ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಪ್ರಸನ್ನ ಕುಮಾರ್ ಎಂಬುದಾಗಿ. ನಾನು ಬೆಂಗಳೂರಿನಿಂದ ಬಂದವನಾಗಿದ್ದೇನೆ. ನಿಮ್ಮ ಮಧ್ಯದಲ್ಲಿ ನಾನಿರುವಂಥದ್ದು ಖಂಡಿತವಾಗಲೂ ನನಗೊಂದು ಸಂತೋಷ. ಹೆಚ್ಚಿನ ಭಾಗ ನಮಗೆ ಜನರನ್ನು ಹೆಚ್ಚಾಗಿ ನೋಡಿದಾಗ ನಮಗೆ ಉತ್ಸುಕತೆ ಹೆಚ್ಚಾಗ್ತದೆ ಸಂದೇಶ ಕೊಡೋದಕ್ಕೋಸ್ಕರವಾಗಿ. ಸಂದೇಶ ಅನ್ನುವಂಥದ್ದು ದೇವರಿಂದ ಕೊಡಲ್ಪಡ್ತದೆ ಮಾನವನಿಗೋಸ್ಕರ. ಸಂದೇಶ ಅನ್ನುವಂಥದ್ದು ದೇವರಿಂದ ಮಾನವನಿಗಾಗಿ ಕೊಡಲ್ಪಡ್ತದೆ. ಹಾಗಾಗಿ 1 ಜನ ಇದ್ದಾರೋ 2 ಜನ ಇದ್ದಾರೋ 10 ಜನ ಇದ್ದಾರೋ ಗೊತ್ತಿಲ್ಲ, ಆದರೆ ನಮ್ಮ ಮಧ್ಯದಲ್ಲಿ ದೇವರಿದ್ದಾರೆ ಅಂತೇಳಿ ಮಾತ್ರ ನಾವು ನಂಬ್ತೇವೆ. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಘನವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರು ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಅತಿಶಯವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ಯಾವುದೇ ವ್ಯಕ್ತಿ ಎಲ್ಲೇ ಹೋಗಬೇಕಾದ್ರೂ ಒಂದು ಉದ್ದೇಶ ಇರ್ತದೆ. ಎಲ್ಲಿಗಾದರೂ ಹೋಗಬೇಕಾದ್ರೂ ಎಲ್ಲಿಂದ ಬರಬೇಕಾದ್ರೂ ಉದ್ದೇಶ ಇಲ್ಲದೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಯಾರ ಬಳಿಗೆ ಹೋಗೋದಾದ್ರೂ ಒಂದು ಉದ್ದೇಶ ಇದ್ದರೆ, ಅಲ್ಲಿ ಏನಾದರೂ ನಮಗೆ ಅಗತ್ಯತೆ ಇರೋದಾದರೆ ಮಾತ್ರ ಮನುಷ್ಯನ ಬಳಿಗೆ ಹೋಗ್ತಾನೆ. ಅವರು ನಮ್ಮ ಬಳಿಗೆ ಬರಬೇಕಾದ್ರೂ ಅಗತ್ಯತೆ ಇದ್ದರೆ ಮಾತ್ರ ಮನುಷ್ಯನ ಬಳಿಗೆ ಬರ್ತಾರೆ. ಆದರೆ ಮಾನವರಾದ ನಾವು ಅಥವಾ ಮನುಷ್ಯರು ಆ ರೀತಿಯಾಗಿ ಸುಮ್ಮನೆ ಯಾರ ಬಳಿಗೂ ಹೋಗಲಿಲ್ಲವಾದರೆ, ದೇವರಾದಂಥ ಕರ್ತನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಯಾವುದೇ ಮನುಷ್ಯನನ್ನು ವ್ಯರ್ಥವಾಗಿ ಸಂದರ್ಶಿಸೋದಿಲ್ಲ, ಯಾವುದೇ ಮನುಷ್ಯನ ಬಳಿಗೆ ಸುಮ್ಮನೆ ಬರೋದಿಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ದೇವರು ಆಕಾಶವನ್ನು ತೊರೆದು, ಪರಲೋಕವನ್ನು ತೊರೆದು ಭೂಲೋಕಕ್ಕೆ ಬಂದನು ಎಂಬುದಾಗಿ ಬೈಬಲ್ ಹೇಳ್ತದೆ. ಅದರ ಅರ್ಥ ಹೀಗಿರ್ತದೆ: ಮಾನವನು ದೇವರ ಬಳಿಗೆ ಹೋಗದೆ ದೇವರನ್ನ ಬಿಟ್ಟು ಬೆನ್ನು ತೋರಿಸಿ ಹೋದಾಗ ದೇವನು ಮಾನವನನ್ನು ಹುಡುಕಿಕೊಂಡು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಎಂಬುದಾಗಿ ಹೇಳುವಾಗ ದೇವರ ಬಳಿಗೆ ಬರುವುದು ಎಂಬುದಾಗಿ ಅದರ ಅರ್ಥ. ದೇವರ ಬಳಿಗೆ ಬರುವುದು ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ದೇವರನ್ನ ಅಕ್ಷರಸವಾಗಿ ಅವನ ಜೀವಿತದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ, ಅಕ್ಷರಸವಾಗಿ ಅವನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ, ಅಕ್ಷರಸವಾಗಿ ಅವನು ಆತನ ಸಂಗಡ ನಡೀಲಿಕ್ಕೆ ಸಾಧ್ಯ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಬಹಳಷ್ಟು ಸಾರಿ ನಾನು ಹೀಗೆ ಯೋಚಿಸ್ತೇನೆ, ಲೋಕದಲ್ಲಿ ದೇವರುಗಳಿವೆ, ನಮ್ಮ ಬಳಿಯಲ್ಲಿ ದೇವರಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಲೋಕದವರ ಬಳಿಯಲ್ಲಿ ದೇವರುಗಳಿದ್ದಾವೆ, ನಮ್ಮ ಬಳಿಯಲ್ಲಿ ದೇವರಿದ್ದಾನೆ. ನಾವು ಮಾತ್ರವೇ ಧನ್ಯತೆ ಉಳ್ಳಂಥ ವ್ಯಕ್ತಿಗಳು. ಯಾಕಂದರೆ ಲೋಕದಲ್ಲಿ ಯಾರಿಗೂ ಸಹ ಈ ಭಾಗ್ಯ ಸಿಗಲಿಲ್ಲ. ದೇವರ ಸಂಗಡ ವಾಸ ಮಾಡುವಂಥದ್ದು, ದೇವರ ಇರುವಿಕೆಯನ್ನು ಅನುಭವಿಸುವಂಥದ್ದು, ದೇವರ ಸಂಗಡ ಮಾತನಾಡಿ ನಡೆಯುವಂಥ ಒಂದು ಅನುಭವ ಲೋಕದಲ್ಲಿ ಯಾರಿಗೂ ಕೊಡಲ್ಪಡಲಿಲ್ಲ. ದೇವರ ಮಕ್ಕಳ ಅಂತ ನಮಗೆ ಅದು ಕೊಡಲ್ಪಟ್ಟದೆ. ಹಾಗಾಗಿ ನಾವು ಧನ್ಯರೇ ಸರಿ. ನಾನು ಕಳೆದ ವರ್ಷ ಈ ಸ್ಥಳಕ್ಕೆ ನಾನು ಬಂದಾಗ ನಿಮ್ಮ ಹಾಗೆ ಕೂತ್ಕೊಂಡು ನಾನು ಸಂದೇಶ ಕೇಳಿ ಹೊರಟು ಹೋದೆ ನಾನು. ಆಗ ನನಗೆ ಹೇಳಿದರು 365 ದಿನಗಳ ಉಪವಾಸ ಪ್ರಾರ್ಥನೆ ನಾವಿಟ್ಟು ನಡೆಸ್ತಾ ಇದ್ದೇವೆ ಎಂಬುದಾಗಿ. ಬಟ್ ಈ ವರ್ಷ ಬರುವಾಗ ನನಗೆ ಆಶ್ಚರ್ಯ ಏನಪ್ಪ ಅಂದರೆ 1000 ದಿನ ಇದು ಮುಂದುವರೆದು ಹೋಗ್ತಾ ಇದೆ ಎಂಬುದಾಗಿ. ಸರಿ, ನಾನು ಮನೆಯಲ್ಲಿ ಮಾತಾಡ್ತಾ ಇರುವಾಗ ನನ್ನ ಮಿಸ್ಸಸ್ ಸಹ ಹೇಳಿದರು, ಇಲ್ಲ ನೀವು ಅಲ್ಲಿ ಹೋದರೆ ಖಂಡಿತವಾಗ್ಲೂ ನೀವು ಪ್ರಾರ್ಥನೆ ಕುರಿತು ಮಾತಾಡಬೇಕು. ನಾನು ಹೇಳಿದೆ, ಪ್ರಾರ್ಥನೆ ಕುರಿತು ಮಾತಾಡ್ತೀನಿ ಇಲ್ಲ ಗೊತ್ತಿಲ್ಲ, ವಾಕ್ಯ ಸಂದೇಶ ಖಂಡಿತವಾಗ್ಲೂ ಮಾತಾಡ್ತೇನೆ. ಆದರೆ ನಾನಿಲ್ಲಿ ಬಂದು ಆಲೋಚನೆ ಮಾಡ್ತಿರುವಾಗ ಖಂಡಿತವಾಗ್ಲೂ ನಾವು ಎಲ್ಲರೂ ಪ್ರಾರ್ಥನೆ ಕುರಿತಾಗಿ ನಾವು ಕಲಿತ್ಕೊಳ್ತಕ್ಕವರು, ಮತ್ತು ನಿಮಗೆ ಪ್ರಾರ್ಥನೆ ಕುರಿತಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಾನು ಯಾವುದೋ ಒಂದು ಸಂಗತಿಯನ್ನು ನಿಮ್ಮ ಮಧ್ಯದಲ್ಲಿ ಮಾತಾಡಬೇಕೆಂಬುದಾಗಿ ಬಯಸ್ತೇನೆ. ನಿಮ್ಮ ಬೈಬಲ್ಗಳನ್ನು, ಒಂದು ವೇಳೆ ಬೈಬಲ್ ಇರೋದಾದರೆ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ಅಧ್ಯಾಯದ 5ನೇ ವಚನದಿಂದ ನಾವು ಒಂದೊಂದಾಗಿ ವಾಕ್ಯಗಳನ್ನು ಧ್ಯಾನಿಸ್ತಾ ಹೋಗೋಣ್ರಿ. 5ನೇ ವಚನದಲ್ಲಿ ನಾವು ನೋಡುವಾಗ, ಯೂದಾಯದ ಅರಸನಾದ ಹೆರೋದನ ದಿನಗಳಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕಾರಿಯನೆಂಬ ಒಬ್ಬ ಹೆಸರುಳ್ಳ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ಕುಮಾರ್ತೆಯರಿಗೆ ಸಂಬಂಧಪಟ್ಟವಳು. ಆಕೆಯ ಹೆಸರು ಎಲಿಜಬೆತ್ ಎಂಬುದಾಗಿ ನಾವು ನೋಡ್ತೇವೆ. ಈ 5ನೇ ವಚನದಲ್ಲಿ ಜಕರಿಯ ಮತ್ತು ಎಲಿಜಬೆತಳ ಒಂದು ಅಡ್ರೆಸ್ಸನ್ನು ನಾವು ಹೇಳೋದನ್ನು ನೋಡ್ತೇವೆ. ಇವರು 2 ಜನ ಏನಾಗಿದ್ದರಪ್ಪ ಅಂದರೆ, ಜಕಾರಿಯನು ಯಾಜಕ ವರ್ಗದವನಾಗಿದ್ನು, ಯಾಜಕ ಸೇವೆ ಮಾಡುವಂಥವನಾಗಿದ್ನು. ಎಲಿಜಬೆತಳು ಆರೋನನ ವಂಶಸ್ಥಳಾಗಿದ್ಲು. ಆರೋನನ ವಂಶಸ್ಥಳು ಅನ್ನುವಾಗ ಅದರ ಅರ್ಥ ಮಹಾಯಾಜಕನಾದ ಆರೋನನ ಕುಲಕ್ಕೆ ಅಥವಾ ವಂಶಕ್ಕೆ ಸೇರಿದಂಥ ಮಗಳು ಅವಳಾಗಿದ್ಲು ಎಂಬುದಾಗಿ ನಾವು ನೋಡ್ತೇವೆ. 6ನೇ ವಚನಕ್ಕೆ ಬರುವಾಗ 6ನೇ ವಚನದಲ್ಲಿ ಅವರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿ ಯಾವುದೇ ಲೋಪವಿಲ್ಲದೆ ನಡ್ಕೊಳ್ತಾ ಇದ್ರು, ದೇವರ ಮುಂದೆ ನೀತಿವಂತರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ.
ಅವರು ಸೇವೆ ಮಾಡುವಂಥವರು ಮತ್ತು ಸೇವಕನ ಕುಟುಂಬಕ್ಕೆ ಸಂಬಂಧಪಟ್ಟವರು. ಮತ್ತು ಅಷ್ಟು ಮಾತ್ರವಲ್ಲ, 6ನೇ ವಚನದ ಪ್ರಕಾರವಾಗಿ ಅವರು ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥವರು, ಮತ್ತು ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರಾಗಿದ್ದರು. ಈ 4 ಅಂಶಗಳು ನಾವು ಓದಿದಂಥ 2 ವಾಕ್ಯಗಳಲ್ಲಿದ್ದಾವೆ. ಆದರೆ ಮುಂದಿನ ವಾಕ್ಯ ಹೀಗೆ ಹೇಳ್ತದೆ, 7ನೇ ವಚನದಲ್ಲಿ ಅವರು ಎಲಿಜಬೆತಳು ಬಂಜೆಯಾಗಿದ್ಲು ಎಂಬುದಾಗಿ ನೋಡ್ತೇವೆ. ಬಂಜೆ ಆಗಿದ್ಲು ಎಲ್ಲಿ ತನಕ ಅಂದರೆ ಮುದಿ ಪ್ರಾಯದ ತನಕ. ಅವರ ಜೀವನದಲ್ಲಿ ಅವರು ಸೇವೆ ಮಾಡುವಂಥವರು, ಸೇವಕ ವರ್ಗದಕ್ಕೆ ಸೇರಿದವರಾಗಿದ್ದರೂ ಸಹ, ಅವರು ದೇವರ ವಾಕ್ಯಾನುಸಾರವಾಗಿ ಜೀವಿಸುವವರಾಗಿದ್ದರೂ ಸಹ, ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರೂ ಸಹ, ಮತ್ತೆ ಇನ್ನೊಂದು ಪದವನ್ನಲ್ಲಿ ನಾವು ಸೇರಿಸಲಿಕ್ಕೆ ಸಾಧ್ಯ. 11ನೇ ವಚನದ 13ನೇ ವಚನದ ಪ್ರಕಾರವಾಗಿ ಅವರು ಪ್ರಾರ್ಥಿಸುವಂಥ ಒಂದು ಫ್ಯಾಮಿಲಿ ಆಗಿತ್ತು, ಕುಟುಂಬ ಆಗಿತ್ತು, ಪ್ರಾರ್ಥಿಸುವಂಥವರು. ಇಷ್ಟೆಲ್ಲ ಉಳ್ಳವರಾದರೂ ಸಹ ಅವರ ಜೀವನದಲ್ಲಿ ಒಂದು ಕೊರತೆ ಇತ್ತು. ಆ ಕೊರತೆ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಲ್ಲದೆ ಇರುವಂಥದ್ದು. ಈಗ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಇಸ್ರಾಯೇಲ್ಯರ ಪದ್ಧತಿ ಪ್ರಕಾರವಾಗಿ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ, ಇಸ್ರಾಯೇಲ್ಯರ ಪದ್ಧತಿಯ ಪ್ರಕಾರವಾಗಿ ಯಾವಾಗಲೂ ಈ ರೀತಿಯಾಗಿ ನಡೀತದೆ. ವರ್ಷಕ್ಕೆ 1 ಸಾರಿ ದೇವಾಲಯಕ್ಕೆ ಮಹಾಯಾಜಕನು ಹೋಗ್ತಾನೆ. ವರ್ಷಕ್ಕೆ 1 ಸಾರಿ ಧೂಪವೇದಿಯನ್ನು ಹಾಕ್ಲಿಕ್ಕೋಸ್ಕರ ಹೋಗುವಾಗ ಅಲ್ಲಿ ಈ ರೀತಿಯಾದಂಥ ಕಾರ್ಯಗಳು ನಡೀತಾ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ವರ್ಷವಿಡೀ ಆ ದೇವಾಲಯದಲ್ಲಿ ಒಳಗೆ ಪ್ರವೇಶ ಮಾಡದೇ ಇದ್ದಾಗ, ವರ್ಷಕ್ಕೆ 1 ಸಾರಿಯಲ್ಲಿ ಪ್ರವೇಶ ಮಾಡ್ತಿದ್ದಾಗ, ಇಡೀ ದೇಶದ ಜನರು ಬಂದು ದೇವಾಲಯದ ಮುಂದೆ ನಿಂತ್ಕೊಂಡು ಪಾಪ ಪರಿಹಾರ ಪ್ರಶ್ನೆಗೋಸ್ಕರವಾಗಿ ಅವರಲ್ಲಿ ನಿಂತ್ಕೊಂಡಿರುವಾಗ ಯಾಜಕರನ್ನ ಅವರ ನಿಮಿತ್ತವಾಗಿ ಕಳಿಸ್ತಾ ಇದ್ರು. ಗಮನ ಕೊಟ್ಟು ಕೇಳಿಸ್ಕೊಂಡು ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಅವರು ಒಳಗೆ ಬರುವಾಗ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ, ಮನುಷ್ಯನಿಂದ ಒಳಗೆ ಬಂದು ಅವರು ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿ ಅಲ್ಲಿ ಮಾನವನಿಗೋಸ್ಕರವಾಗಿ ಯಾವ ಸಂಗತಿ ಕೊಡಬೇಕಾಗಿತ್ತು ಆ ಪಾಪ ಪರಿಹಾರ ಬಲಿಯನ್ನು ಅಲ್ಲಿ ಅರ್ಪಿಸಿ ಅವನು ಹಿಂತಿರುಗಿ ಬರುವವನಾಗಿದ್ದನು. ಯಾವಾಗ ಒಬ್ಬ ಯಾಜಕನು ಹೊರಗೆ ಬರ್ತಾನೋ, ಹೊರಗೆ ಬರೋದಾದರೆ ಅವನು ಹೊರಗೆ ಬಂದ ತಕ್ಷಣ ಇಸ್ರಾಯೇಲರನ್ನ ಕೈಗಳನ್ನೆತ್ತಿ ಆಶೀರ್ವಾದ ಮಾಡ್ತಾನೆ. ಆ ವರ್ಷ ಮಹಾಯಾಜಕನು ಯಾವ ಕೇಡು ಒಳಗೆ ಆಗದೆ ಹೊರಗೆ ಬರೋದಾದರೆ ಆ ವರ್ಷವಿಡೀ ಆ ದೇಶದಲ್ಲಿ ಒಳ್ಳೆ ಮಳೆ ಆಗ್ತಾ ಇತ್ತು, ಒಳ್ಳೆ ಬೆಳೆ ಆಗ್ತಾ ಇತ್ತು, ಅನಾಹುತಗಳು ಆಗ್ತಾ ಇರಲಿಲ್ಲ. ಯಾವಾಗಲೂ ಆಶೀರ್ವಾದಗಳು ಅವರ ಜೀವನದಲ್ಲಿ ತುಂಬಿ ತುಳುಕ್ತಾ ಇತ್ತು. ಅಂದರೆ ಮಹಾಯಾಜಕನು ಜೀವಿತನಾಗಿ ಹೊರ ಬಂದರೆ ಅವರು ಖಂಡಿತವಾಗಲೂ ಆಶೀರ್ವದಿಸಲ್ಪಟ್ಟವರಾಗಿರ್ತಿದ್ರು. ಆದ್ದರಿಂದ ಈ ಮಹಾಯಾಜಕನಾದಂಥ ಈ ಯಾಜಕ ವರ್ಗಕ್ಕೆ ಸೇರಿದಂಥ ಜಕಾರಿಯನ್ನು ಒಳಗೆ ಹೋಗುವಾಗ ಅವನ ಕಾಲಿಗೆ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಯಾಜಕರು ಹೊರಗೆ ಹೋಗುವಾಗ ಅವರ ಕಾಲಿಗೆ ಹಗ್ಗವನ್ನು ಕಟ್ಟಿ ಗೆಜ್ಜೆಯನ್ನು ಕಟ್ತಾ ಇದ್ರು. ಎಲ್ಲಿ ತನಕ ಆ ಗೆಜ್ಜೆ ಶಬ್ದ ಅವ್ರಿಗೆ ಕೇಳಿಸ್ತಾ ಇತ್ತೋ ಅದರ ಅರ್ಥ ಯಾಜಕನು ಜೀವಂತವಾಗಿದ್ದಾನೆ ಒಳಗಡೆ ದೇವಾಲಯದಲ್ಲಿ ಅಂತೇಳಿ. ಯಾವಾಗ ಗೆಜ್ಜೆ ಶಬ್ದ ನಿಂತು ಹೋಯಿತೋ ಯಾಜಕನು ಪಾಪ ಮಾಡಿದ್ರಿಂದ ದೇವರ ಶಿಕ್ಷೆ ಅವನಿಗೆ ಬಂದು ಸತ್ತು ಹೋಗಿದ್ದಾನಂತೇಳಿ ಅದರ ಅರ್ಥ ಆಗ್ತಾ ಇತ್ತು. ಆಗ ಏನು ಮಾಡ್ತಾ ಇದ್ರು, ಕಟ್ಟಲ್ಪಟ್ಟಂಥ ಹಗ್ಗವನ್ನು ಅವರು ಹಿಡ್ಕೊಂಡು ಎಳೆದು ಹೊರಗಡೆ ಆ ಹೆಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಈಗ ಮಹಾಯಾಜಕನು ಜನರ ಬಳಿಯಿಂದ ದೇವರ ಬಳಿಗೆ ಹೋಗಿ ದೇವರ ಬಳಿಯಿಂದ ಪಾಪ ಕ್ಷಮಾಪಣೆಯನ್ನು ತಕೊಂಡು ಹೋಗಿ ಹೊರಗಡೆ ಜನರನ್ನು ಆಶೀರ್ವದಿಸುವಾಗ, ಮಹಾಯಾಜಕನು ಜೀವಿತನಾಗಿ ಎದ್ದು ಬಂದು ಅವರನ್ನ ಆಶೀರ್ವಾದ ಮಾಡುವಾಗ ಆ ದೇಶದಲ್ಲಿ ಒಳ್ಳೆ ಮಳೆ, ಒಳ್ಳೆ ಬೆಳೆ, ಒಳ್ಳೆ ಆಶೀರ್ವಾದಗಳು. ಈಗ ಸಮಸ್ಯೆ ಏನಪ್ಪ ಅಂದರೆ, ಇಡೀ ದೇಶಕ್ಕೆ ಆಶೀರ್ವಾದ ಮಾಡುವಂಥ ಯಾಜಕನು, ಇಡೀ ದೇಶಕ್ಕೆ ಆಶೀರ್ವಾದದ ಸೂಚನೆ ಆಗಿರುವಂಥ ಯಾಜಕನು, ಅವನ ಜೀವನದಲ್ಲಿ ಕೊರತೆ ಇರೋದನ್ನು ನಾವು ನೋಡ್ತೀವಿ. ಆ ಕೊರತೆ ಏನಪ್ಪ ಅಂದರೆ ಮಗು. ಇಸ್ರಾಯೇಲ್ ದೇಶದಲ್ಲಿ ಮಕ್ಕಳು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇಸ್ರಾಯೇಲ್ ದೇಶದಲ್ಲಿ ಮಕ್ಕಳು ಅನ್ನುವಂಥದ್ದು ಯಾಕೆ ಪ್ರಾಮುಖ್ಯ ಅಂದರೆ 2 ಕಾರಣಕ್ಕೋಸ್ಕರ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 15ನೇ ವಚನದ ಪ್ರಕಾರವಾಗಿ ಅಲ್ಲಿ ಸ್ತ್ರೀಯ ಸಂತತಿಗೂ ಮತ್ತು ಸರ್ಪ ಸಂತತಿಗೂ ಇರುವಂಥ ಹೋರಾಟದ ಕುರಿತು ನಾವು ನೋಡ್ತೇವೆ. ಅಂದರೆ ಅಲ್ಲಿಂದ ಇಸ್ರಾಯೇಲ್ಯರು ಒಂದು ವಿಷಯ ತಿಳ್ಕೊಳ್ತಾರೇನಪ್ಪ ಅಂದರೆ, ಸ್ತ್ರೀಯಲ್ಲಿ ಮೆಸ್ಸಿಯನು ಹುಟ್ಟುತ್ತಾನೆಂಬುದಾಗಿ. ಹಾಗಾಗಿ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಗಂಡು ಮಗು ಆಗ್ತಾ ಇದ್ದಾನಂದರೆ ಅವ್ರು ಭಾಳ ಸಂತೋಷ ಪಡ್ತಾ ಇದ್ರು. ಪ್ರತಿ ಸ್ತ್ರೀ ಅವಳು ಆಸೆ ಪಡ್ತಾ ಇದ್ದೇನಪ್ಪ ಅಂದರೆ, ನನಗೆ ಒಂದು ವೇಳೆ ನನ್ನ ಹೊಟ್ಟೆಯಲ್ಲಿ ಮೆಸ್ಸಿಯನ್ನು ಹುಟ್ಟಬಹುದೇನೋ, ಒಂದು ವೇಳೆ ಮೆಸ್ಸಿಯನ್ನು ಹುಟ್ಟಬಹುದೇನೆಂಬುದಾಗಿ. ಮೆಸ್ಸಿಯನ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ಸರಿಸುಮಾರು 400 ಪ್ರವಾದನೆಗಳು ಬರೆಯಲ್ಪಟ್ಟಿದ್ದಾವೆ. ಹಾಗಾಗಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಿಂದಲೇ ಆ ಮೆಸ್ಸಿಯನ ಬರುವಿಕೆ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಮಕ್ಕಳ ಕುರಿತಾಗಿ ಭಾಳ ಪ್ರಾಮುಖ್ಯತೆ ಅವ್ರು ಕೊಡ್ತಾ ಇದ್ರು. ಹಾಗೆ 2ನೇ ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳಿದ್ರೆ, ಆ ಆದಿಕಾಂಡ 12ನೇ ಅಧ್ಯಾಯದ ಪ್ರಕಾರವಾಗಿ ಅಬ್ರಹಾಮನಿಗೆ ಬಹುಸಂತಾನವನ್ನು ದೇವರು ಕೊಡ್ತೀನಿ ಅಂತ ಹೇಳಿದ್ದಾನೆ.
ಆ ಸಂತಾನ ಕೊಡ್ತೀನಿ ಅಂತ ಹೇಳಿದಾಗ ಅವರ ಜೀವನದಲ್ಲಿ ಮಕ್ಕಳು ಅನ್ನೋದು ಬಹಳ ಪ್ರಾಮುಖ್ಯ. ನೋಡ್ರಿ, ಮಕ್ಕಳು ಹುಟ್ಟುವಾಗ ಬಹಳ ಕುತೂಹಲ ಉಳ್ಳವರಾಗಿರ್ತಿದ್ರು ಸ್ತ್ರೀಯರು. ನನ್ನ ಹೊಟ್ಟೆಯಲ್ಲಿ ಒಂದು ವೇಳೆ ಮೆಸ್ಸಿಯನ್ನು ಹುಡ್ತಾನೇನೋ, ನನ್ನ ಹೊಟ್ಟೆಯಲ್ಲಿ ಮೆಸ್ಸಿಯನ್ನು ಹುಡ್ತಾನೇನೋ, ನನ್ನ ಹೊಟ್ಟೆಯಲ್ಲಿ ಮೆಸ್ಸಿಯ ಹುಟ್ಟಿದ್ರೆ ಬಹಳ ಒಳ್ಳೆಯದೆಂಬುದಾಗಿ ಸ್ತ್ರೀಯರು ಬಹಳ ಆಸಕ್ತಿ ಉಳ್ಳವರಾಗಿರ್ತಿದ್ರು ಇಸ್ರಾಯೇಲರು. ಹಾಗೆ ಎರಡನೇದಾಗಿ ಅವರ ಕುಟುಂಬವನ್ನು, ಅವರ ವಂಶವನ್ನು ದೇವರ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ ಕಾರಣಕ್ಕಾಗಿ ಅವರು ಮಕ್ಕಳನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ರು. ಇಸ್ರಾಯೇಲರಲ್ಲಿ ಮೂರನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬನು ಇಸ್ರಾಯೇಲ್ ದೇಶಕ್ಕೆ ಬಂದು ನಾನು ಇಸ್ರಾಯೇಲಿನ ಅಂತ ಹೇಳಬೇಕಾದ್ರೆ ಅವನ ವಂಶಾವಳಿಯನ್ನು ಅವನು ಹೇಳಬೇಕು. ಅವನ ವಂಶಾವಳಿಯನ್ನು ಹೇಳದೆ ಹೋದರೆ ಅವನು ಇಸ್ರಾಯೇಲನು ಎಂಬುದಾಗಿ ಯಾರು ಕನ್ಸಿಡರ್ ಮಾಡ್ತಿರ್ಲಿಲ್ಲ, ಅವನನ್ನು ಯಾರು ಸಹ ಗುರುತಿಸಲ್ಪಡ್ತಿರ್ಲಿಲ್ಲ. ಹಾಗಾಗಿ ಈ ವಂಶ ಅನ್ನುವಂಥದ್ದು ಜಕರ್ಯನ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾದಂತ ನಾನು ನಿಮ್ಮ ಮುಂದೆ ಮಾತಾಡ್ಲಿಕ್ಕಿದ್ದೇನೆ. ಕೇಳಿಸ್ಕೊಳ್ರಿ, ಈ ಜಕಾರ್ಯನು ಅನ್ನುವಾಗ ಅದರ ಅರ್ಥ ಏನಪ್ಪಾ ಅಂದ್ರೆ, ಅವನೊಬ್ಬ ಯಾಜಕನು. ಯಾಜಕನಿಗೆ ಇಡೀ ದೇಶವೇ ಪೋಷಿಸ್ತದೆ. ಅವನಿಗೆ ಊಟಕ್ಕೆ ಬೇಕಾದರೂ, ಬಟ್ಟೆಗೆ ಬೇಕಾದರೂ, ಏನು ಬೇಕಾದರೂ ಸಹ ಇಡೀ ದೇಶವೇ ಅವನಿಗೆ ಪೋಷಿಸ್ತದೆ. ಆ ದೇಶದ ಪ್ರಥಮ ಫಲ ಅವನಿಗೆ ತಗೊಬಂದು ಕೊಡ್ತಾ ಇದ್ದಾರೆ. ಆ ದೇಶದ ದಶಮ ಭಾಗಗಳು ಬರ್ತಾ ಇದ್ದಾವೆ, ಕಾಣಿಕೆಗಳು ಬರ್ತಾ ಇದ್ದಾವೆ, ನೈವೇದ್ಯಗಳು ಬರ್ತಾ ಇದ್ದಾವೆ, ಆಹಾರ ಅರ್ಪಣೆಗಳು, ಧಾನ್ಯ ಅರ್ಪಣೆಗಳು ಬರ್ತಾ ಇದ್ದಾವೆ. ಎಲ್ಲವನ್ನ ತಗೊಂಡು ಬಂದು ಯಾಜಕನಿಗೆ ಕೊಡುವಾಗ ದೇವರಿಗೆ ಅರ್ಪಿಸತಕ್ಕದನ್ನು ದೇವರಿಗೆ ಅರ್ಪಿಸಿ ಮಿಕ್ಕದನ್ನು ಅವರ ಹೊಟ್ಟೆಗೋಸ್ಕರ ತಗೊಳ್ತಾರೆ. ಕೇಳಿಸ್ಕೊಳ್ರಿ, ಇಸ್ರಾಯೇಲ್ ದೇಶದಲ್ಲಿರುವಂಥ ಯಾಜಕರಿಗೆ ಯಾವ ಕೊರತೆನೂ ಇರ್ತಿರ್ಲಿಲ್ಲ. ಯಾಕಂದ್ರೆ ಇಡೀ ದೇಶವೇ ಅವರನ್ನ ಪೋಷಿಸ್ತಾ ಇತ್ತು. ಇಡೀ ದೇಶವೇ ಅವರನ್ನ ಪೋಷಿಸ್ತಾ ಇತ್ತು. ಆದರೆ ಈ ಯಾಜಕನಿಗೆ ಒಂದು ಕೊರತೆ ಇತ್ತು. ಆ ಕೊರತೆ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ದೇಶವೇ ಅವನಿಗೆ ಒಂದಾಗಿದ್ದು ಅವನ ಪೋಷಿಸಿದ್ರು ಸಹ ಅವನ ಸಮಸ್ಯೆಯನ್ನು ಬಗೆಹರಿಸಲಾರದಂಥ ಒಂದು ಸಮಸ್ಯೆ ಈ ಯಾಜಕನಿಗಿತ್ತು. ಆ ಸಮಸ್ಯೆ ಏನಪ್ಪಾ ಅಂದ್ರೆ, ಮಕ್ಕಳು ಇಲ್ಲದೆ ಇರುವಂಥದ್ದು. ಇಡೀ ದೇಶವೇ ಅವನಿಗೆ ಆಹಾರ ಕೊಡ್ಬೋದು, ಇಡೀ ದೇಶವೇ ಅವನಿಗೆ ಧಾನ್ಯ ಕೊಡ್ಬೋದು, ಇಡೀ ದೇಶವೇ ಒಳ್ಳೆ ತೈಲವನ್ನು ಕೊಡ್ಬೋದು, ಇಡೀ ದೇಶವೇ ಒಳ್ಳೆ ಬಟ್ಟೆಯನ್ನು ಕೊಡ್ಬೋದು, ಇಡೀ ದೇಶವೇ ಅವನ ಕುಟುಂಬವನ್ನು ಪೋಷಿಸ್ಬೋದು. ಆದರೆ ಅವನಿಗೆ ಮಕ್ಕಳನ್ನು ಕೊಡಲಿಕ್ಕೆ ಆ ಪ್ರಪಂಚದಲ್ಲಿ ಅಥವಾ ಆಗಿನ ದೇಶದಲ್ಲಿ ಯಾರಿಂದನೂ ಸಾಧ್ಯವಿರಲಿಲ್ಲ. ಅಂಥ ಒಂದು ಸಹಾಯದ ಕೊರತೆ ಅವನಿಗೆ ಇದ್ದುದರಿಂದ ಅವನು ಅದು ಮನುಷ್ಯನ ಬಳಿಗೆ ಹೇಳಿಕೊಳ್ಳದೆ ಅವನು ಎಲ್ಲಿ ಹೇಳ್ಕೊಂಡ ಅಂದರೆ, ದೇವರ ಬಳಿಯಲ್ಲಿ ಹೇಳ್ಕೊಂಡ. ಅಂದರೆ ಅದು ಖಂಡಿತವಾಗ್ಲೂ ಸಹ ಮನುಷ್ಯನಿಂದ ತೀರತಕ್ಕ ಒಂದು ಸಹಾಯ ಅಲ್ಲ, ಮನುಷ್ಯನಿಂದ ಸಿಗತಕ್ಕ ಸಹಾಯವಲ್ಲ. ಯಾವ ಮಾಂಸದ ತೋಳು ಸಹ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಡಬೇಕಾದ ಯಾರಂದರೆ, ಯಾವ ಮಾಂಸದ ತೋಳು ಅಲ್ಲದೆ ಇರುವಂಥ ಜೀವವುಳ್ಳ ದೇವನು ಮಾತ್ರವೇ ಕೊಡಬೇಕಾದಂಥ ಆ ಸಹಾಯವನ್ನು ಆತನ ಬಳಿಯಲ್ಲಿ ಅವನು ಹೇಳಿಕೊಂಡನು. ಎಷ್ಟು ದಿನ ಹೇಳಿಕೊಂಡ? ಬೈಬಲ್ ವಾಕ್ಯ ಹೇಳ್ತದೆ, ಮುಪ್ಪಿನ ಕಾಲದ ತನಕ ಅವರಿಗೆ ಮಕ್ಕಳಾಗಲಿಲ್ಲ. ಮುಪ್ಪಿನ ಕಾಲದ ತನಕ ಅವರು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದನ್ನು ಬಿಡಲೇ ಇಲ್ಲ. ಆ ಪ್ರಾರ್ಥನೆ ಅನ್ನೋದು ಮಾನವನಿಂದ ಕೊಡಲ್ಪಡೋದಲ್ಲ, ನನ್ನ ಸಹಾಯವು ದೇವರಿಂದ ಬರುವಂಥದ್ದಾಗಿದೆ ಎಂಬುದಾಗಿ ಆ ಸಹಾಯದ ಕುರಿತಾಗಿ ಸ್ಪಷ್ಟವಾದಂಥ ಮನವರಿಕೆ ಜಕರ್ಯನಿಗಿತ್ತು. ಆ ಸಹಾಯ ಎಂಥದಂತ ನಿಮಗೆ ಹೇಳ್ಬಿಡ್ತೇನೆ. ಕೆಲವು ಸರ್ತಿ ನಮಗೂ ಸಹ ಇಂಥ ಕೊರತೆಗಳಿರ್ತದೆ. ಜಕರ್ಯನಿಗಿದ್ದಂಥ ಈ ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ, ಒಂದು ಮಗು ಅವನಿಗೆ ಆಗದೆ ಹೋದ್ರಿಂದ ಅವನ ವಂಶ ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಅವನ ಸೇವಾ ಕಾರ್ಯಗಳು ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಅವನ ಕುಟುಂಬದ ಅಡ್ರೆಸ್ ಅಲ್ಲಿಗೆ ಅಳಿಸಲ್ಪಡ್ತಾ ಇತ್ತು. ಅಂದರೆ ಒಂದು ಮಗು ಆಗೋದಾದರೆ ಅವನ ವಂಶವು ಬೆಳೀತಾ ಇತ್ತು, ಅವನ ಹೆಸರು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದ, ಅವನ ಕುಟುಂಬದ ಹೆಸರು ಆ ದೇಶದಲ್ಲಿ ಬರೆಯಲ್ಪಡ್ತಾ ಇತ್ತು. ಅಂದರೆ ಅವನಿಗಿದ್ದಂಥ ಸಮಸ್ಯೆ ಏನಪ್ಪ ಅಂದರೆ, ಅದು ಸಾಧಾರಣವಾದ ಸಮಸ್ಯೆ ಅಲ್ಲ. ಅಲ್ಲಿಗೆ ಅವನ ಜೀವಿತವನ್ನು ಮುಗಿಸುವಂಥದ್ದು, ಅಲ್ಲಿಗೆ ಅವನ ವಂಶವನ್ನು ಮುಗಿಸುವಂಥದ್ದು, ಅಲ್ಲಿಗೆ ಅವನ ಹೆಸರನ್ನು ಮುಂದೆ ತೆಗೆದುಕೊಂಡು ಹೋಗದ ರೀತಿಯಲ್ಲಿ ಎಲ್ಲ ವಿಷಯಗಳು ಬಂಧಿಸಲ್ಪಡುವಂಥ ಸನ್ನಿವೇಶದಲ್ಲಿ ಯಾರಿದ್ದ ಅಂದ್ರೆ ಜಕರ್ಯನಿದ್ದನು. ಈ ಜಕರ್ಯನು ಆ ಪರಿಸ್ಥಿತಿಯಲ್ಲಿ ಇದ್ದನು. ಅವನಿಗೆ ಗೊತ್ತಿತ್ತು ನನಗೆ ಮಕ್ಕಳಿಲ್ದಿರುವಂಥದ್ದು ಎಂಥ ಸಮಸ್ಯೆ ಎಂಬುದಾಗಿ. ನೋಡ್ರಿ, ನಮ್ಮೆಲ್ರಿಗೂ ಸಹ ಮಕ್ಕಳಿರ್ಲಿಕ್ಕಿಲ್ಲ, ಕೆಲವರಿಗೆ ಮಕ್ಕಳಿರ್ಲಿಕ್ಕಿಲ್ಲ, ಕೆಲವ್ರಿಗೆ ಮಕ್ಕಳಿರ್ತದೆ. ಆದರೆ ನಾವು ಯಾಕೆ ಆ ಮಕ್ಕಳು ಬಂದಿದ್ದಾರೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ, ಅವು ಏನಾಗ್ಲಿಕ್ಕಿದಾವೆ ಅಂತೇಳಿ ಗೊತ್ತಿಲ್ಲ. ಆದರೆ ಇಸ್ರಾಯೇಲ್ ದೇಶದಲ್ಲಿ ಮಕ್ಕಳು ಹುಟ್ಟುವಂಥ ವಿಷಯದಲ್ಲಿ ಸ್ಪಷ್ಟವಾದಂಥ ನಿಖರತೆ ಅವರು ಹೊಂದಿದವರಾಗಿದ್ದರು. ಒಂದು ವೇಳೆ ಜಕರ್ಯನಿಗೆ ಮಕ್ಕಳಾಗದೆ ಹೋದರೆ ಅದರ ಅರ್ಥ ಏನಪ್ಪ ಅಂದರೆ, ಅವನ ವಂಶ ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಅವನ ಹೆಸರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಹೆಸರು ಕಂಪ್ಲೀಟ್ ಆಗಿ ಆ ದೇಶದಿಂದ ಅಳಿಸಲ್ಪಡ್ತಾ ಇತ್ತು. ಅಂಥ ಒಂದು ದೊಡ್ಡ ಸಮಸ್ಯೆ, ಅದು ಸಾಧಾರಣವಾದ ಸಮಸ್ಯೆ ಅಲ್ಲ ಇದ್ದಿದ್ದು ಜಕರ್ಯನಿಗೆ, ಅದು ದೊಡ್ಡ ಸಮಸ್ಯೆ ಇತ್ತು. ಆ ಜಕರ್ಯನಿಗಿದ್ದಂಥ ಸಮಸ್ಯೆ ಯಾವ ಮನುಷ್ಯನಾಗಲಿ, ಯಾವ ದೇಶವಾಗಲಿ, ಯಾವ ಬಂಧುಗಳಾಗಲಿ, ಮಿತ್ರರಾಗಲಿ ಯಾರು ಸಹ ಅದನ್ನು ತೀರಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಅದು ದೇವರು ಮಾತ್ರವೇ. ನೋಡಿ, ಕ್ರೈಸ್ತರ ಅಂತ ನಮಗೆ, ದೇವರ ಮಕ್ಕಳ ಅಂತ ನಮಗೆ ತಿಳಿಯಬೇಕಾದ ಬಹು ಪ್ರಾಮುಖ್ಯವಂತ ಒಂದು ಅಂಶ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡ್ತೇನೆ.
ನಾವು ಯಾವಾಗಲೂ ತಿಳಿಯಬೇಕೇನಪ್ಪ ಅಂದರೆ ನಮಗೆ ಈ ಲೋಕದಲ್ಲಿ ಕಾಣದೇ ಇರುವಂಥ ಒಂದು ಸಹಾಯ ಇದೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಕಾಣುವಂಥ ಸಹಾಯ ಇಲ್ಲ, ಕಾಣದೇ ಇರುವಂಥ ಸಹಾಯ ಇದೆ. ನಮಗೆ ಕಾಣುವಂಥ ಸಹಾಯ ಇಲ್ಲ, ನಮಗೆ ಕಾಣದೇ ಇರುವಂಥ ಸಹಾಯ ಇದೆ. ಆದ್ದರಿಂದ ನಾವು ನಂಬಿಕೆಯನ್ನು ಹೀಗೆ ನಂಬುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನೋಡಿ ನಂಬುತ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ನೋಡದೆ ನಂಬುತ್ತಾರೆ. ಅಂದರೆ ನಾವು ನೋಡಿ ನಂಬುವವರಲ್ಲ, ನೋಡದೆ ನಂಬುವವರು. ನಾವು ನೋಡಿ ನಂಬುವವರಲ್ಲ, ನೋಡದೆ ನಂಬುವವರು. ನಂಬಿ ನೋಡುವವರು. ನೀನು ನಂಬೋದಾದರೆ ಖಂಡಿತವಾಗಲೂ ನೀನು ನೋಡುವಂಥವರು ಆಗಿರ್ತೀವಿ. ಯಾಕಂದರೆ ನಂಬಿಕೆಯು ನಮ್ಮನ್ನು ನೋಡುವಂತೆ ಮಾಡ್ತದೆ. ನಮಗೆ ಗೊತ್ತಿಲ್ಲದ ಹಾಗೆ, ನಮಗೆ ತಿಳಿಯದ ಹಾಗೆ, ನಮ್ಮ ಕಣ್ಣಿಗೆ ಕಾಣದ ಹಾಗೆ ನಮಗೊಂದು ಸಹಾಯ ಇದೆ. ಆದ್ದರಿಂದ ಕೀರ್ತನೆಯಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆನು, ನನ್ನ ಸಹಾಯವೆಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರಿಂದಲೇ. ಅಂದರೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೀನಿ ಅಂದರೆ ಅದರ ಅರ್ಥ ಏನು? ಪರ್ವತ ಅನ್ನುವಾಗ ಅದರ ಅರ್ಥ ಏನು? ಎತ್ತರವಾದಂಥ ಸ್ಥಳ. ಎತ್ತರವಾದ ಸ್ಥಳಕ್ಕೆ ನಾನು ನೋಡ್ತೀನಿ ಅಂದರೆ ಅಲ್ಲಿ ಯಾವ ಮಾನವ ನನಗೆ ಕಾಣಿಸ್ತಾ ಇಲ್ಲ, ಯಾವ ಹಣ ನನಗೆ ಕಾಣಿಸ್ತಾ ಇಲ್ಲ, ಯಾವ ಬಲ ನನಗೆ ಕಾಣಿಸ್ತಾ ಇಲ್ಲ, ಯಾವುದನ್ನು ನಾನು ಆತುಕೊಳ್ಳಿಲ್ಲ. ನಾನು ಪೂರ್ತಿಯಾಗಿ ನನ್ನ ದೇವರ ಮೇಲೆ ಆತುಕೊಂಡಿದ್ದೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಕಡೆ ನನ್ನ ತಲೆನೆತ್ತುತ್ತಾ ಇದ್ದೇನೆ. ನನ್ನ ಸಹಾಯವು ಅಲ್ಲಿಂದ ಬರುವಂಥದ್ದಾಗಿದೆ. ದೇವರ ಸಹಾಯ ಅಲ್ಲಿಂದ ಬರುವಂಥದ್ದಾಗಿದೆ. ಕೇಳಿಸ್ಕೊಳ್ರಿ, ಲೋಕದವರಿಗೆ ಇಲ್ಲಿನ ಸಹಾಯ ಇದೆ, ನಮಗೆ ಅಲ್ಲಿನ ಸಹಾಯ ಇದೆ. ಈ ಲೋಕದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಡಬಹುದು, ಆ ಬಾಗಿಲನ್ನ ಮುಚ್ಚಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಈ ಲೋಕದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಡಬಹುದು, ಆ ಬಾಗಿಲನ್ನ ಮುಚ್ಚಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಲೋಕದ ಬಾಗಿಲುಗಳು ಒಂದು ವೇಳೆ ಮುಚ್ಚೋದಾದ್ರೆ ಈ ಬಾಗಿಲುಗಳು ಮಾತ್ರ ಮಾನವನು ಮುಚ್ಚಲಿಕ್ಕೆ ಸಾಧ್ಯ. ಈ ಬಾಗಿಲನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಡ್ಬೋದು, ಆ ಬಾಗಿಲು ಮಾತ್ರ ಮುಚ್ಚಲ್ಪಡೋದಿಲ್ಲ. ಆ ಬಾಗಿಲು ತೆರೆಯೋದಾದರೆ ಯಾರು ಮುಚ್ಚಲಿಕ್ಕಾಗೋದಿಲ್ಲ, ಆ ಬಾಗಿಲು ಮುಚ್ಚೋದಾದರೆ ಯಾರು ತೆರೀಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಅದು ಮಹಾಶಕ್ತಿ ಉಳ್ಳ ದೇವರ ಅಧಿಕಾರದಲ್ಲಿರುವಂಥ ಒಂದು ಮಹಿಮೆಯ ಬಾಗಿಲು ಅದಾಗಿದೆ. ನಮಗೆ ಗೊತ್ತಿಲ್ಲದ ಹಾಗೆ ನಮಗೊಂದು ಸಹಾಯ ಇದೆ. ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ನನ್ನ ಸಹಾಯವೆಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನಿಂದಲೇ. ಈ ಮಾನವನಿಂದ ನನಗೆ ಬರೋದಲ್ಲ. ಕೇಳಿಸ್ಕೊಳ್ರಿ, ಕ್ರೈಸ್ತರಾದಂಥ ನಮಗೆ ತಿಳಿಯಬೇಕಾದಂಥ ಬಹು ಪ್ರಾಮುಖ್ಯವಾದಂಥ ಸಂಗತಿ ಏನಂದರೆ, ನಮಗೆ ಒಂದು ತಿಳಿಯದೇ ಇರುವಂಥ ಒಂದು ಸಹಾಯ ಇದೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಸಹಾಯ ಇದೆ. ಯಾವ ಒಬ್ಬ ವ್ಯಕ್ತಿ ಈ ಸಹಾಯ ಇದೆ ಅಂತೇಳಿ ಅವನು ಗೊತ್ತಾಗ್ತಾನೋ ಅವನು ಬಲವಾಗಿ ಜೀವಿಸ್ತಾನೆ. ಹೇಗೆ ಜೀವಿಸ್ತಾನೆ ಗೊತ್ತಾ? ನೋಡ್ರಿ, ಈ ಜಕಾರಿಯನ್ನೇ ಜೀವಿತ ನೋಡುವಾಗ ಮುಪ್ಪಿನ ಕಾಲ ತನಕ ಅವನು ಪ್ರಾರ್ಥಿಸ್ತಾ ಹೋಗ್ತಾ ಇದ್ದ. ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದಕ್ಕೊಂದು ಕಾರಣ ಇದೆ. ಅವನಿಗೆ ಒಂದು ಕಾರಣ ಇತ್ತು. ಏನಾ ಕಾರಣ ಅಂದರೆ, ಈ ದೇಶದ ಜನರು ಹುಟ್ಟಿನಿಂದ ಹಿಡಿದು ಈ ವಯಸ್ಸಿನ ತನಕ ನನಗೆ ಊಟಕ್ಕೆ ಕೊಡ್ತಾ ಇದ್ದಾರೆ, ಬಟ್ಟೆಗೆ ಕೊಡ್ತಾ ಇದ್ದಾರೆ, ನನ್ನ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದು ಸಹಾಯ ಇದೆ. ಅದು ಯಾವುದಂದರೆ ದೇವರ ಸಹಾಯ. ಅದು ನನಗೆ ಮಕ್ಕಳನ್ನು ಕೊಡಲಿಕ್ಕಿದೆ. ಹಾಗಾಗಿ ಈ ಸಹಾಯ ಇದು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಹಾಯವನ್ನು ದೇವನೊಬ್ಬನೇ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಅವನ ಉಸಿರಿರುವ ತನಕ ಅದನ್ನು ಪ್ರಾರ್ಥಿಸ್ತಾ ಹೋದ್ನು. ನೋಡ್ರಿ, ಭಾಳಷ್ಟು ಸರ್ತಿ ನಾವು ಪ್ರಾರ್ಥಿಸ್ತಾ ಹೋಗ್ತೇವೆ. ನಮ್ಮ ಪ್ರಾರ್ಥನೆಗೆ ಒಂದು ಮಿತಿ ಇದೆ. 1 ಸಾರಿ ಪ್ರಾರ್ಥಿಸ್ತೇವೆ, 2 ಸಾರಿ ಪ್ರಾರ್ಥಿಸ್ತೇವೆ, 3 ಸಾರಿ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಗೆ ಒಂದು ಮಿತಿ ಇದೆ. ನಮ್ಮ ಪ್ರಾರ್ಥನೆಗೆ ಒಂದು ಎಲ್ಲೆಗಳಿದ್ದಾವೆ. ಆದರೆ ಈ ಜಕಾರಿಯನ ಪ್ರಾರ್ಥನೆಗೆ ಎಲ್ಲೇ ಇರಲಿಲ್ಲ. ಅವನು ಪ್ರಾರ್ಥಿಸ್ತಾ ಹೋಗ್ತಾ ಇದ್ನು. ದೇವರ ಸಹಾಯದ ಅರ್ಥ ಅವನಿಗೆ ಗೊತ್ತಿತ್ತು. ದೇವರ ಸಹಾಯ ಎಂಥದ್ದು, ದೇವರ ಸಹಾಯ ನನ್ನ ಜೀವನದಲ್ಲಿ ಏನು ಮಾಡ್ತದೆ, ದೇವರ ಸಹಾಯ ನನಗೆ ಎಂಥದನ್ನು ಕೊಡ್ತದೆ. ಪ್ರಿಯ ಜನರೇ, ದೇವರ ಮಕ್ಕಳ ಅಂತ ನಮಗೆ ಮಾತ್ರವೇ ಮಾಂಸದ ತೋಳಿಲ್ಲದೆ ಬೇರೊಂದು ಸಹಾಯ ಬರ್ತದೆ. ದೇವರ ಮಕ್ಕಳ ಅಂತ ನಮಗೆ ಮಾತ್ರವೇ ಹಣದ ಬಲವಿಲ್ಲದೆ ಬೇರೊಂದು ಬಲ ಬರ್ತದೆ. ದೇವರ ಮಕ್ಕಳ ಅಂತ ನಮಗೆ ಮಾತ್ರವೇ ಈ ಲೋಕದ ಯಾವ ಸಹಾಯವಿಲ್ಲದೆ ಇನ್ನೊಂದು ಸಹಾಯ ನಮಗೆ ಬರಲಿಕ್ಕಿದೆ. ಅದು ಹೇಗಿರ್ತದಂದ್ರೆ ಇಸ್ರಾಯೇಲರನ್ನ ದೇವರು ಅಡವಿಯಲ್ಲಿ ನಡೆಸಿದನು. ಇಸ್ರಾಯೇಲರಲ್ಲಿ ಅಡವಿಯಲ್ಲಿ ದೇವರನ್ನ ನಡೆಸಿದ 40 ವರ್ಷಗಳ ಕಾಲ ಬೈಬಲ್ ವಾಕ್ಯ ಹೇಳ್ತದೆ. ಘೋರಾಂಧಕಾರವಾದಂಥ ಭಯಂಕರವಾದಂಥ ಅರಣ್ಯದಲ್ಲಿ ದೇವರವ್ರನ್ನ 40 ವರ್ಷಗಳ ಕಾಲ ನಡೆಸಿದನು. 40 ವರ್ಷಗಳ ಕಾಲ ಅವ್ರನ್ನ ಹೇಗೆ ಪೋಷಿಸಿದನು? ಪ್ರಪಂಚದಲ್ಲಿ ಎಲ್ಲ ಜನರು ಭೂಮಿಯಿಂದ ಬೆಳೆದಂಥ ಆಹಾರವನ್ನು ತಿಂದಿದ್ದಾರೆ. ಪ್ರಪಂಚದಲ್ಲಿ ಎಲ್ಲ ಜನರು ಭೂಮಿಯಿಂದ ಬೆಳೆದ ಆಹಾರವನ್ನು ತಿಂದರು. ಆದರೆ ಇಸ್ರಾಯೇಲರಿಗೆ ಯಾವ ಮಾನವನು ಬೆಳೆಯದೇ ಇರುವಂಥ ಆಹಾರವನ್ನು ದೇವರು ಕೊಟ್ಟನು. ಅಂದರೆ ಯಾವ ಮನುಷ್ಯ ಸಹಾಯವಿಲ್ಲದೆ ಅವರಿಗೆ ಎಲ್ಲವನ್ನು ಕೊಟ್ಟನು. ಕ್ರೈಸ್ತರಾದ ನಮಗೆ ದೇವರ ಸಹಾಯ ಇದೆ.
ದೇವರ ಸಹಾಯನೇ ಬೇರೆ, ಮಾನವನ ಸಹಾಯನೇ ಬೇರೆ. ಇಸ್ರಾಯೇಲ್ಯರು ಅವರ ಜೀವನದಲ್ಲಿ ಪ್ರತಿ ಸಾರಿ ಅಂದುಕೊಳ್ತಾ ಇದ್ದೇನಪ್ಪ ಅಂದರೆ, ನಮಗೆ ಐಗುಪ್ತರು ಹಾಗೆ ಈರುಳ್ಳಿ ಇಲ್ಲ, ಐಗುಪ್ತರು ಕೊಡುವ ಹಾಗೆ ಬೆಳ್ಳುಳ್ಳಿ ಇಲ್ಲ, ಐಗುಪ್ತರು ಕೊಡುವ ಹಾಗೆ ಕರ್ಬೂಜಿಲ್ಲ. ನಮಗೆ ಯಾವಾಗಲೂ ಅವರು ಇಸ್ರಾಯೇಲ್ಯರು ಯಾವಾಗಲೂ ಐಗುಪ್ತರ ವಿಷಯವನ್ನೇ ಆಲೋಚನೆ ಮಾಡ್ತಾ ಇದ್ರು. ನಾವು ಐಗುಪ್ತರ ಪಾತ್ರೆಗಳ ಮುಂದೆ ಕೂತ್ಕೊಂಡು ಮಾಂಸ ತಿಂತಾ ಇದ್ದೀವಿ ಅಂದರೆ ಅವ್ರು ಕೊಟ್ಟರೆ ನಮಗೆ ಮಾಂಸ ಸಿಗಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ರು. ಅಂದರೆ ಮಾಂಸದ ತೋಳಿಲ್ಲದೆ ನಮಗೆ ಯಾವ ಸಹಾಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಸ್ರಾಯೇಲರು ತಿಳ್ಕೊಂಡಿದ್ರು. ಆದ್ರೆ 40 ವರ್ಷಗಳ ಕಾಲ ದೇವರಿಗೆ ಯಾವ ಮಾಂಸದ ತೋಳು ಇಲ್ಲದೆ ಪರಲೋಕದಿಂದ ಆತನ ಸಹಾಯವನ್ನು ಕಳಿಸಿಕೊಟ್ಟನು. ಅದುವೇ ನಮ್ಮ ಸಹಾಯವಾಗಿದೆ, ಅದುವೇ ನಮ್ಮ ಸಹಾಯವಾಗಿದೆ. ದೇವರ ಮಕ್ಕಳ ಅಂತ ನಮಗಿರುವಂಥ ಸಹಾಯ ಯಾವುದಂದರೆ ಈ ಭೂಮಿಗೆ ಸಂಬಂಧಪಟ್ಟದ್ದಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟದ್ದು. ನೀವು 40 ವರ್ಷಗಳ ಕಾಲ ಇಸ್ರಾಯೇಲ್ಯರು ನಡೆಸಿದಂಥ ಆ ವಿಷಯವನ್ನು ನಾವು ಆಲೋಚನೆ ಮಾಡುವಾಗ ಅವರಿಗೆ ದೇವರು ಪರಲೋಕದಿಂದ ಮನ್ನವನ್ನು ಕೊಟ್ಟರು. ನೀರೆಲ್ಲಿಂದ ಕೊಟ್ಟರು? ಒಂದು ನಿಮಿಷ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ದೇವರು ಬಂಡೆಯೊಳಗಿಂದ ನೀರು ಕೊಟ್ಟನು ಎಂಬುದಾಗಿ ನಮಗೆ ಬೈಬಲ್ ಹೇಳ್ತದೆ. ಕೇಳಿಸ್ಕೊಳ್ರಿ, ನಮ್ಮ ಸಹಾಯ ಎಂತದಂತ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ ಸಹಾಯವೆಂತದೆಂಬುದಾಗಿ ಬಂಡೆ ಎಂಬುದಾಗಿ ಹೇಳುವಾಗ ನಾನು ಬಹಳಷ್ಟು ಬೋರ್ವೆಲ್ಗಳನ್ನು ಕೊರೆಯೋದನ್ನು ನೋಡಿದ್ದೇನೆ. ಬಹಳಷ್ಟು ಬೋರ್ವೆಲ್ ಕೊರಿತಾ ಇರುವಾಗ ನಾನು ಪ್ರಾರ್ಥಿಸಿದ್ದೇನೆ, ಹೋಗಿ ದೇವರೇ ಈ ಬೋರ್ವೆಲ್ಲಲ್ಲಿ ನೀರು ಬರಲಿ ಎಂಬುದಾಗಿ. ಬೋರ್ವೆಲ್ನ ಕೊರಿತಾ ಹೋಗುವಾಗ ಆಳಕ್ಕೆ ಹೋಗ್ತಾ ಇರುವಾಗ ಆ ಮಿಷನ್ ಗ್ರಿಲ್ ಮಾಡ್ತಾ ಒಳಗೆ ಹೋಗ್ತಾ ಇರುವಾಗ ಬಂಡೆಗಳು ಸಿಗುವಾಗ ಆ ಬಂಡೆಯನ್ನು ಕೊರೆದು ಏನು ಮಾಡ್ತದೆ, ಕೆಳಗಿರುವಂಥ ನೀರನ್ನು ಅದು ಹೊರಗೆ ತಂದು ಹಾಕ್ತದೆ. ನೋಡ್ರಿ, ಕೇಳಿಸ್ಕೊಳ್ರಿ, ಭೂಮಿಯ ಒಳಗಿರುವಂಥ ಬಂಡೆಯಲ್ಲಿ ನೀರು ಸಿಗ್ತದೆ, ಭೂಮಿಯ ಒಳಗಿರುವಂಥ ಬಂಡೆಯಲ್ಲಿ ನೀರು ಸಿಗ್ತದೆ, ಭೂಮಿಯ ಒಳಗೆ ನೀರು ಸಿಗ್ತದೆ. ಭೂಮಿಯ ಮೇಲಿರುವಂಥ ಬಂಡೆಯಲ್ಲಿ ನೀರು ಸಿಗೋದೇ ಇಲ್ಲ. ನೀವು ಎಲ್ಲಿ ಹೋಗಿ ಹುಡುಕಿದ್ರೂ ಸಿಗೋದಿಲ್ಲ. ನಿಮಗೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇಸ್ರಾಯೇಲರಿಗೆ ಬಂಡೆ ಒಳಗಿಂದ ನೀರು ಕೊಟ್ಟನು ಎಂಬುದಾಗಿ ಹೇಳುವಂಥ ಒಂದು ವಿಷಯವನ್ನು ನಾನು ಸಂಶೋಧನೆ ಮಾಡ್ತಾ ಇದ್ದೆ. ಸಂಶೋಧನೆ ಮಾಡ್ತಿದ್ದ ನನಗೆ ಆ ವಿಷಯ ನನಗೆ ಸಿಕ್ತು. ಅದು ಸಿಕ್ಕಾಗ ನನಗೆ ಶಾಕ್ ಆಯಿತು. ಅದು ಯಾಕೆ ಶಾಕ್ ಆಯ್ತು ಅಂತ ಹೇಳಿದ್ರೆ, ಆ ಬಂಡೆ ಖಂಡಿತವಾಗ್ಲೂ ಭೂಮಿ ಒಳಗಿದ್ದಂಥ ಬಂಡೆ ಅಲ್ಲ, ಭೂಮಿಯ ಮೇಲಿದ್ದಂಥ ಬಂಡೆ. ಹಾಲೆಲೂಯ! ಭೂಮಿಯ ಮೇಲಿದ್ದಂಥ ಬಂಡೆಯೊಳಗಿಂದ ಯಾರಿಗೂ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭೂಲೋಕದ ಯಾವ ಮಾನವನಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಬೋರ್ವೆಲ್ ಮಿಷನ್ಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಭೂಮಿಯ ಮೇಲಿರುವಂಥ ಬಂಡೆಯನ್ನು ಸೇಳಿ ಅವರಿಗೆ ನದಿಯಾಗಿ ಪ್ರವಾಹವಾಗಿ ಹರಿಯುವಂತೆ ಮಾಡಿದನು. ಅದುವೇ ದೇವರ ಸಹಾಯ. ಅದು ಖಂಡಿತವಾಗ್ಲೂ ಮಾನವನ ಹಾಗಿರುವಂಥ ಸಹಾಯ ಅಲ್ಲ, ಮಾನವನ ಹಾಗಿರುವಂಥ ಸಹಾಯ ಅಲ್ಲವೇ ಅಲ್ಲ. ಅದು ದೇವರ ಸಹಾಯ. ದೇವರ ಸಹಾಯ ಮಾನವನ ಹಸ್ತವಿಲ್ಲದೆ ಪರಲೋಕದಿಂದ ಬಿದ್ದಂಥ ಧಾನ್ಯವನ್ನು ತಿನ್ನುವ ರೀತಿಯಲ್ಲಿ ಮಾಡ್ತು. ದೇವರ ಸಹಾಯ ಭೂಮಿಯ ಮೇಲಿರುವಂಥ ಬಂಡೆ ಒಳಗಿಂದ ನೀರು ತಗೊಂಡು ಬಂದು. ಕೇಳಿಸ್ಕೊಳ್ರಿ, ಈ ಪದವನ್ನು ನೀವು ಎಷ್ಟು ಸರಳವಾಗಾದರೂ ತಗೊಳ್ಬೋದು, ಎಷ್ಟು ಬಲವಾಗಾದರೂ ತಗೊಳ್ಬೋದು. ಆದರೆ ನಾನು ಮಾತ್ರ ಬಲವಾಗಿ ತಗೊಳ್ತೀನಿ. ಯಾಕೆ ಗೊತ್ತಾ? ದೇವರ ಸಹಾಯ ನನ್ನ ಕಡೆ ಇದೆ, ದೇವರ ಶಕ್ತಿ ನನ್ನ ಕಡೆ ಇದೆ, ದೇವರ ಬಲ ನನ್ನ ಕಡೆ ಇದೆ, ದೇವರ ಸಾಮರ್ಥ್ಯ ನನ್ನ ಕಡೆ ಇರೋದ್ರಿಂದ ನಾನು ಅದನ್ನು ಬಲವಾಗಿ ಅಂಗೀಕರಿಸ್ತೇನೆ. ಯಾಕಂದರೆ ನಾನು ನಂಬಿರುವ ನಂಬಿಕೆ ಅದು ಸಾಧಾರಣವಾದ ನಂಬಿಕೆ ಅಲ್ಲ, ಸಾಧಾರಣವಾದ ಬಲವಲ್ಲ, ಅದು ಶ್ರೇಷ್ಠವಾದ ಬಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡಿಸ್ಕೊಂಡು ಬರ್ತಾ ಇರುವಾಗ ಕೆಂಪು ಸಮುದ್ರವನ್ನು ದಾಟಿಸಬೇಕು. ಕೆಂಪು ಸಮುದ್ರದ ಬಳಿಗೆ ಬಂದಾಗ ಆ ಕೆಂಪು ಸಮುದ್ರ ಮುಂದೆ ನಿಂತ್ಕೊಂಡಿರುವಾಗ ಇಸ್ರಾಯೇಲರಲ್ಲೂ ಹೇಳ್ತಾ ಇದ್ರು, ಅಯ್ಯೋ, ನಾವು ಐಗುಪ್ತದಲ್ಲಿ ಇದ್ದಿದ್ರೆ ಒಳ್ಳೇದಾಗಿತ್ತು, ನಾವು ಇಲ್ಲಿ ಮರಣ ಹೊಂತೇವೆ, ನಾವಿಲ್ಲಿ ಸಾಯ್ತೇವೆ. ದೇವರವ್ರನ್ನ ಸಾಯಿಸೋದಕ್ಕೆ ಕರ್ಕೊಂಡ್ ಬರಲಿಲ್ಲ, ಬದುಕಿಸ್ಲಿಕ್ಕೆ ಕರ್ಕೊಂಡು ಬಂದ. ದೇವರ ಹಸ್ತ ಒಬ್ಬನ ಹಿಡಿದಿದೆ ಅಂದ್ರೆ ಅವನು ಬದುಕ್ತಾನೆ. ಸಾಯುವವನಾಗಿದ್ರು ಬದುಕ್ತಾನೆ. ದೇವರು ಒಬ್ಬನ ಹಸ್ತವನ್ನ ಹಿಡಿದ್ರೆ ಅವನು ಸಾಯುವವನಾದರೂ ಬದುಕುತ್ತಾನೆ. ದೇವರು ಒಬ್ಬನ ಕೈ ಬಿಡೋದಾದ್ರೆ ಅವನು ಬದುಕುವವನಾದ್ರೂ ಸಹ ಲೋಕದಲ್ಲಿಲ್ಲದವನಾಗ್ತಾನೆ. ದೇವರ ಹಸ್ತ ಒಬ್ಬನ ಹಿಡಿದಾದ್ರೆ ಸಾವು ಅನ್ನೋದು ಅವನ ಬೆನ್ನಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆ ಇಸ್ರಾಯೇಲ್ಯರು ಕೆಂಪು ಸಮುದ್ರದ ಮುಂದೆ ಹೋದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಸಾಯ್ಲಿಕ್ಕಾಗಿ ದೇವರು ಕರ್ಕೊಂಡು ಬಂದಿದ್ದಾರೆ ಎಂಬುದಾಗಿ ಹೇಳಿದಾಗ ದೇವ್ರು ಹೇಳ್ತಾರೆ ಮೋಶೆಗೆ, ನಿನ್ನ ಕೈಲಿರುವಂಥ ಕರವನ್ನು ಚಾಚು, ನಿನ್ನ ಕೋಲನ್ನು ಚಾಚು. ಅದು ಏನಾಗ್ತದೆ? ಸಮುದ್ರ ವಿಭಾಗವಾಗ್ತದೆ. ಹೇಗಾಯ್ತು ಅಂತೇಳಿ ನಾನು ಅದನ್ನು ನೋಡ್ತಾ ಇರುವಾಗ ಭಾಳ ಆಶ್ಚರ್ಯ ಅನ್ನಿಸ್ತು ನನಗೇನಪ್ಪ ಅಂದರೆ, ಕೆಂಪು ಸಮುದ್ರ ಅನ್ನುವಂಥ ಪ್ರದೇಶ ಈಗಲೂ ಸಹ ಅದನ್ನು ಸಂಶೋಧನೆ ಮಾಡಿ ಆ ಫರೋಹನ ಸೈನ್ಯ ಮುಳುಗಿದಂಥ ಆ ಚಕ್ರಗಳು, ಆ ಕುದುರೆಗಳ ಗೊರಸುಗಳು ಎಲ್ಲ ಈಗ ಸಿಕ್ಕಿದ್ದಾವೆ. ಅವೆಲ್ಲವುಗಳನ್ನ ಸಂಶೋಧನೆ ಮಾಡಿ ಹುಡುಕಿ ಇಟ್ಟಿದ್ದಾರೆ. ಅದನ್ನು ಸಂಶೋಧನೆ ಮಾಡಿದವ್ರು ಹೀಗೆ ಹೇಳಿದ್ರು, ಕೇಳಿಸ್ಕೊಳ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನಾವೆಲ್ಲರೂ ಗೋಡೆಗಳನ್ನ ನೋಡಿದ್ದೇವೆ, ದೊಡ್ಡ ದೊಡ್ಡ ಗೋಡೆಗಳನ್ನ ನೋಡಿದ್ದೇವೆ. ಅದು ಮಾನವನ ಕೈ ಕಟ್ಟಿದ್ದು ಗೋಡೆ.
ಯಾರಾದರೂ ಪ್ರಪಂಚದಲ್ಲಿ ನೀರಿನ ಗೋಡೆ ನೋಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾವು ಯಾರು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳ್ತದೆ 2 ಕಡೆ ನೀರುಗಳು ಗೋಡೆಯ ಉಪಾದಲ್ಲಿ ನಿಂತ್ಕೊಳ್ತು ಅಂತೇಳಿ. ಸಂಶೋಧನೆಗಾರರನ್ನು ಸಂಶೋಧಿಸಿ ನೋಡಿದ್ದಾರೆ. ಒಂದು ಕಡೆ ಗೋಡೆ 600 ಅಡಿ, ಇನ್ನೊಂದು ಕಡೆ ಗೋಡೆ 600 ಅಡಿ. ಅಂದರೆ ದೇವರ ಹಸ್ತ ನೀರಿನಿಂದ ಗೋಡೆ ಕಟ್ಟಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ದೇವರ ಹಸ್ತ ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡಿಬಿಡ್ತು. ದೇವರ ಬಲ ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡಿಬಿಡ್ತು. ದೇವರ ಬಲ ಅಸಾಧ್ಯವಾದನ್ನು ಸಾಧ್ಯವಾಗಿ ಮಾಡಿಬಿಡ್ತು. ದೊಡ್ಡ ಶಕ್ತಿ. ಆ ನಂತರದಲ್ಲಿ ಅಲ್ಲಿಂದ ಕರ್ಕೊಂಡು ಬಂಡೆ ನೀರು ಕೊಟ್ಟರು, ಮನ್ನಾ ಕೊಟ್ಟರು, ಮುಂದೆ ಬರ್ತಾರೆ. ಅರಣ್ಯಕಾಂಡ 11ನೇ ಅಧ್ಯಾಯಕ್ಕೆ ನೀವು ಬರೋದಾದ್ರೆ ಅಲ್ಲಿ ಎಲ್ಲಾ ಜನರು ಹೇಳ್ತಾರೆ, ಅಯ್ಯೋ ಐಗುಪ್ತ ದೇಶದಲ್ಲಿರುವಾಗ ನಮಗೆ ಈರುಳ್ಳಿ ಸಿಗ್ತಾ ಇತ್ತು, ಬೆಳ್ಳುಳ್ಳಿ ಸಿಗ್ತಾ ಇತ್ತು, ಎಲ್ಲ ಸಿಗ್ತಾ ಇತ್ತು. ಇಲ್ಲಿ ನಮಗೇನು ಸಿಗ್ತಾ ಇಲ್ಲ, ಮನ್ನಾ ಬಿಟ್ರೆ ಬೇರೆ ಏನೂ ಇಲ್ಲ. ಓಕೆ, ನಿಮ್ಮ ಪ್ರಾಬ್ಲಮ್ ಏನು? ಐಗುಪ್ತದಲ್ಲೇ ಮಾತ್ರ ಸಿಗ್ತದೆ, ಇಲ್ಲಿ ಸಿಗೋಲ್ಲ ಅಂತೇಳಿ. ಆಯಿತು, ನಾಳೆ ನಿಮ್ಮನ್ನು ಶುದ್ಧಿಪಡಿಸ್ಕೊಡ್ರಿ, ನಾಳೆ ನಿಮಗೆ ಮಾಂಸ ಕೊಡ್ಲಿಕ್ಕಿದ್ದೇನೆ. ಆಗ ಮೋಶೆ ಬರ್ತಾರೆ, ಒಳ್ಳೇದು ಕರ್ತನೆ, ನೀನು ಹೇಳಿದಿ ಎಲ್ರಿಗೂ ಮಾಂಸ ಕೊಡ್ತೀನಿ ಅಂತ ಹೇಳಿ. ಅದು ಎಷ್ಟು ದಿನ? 1 ದಿನ ಅಲ್ಲ, 2 ದಿನ, ಬರೋಬ್ಬರಿ 1 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ಯಾ. ಹಾಗಾದ್ರೆ ನಾನು ಎಲ್ಲಿಂದ ಮಾಂಸವನ್ನು ತಗೊಂಡು ಬರಬೇಕು? ಅಡವಿ ಎಲ್ಲ ಪ್ರಾಣಿಗಳು ಹಿಡಿಬೇಕಾ? ಸಮುದ್ರದ ಎಲ್ಲ ಮೀನುಗಳು ಹಿಡಿಬೇಕಾ? ಯಾವುದನ್ನು ಕೊಯ್ದು ಅವರಿಗೆ ನಾನು ಮಾಂಸವನ್ನು ಕೊಡಬೇಕು? ಆಗ ದೇವರು ಹೇಳ್ತಾರೆ, ನನ್ನ ಕೈ ಸಹಾಯ ಮಾಡಲಂತ ಮೋಟುಗೈ ಅಂತ ಅಂದ್ಕೊಂಡಿದ್ಯೋ, ನೀನು ಹೋಗು, ನನ್ನ ಕೈ ಕೆಲಸ ಮಾಡ್ತಿಲ್ಲ ಅಂತ ನೋಡು. ಬೆಳಗಿನ ಜಾವ ದೇವರು ಬಿರುಗಾಳಿನ ಎಬ್ಬಿಸಿದಾಗ ಆ ಲಾವಕ್ಕಿಗಳು ಬಂದವು ಅಂತ ಹೇಳ್ತದೆ. ಲಾವಕ್ಕಿಗಳು ಎಷ್ಟು ಬಂದಿದೆ ಅಂತೇಳಿ ಈಗ ಸಂಶೋಧನೆ ಮಾಡಿದ್ದಾರೆ. ಆ ಸ್ಥಳದಲ್ಲಿ 36 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇಷ್ಟು ಎತ್ತರಕ್ಕೆ ಅಕ್ಕಿಗಳು ತಮ್ಮ ಪಾಡಿಗೆ ತಾವು ಬಂದು ಬಿದ್ದಿದ್ವಂತೆ. ಹಾಲೆಲೂಯಾ! 36 ಕಿಲೋಮೀಟರ್ ಸರೌಂಡಿಂಗ್ ಇಸ್ರಾಯೇಲರ ಪಾಳ್ಯದ ಸುತ್ತು ಆ ಹಕ್ಕಿಗಳು ಬಂದು ಕೂತ್ಕೊಂಡು ಬಿದ್ದಿದ್ವಂತೆ. ಎಷ್ಟು ಎತ್ತರಕ್ಕೆ? ಬೈಬಲ್ ವಾಕ್ಯ ಹೇಳ್ತದೆ 1, 2 ಇಷ್ಟು ನಿಜವಾಗ್ಲೂ 1 ಮೀಟರ್ ಎತ್ತರಕ್ಕೆ. ದೇವರ ಶಕ್ತಿ. ಒಂದು ವೇಳೆ ಮಾನವರು ಅದನ್ನು ಹಿಡಿಯೋದಾಗಿದ್ರೆ ಎಷ್ಟು ಹಕ್ಕಿಗಳನ್ನ ಹಿಡಿಯಲಿಕ್ಕೆ ಸಾಧ್ಯ? ನೋಡ್ರಿ, ನಾನು ಯಾಕೆ ಹೇಳ್ತೀನಿ ಅಂದರೆ ನಮಗಿರುವಂಥ ಶಕ್ತಿ ಸಾಧಾರಣವಾದದ್ದಲ್ಲ, ಅದು ಸಾಧಾರಣವಾದಲ್ಲ. ನೀವು ಬೇಕಾದರೆ ನಾನು ಹೇಳಿದಂತೆ ಎಲ್ಲ ಸಂಗತಿಗಳನ್ನ ಓದಿ ಧರ್ಮೋಪದೇಶ ಕಾಣ ನೋಡ್ರಿ. ನಿನ್ನ ಬಲವುಳ್ಳ ಕರ ಇದೆಲ್ಲ ಮಾಡಿತು, ನಿನ್ನ ಬಲವುಳ್ಳ ಶಕ್ತಿ ಇದೆಲ್ಲ ಮಾಡಿತು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ನಮಗಿರುವಂಥ ಸಹಾಯ ಅದು ಸಾಧಾರಣವಾದ ಸಹಾಯವಲ್ಲ, ಅದು ವಿಶೇಷವಾದ ಸಹಾಯ, ಅದು ಶ್ರೇಷ್ಠವಾದ ಸಹಾಯ. ಭೂಲೋಕದಲ್ಲಿ ಯಾರಿಂದಲೂ ಆಗದೇ ಇರುವಂಥ ಸಹಾಯ, ಭೂಲೋಕದ ಮಾಂಸದ ಕೈಯಿಂದಲೂ ಮತ್ತು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅಧಿಕಾರ ಯಾವುದೇ ಬಂಧುಗಳು ಮಿತ್ರರು ಯಾರಿಂದಲೂ ಆಗದೇ ಇರುವಂಥ ವಿಶೇಷವಾದ ಸಹಾಯ ಯಾವುದಂದ್ರೆ ಪರಲೋಕದ ನಮ್ಮ ದೇವರ ಸಹಾಯವಾಗಿದೆ. ಈ ಸಹಾಯ ಯಾರಿಗೆ ಗೊತ್ತಿತ್ತು ಅಂದರೆ ಜಕರ್ಯನಿಗೆ ಗೊತ್ತಿತ್ತು, ಖಂಡಿತವಾಗಲೂ ಗೊತ್ತಿತ್ತು. ಆ ಜಕರ್ಯನಿಗೆ ಗೊತ್ತಿದ್ದ ಕಾರಣವೇ ಇಸ್ರಾಯೇಲ್ ಜನರು ಸಂಪೂರ್ಣವಾಗಿ ಅವನು ಪೋಷಿಸುವವರಾಗಿದ್ರು ಸಹ ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ದೇವರಿಂದ ಬರ್ತದೆ ಎಂಬುದು ಅವನಿಗೆ ಸ್ಪಷ್ಟೀಕರಣ ಆಯಿತು. ಪ್ರಿಯ ಜನರೇ, ನಾವು ಸಹ ಯಾವಾಗಲೂ ಸಹ ಭೂಲೋಕದ ಸಹಾಯವನ್ನು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ಪರಲೋಕದ ದೇವರ ಸಹಾಯವನ್ನು ಎದುರು ನೋಡೋದು ಉತ್ತಮ ಅಂತೇಳಿ ನಾನು ಅಂದುಕೊಳ್ತೇನೆ. ಯಾಕಂದರೆ ಈ ಲೋಕದ ಸಹಾಯ ನಮಗೆ ಒಂದು ವೇಳೆ ಕೈ ಬಿಟ್ಟು ಹೋಗ್ಬೋದು, ಎಲ್ಲ ಬಾಗಿಲುಗಳು ಮುಚ್ಚಲ್ಪಡ್ಬೋದು, ಎಲ್ಲ ಬಾಗಿಲುಗಳು ಕೊಚ್ಚಿ ಹೋಗ್ಬೋದು. ಆದರೆ ಪರಲೋಕದ ಸಹಾಯ ನಮ್ಮನ್ನು ಕೈ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗಮನವಾಗಿ ಕೇಳಿಸ್ಕೊಳ್ರಿ, ಈ ಲೋಕದ ಎಲ್ಲಾ ಬಾಗಿಲುಗಳು ನಮ್ಮನ್ನ ಬಾಗಿಲು ಮುಚ್ಚಲಿಕ್ಕೆ ಸಾಧ್ಯ, ಎಲ್ಲ ಒಂದಲ್ಲ ಒಂದಿನ ನಮ್ಮ ಬಾಗಿಲು ಮುಚ್ಚಿ ಹೋಗ್ತದೆ. ಆದರೆ ಪರಲೋಕದ ಬಾಗಿಲು ಮಾತ್ರ ನಮ್ಮನ್ನು ಮುಚ್ಚಿ ಹೋಗೋದಿಲ್ಲ. ಯಾಕಂದ್ರೆ ಅದನ್ನ ಯಾವ ಮಾಂಸದ ಕೈ ಸಹ ಮುಚ್ಚಲಿಕ್ಕೆ ಆಗೋದಿಲ್ಲ. ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ, ನಿಮಗೆ 2 ಉದಾಹರಣೆಗಳನ್ನ ಕೊಡ್ತೇನೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿರುವಂಥ ಒಂದು ಉದಾಹರಣೆ, ಹಾಗೆ ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿರುವಂಥ ಒಂದು ಉದಾಹರಣೆ. ಇಲ್ಲಿರುವಂಥ 2 ಉದಾಹರಣೆಗಳು ಏನು? ಆದಿಕಾಂಡ 6ನೇ ಅಧ್ಯಾಯಕ್ಕೆ ಹೋಗೋದಾದ್ರೆ ಆಕಾಶದ ಕದಗಳನ್ನು ತೆರೆದು ದೇವರು ಭೂಮಿಯಲ್ಲಿ ನೀರನ್ನು ತುಂಬಿದಂತೆ ಆ ಸಮಯದಲ್ಲಿ ಬಲಿಷ್ಠ ಜನರಿದ್ರು, ದೊಡ್ಡ ಜನಾಂಗ ಇತ್ತು. ಆ ಸಮಯದಲ್ಲಿ ದೊಡ್ಡ ದೊಡ್ಡ ಬೈಬಲ್ ಹೇಳ್ತದೆ ಮಹಾ ಶರೀರಗಳಿದ್ರು ಅಂತೇಳಿ. ಆದರೆ ಯಾರಿಗಾದ್ರೂ ಒಬ್ಬರಿಗೆ ಆ ಬಾಗಿಲು ಮುಚ್ಚಲಿಕ್ಕೆ ಆಯ್ತಾ? ಈ ಬಾಗಿಲುಗಳನ್ನ ಮುಚ್ಚಬಹುದು, ಆದರೆ ಆ ಬಾಗಿಲನ್ನ ಮುಚ್ಚಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಲೆಲೂಯಾ! ಈ ಬಾಗಿಲನ್ನ ಅವ್ರು ಮುಚ್ಚಬಹುದು. ಜನರೇ, ಈ ಲೋಕದ ಬಾಗಿಲುಗಳು ಮುಚ್ಚಲಿಕ್ಕೆ ಸಾಧ್ಯತೆ ಇದೆ. ಯಾಕೆ? ಕೆಲವು ಸಾರಿ ನಮ್ಮಿಂದ ತಕೊಂಡು ತಿಂದು ನಮ್ಮ ಮುಂದೆ ಬಾಗಿಲು ಮುಚ್ಕೊಳ್ಳೋರಿದ್ದಾರೆ. ನನ್ನ ಜೀವನದಲ್ಲಿ ಅನುಭವ ಆಗಿದೆ. ಎಷ್ಟೋ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಎಷ್ಟೋ ಬಾಗಿಲುಗಳು ಮುಚ್ಚಿ ನನ್ನನ್ನು ಹೊರ ಹಾಕಿದ್ದುಂಟು. ಆದರೆ ಆ ಬಾಗಿಲು ಮಾತ್ರ ಯಾವತ್ತೂ ನನಗೆ ಮುಚ್ಚಲ್ಪಡಲಿಲ್ಲ. ಆ ಬಾಗಿಲು ತೆರೆಯೋದಾದ್ರೆ ಹೇಗಿರ್ತದೆ? ಬೈಬಲ್ ವಾಕ್ಯ ಹೇಳ್ತದೆ, ಇಡೀ ಪ್ರಪಂಚದಲ್ಲಿ ನೀರಿನಿಂದ ತುಂಬಲ್ಪಟ್ಟು ಆ ನೀರಿನಲ್ಲಿ ಎಲ್ಲ ತುಂಬಿ ಬೆಟ್ಟದ ಮೇಲೆ 15 ಮೊಳ ನೀರಿತ್ತು ಅನ್ನುವಾಗ ಪ್ರಪಂಚದಲ್ಲೇ ಅತಿ ಎತ್ತರದ ಬೆಟ್ಟ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್.
ಆ ಮೌಂಟ್ ಎವರೆಸ್ಟ್ಗಿಂತ 15 ಮೊಳ ಎತ್ತರದಲ್ಲಿ ನೀರು ನಿಂತಿತ್ತು ಅಂದರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಪರಲೋಕ ಒಂದು ವೇಳೆ ನಮ್ಮ ಕಡೆ ತಿರುಗೋದಾದರೆ, ಪರಲೋಕದ ಬಾಗಿಲು ನಮ್ಮ ಒಂದು ಕಡೆ ತಿರುಗೋದಾದರೆ ಅದು ಹೇಗಿರ್ತಂತ ನಾನು ನಿಮಗೆ ಹೇಳ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನಾವು ನೋಡುವಾಗ ಭೂಮಿ ಗೋಲಾಕಾರದಲ್ಲಿದೆ. ಭೂಮಿ ಗೋಲಾಕಾರದಲ್ಲಿದೆ. ನಾವೊಂದು ಕಪ್ಪಿನಲ್ಲಿ ನೀರು ತಗೊಂಡು ಒಂದು ವೇಳೆ ನಾವು ಈ ಕಡೆ ಬೊಗ್ಗಿಸೋದಾದರೆ ಅದು ನೀರು ಸಮವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಇನ್ನೂ ಕೆಲವರು ಏನು ಮಾಡ್ಬೋದು, ನೀರನ್ನು ತಗೊಂಡು ಮೈಗೆ ಅಂಟಿಸ್ಕೊಳ್ಳೋದಾದರೆ ಮೈ ಮೇಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ನೀರು ಇಳಿದು ಹೋಗ್ತದೆ, ನೀರು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ನೋಡ್ರಿ, ದೇವರು ಗೋಲಾಕಾರದಲ್ಲಿರುವಂಥ ಭೂಮಿಯನ್ನು ಆಕಾಶದಿಂದ ಮಳೆಯನ್ನು ಸುರಿಸಿ ಪೂರ್ತಿಯಾಗಿ ತುಂಬಿಕೊಂಡು ನಿಲ್ಲುವಂತೆ ಮಾಡಿದ್ನು. ಅಂದರೆ ಅಸಾಧ್ಯ, ಅದು ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಲ್ಲಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇವರು ಅದನ್ನು ನಿಲ್ಲಿಸಿದ್ನು. ಮಾನವನಿಂದ ನಿಲ್ಲಿಸ್ಲಿಕ್ಕಾಗಲ್ಲ, ಯಾರಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಅದು ದೇವರು ಪರಲೋಕದ ದ್ವಾರಗಳನ್ನು ತೆರೆದು ಅದನ್ನು ನಿಲ್ಲಿಸುವಂತೆ ಮಾಡಿದ್ನು. ನೋಡ್ರಿ, ದೇವರ ಪರಲೋಕ ದ್ವಾರಗಳು ತೆರೆದ್ರೆ ನಮ್ಮ ಜೀವನದಲ್ಲಿ ಹಾಗೆ ಇರ್ತದೆ. ಅದಕ್ಕೆ ಮಲಾಕಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ನನಗೆ ಕೊಟ್ಟು ನೋಡ್ರಿ, ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮಗೆ ಹಿಡಿಸಲಾರದಷ್ಟು ನಾನು ಸೃಷ್ಟಿನೋ ಇಲ್ಲವೋ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಜನರೇ, ದೇವರು ಒಂದು ವೇಳೆ ತನ್ನ ಬಾಗಿಲುಗಳನ್ನು ತೆರೆಯೋದಾದರೆ ಅದನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಾನಿವತ್ತು ಹೇಳುವಂಥ ವಿಷಯ, ನಮ್ಮ ಸಹಾಯವನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ನಮ್ಮ ಸಹಾಯವನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ನಮ್ಮ ಸಹಾಯ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಿದ್ರೆ ಮಾತ್ರವೇ ನಾವು ಮುಂದೆ ನಿಲ್ಲಕ್ಕೆ ಸಾಧ್ಯ. ನಮಗಿರುವಂಥ ಬಲ ಎಂಥದ್ದೆಂಬುದು ಗೊತ್ತಿದ್ರೆ ಮಾತ್ರವೇ ನಾವು ಮುಂದೆ ನಿಲ್ಲಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಾವು ಓಡಿ ಹೋಗ್ತೇವೆ. ನಾನೀಗ ಇಲ್ಲಿಗೆ ಬರೋದಕ್ಕಿಂತ ಮೊದಲು ಒಂದು ವಿಷಯವನ್ನು ಧ್ಯಾನಿಸ್ತಾ ಇದ್ದೆ. ಒಬ್ಬ ಮನುಷ್ಯ ಹೇಗೆ ಜಯ ಹೊಂದಲಿಕ್ಕೆ ಸಾಧ್ಯ ಅಂತ ಅಂದುವಾಗ, ಈಗ ನಾನು ಸ್ವಲ್ಪ ಮೊದಲು ನಂಬಿಕೆ ಮತ್ತು ಅಪನಂಬಿಕೆಗಳ ಕುರಿತು ಮಾತಾಡ್ತಿರುವಾಗ ಅಪನಂಬಿಕೆ ಮನುಷ್ಯನಲ್ಲಿ ಏನು ಮಾಡ್ತದೆ, ಭಯವನ್ನು ತಂದು ಹಾಕ್ತದೆ. ನಂಬಿಕೆ ಅವನಿಗೆ ಧೈರ್ಯವನ್ನು ತಂದು ಕೊಡ್ತದೆ. ನಂಬಿಕೆ ಯಾವಾಗಲೂ ಧೈರ್ಯ ಕೊಡ್ತದೆ. ನಂಬಿಕೆ ಯಾವಾಗಲೂ ಧೈರ್ಯ ಕೊಡ್ತದೆ. ಅಪನಂಬಿಕೆ ಯಾವಾಗಲೂ ಭಯ ಕೊಡ್ತದೆ. ಭಯ. ಯಾಕೆ ಭಯ ಉಂಟಾಗ್ತದೆ? ಅಪನಂಬಿಕೆ ನಿಮಿತ್ತ. ಯಾಕೆ ನಮಗೆ ಧೈರ್ಯ ಬರ್ತದೆ? ನಂಬಿಕೆ ನಿಮಿತ್ತ. ಯಾಕೆ ನಮಗೆ ಧೈರ್ಯ? ನೋಡ್ರಿ, ಕೇಳಿಸ್ಕೊಳ್ರಿ, ಭಾಳಷ್ಟು ಸರ್ತಿ ನಮಗೆ ಧೈರ್ಯ ಬರೋದು ಯಾವಾಗಪ್ಪ ಅಂದರೆ ನಮ್ಮ ಬಲ ಸಾಮರ್ಥ್ಯ ತಿಳಿದಾಗಲೇ. ನಮ್ಮ ಬಲ ಸಾಮರ್ಥ್ಯ ತಿಳಿದಾಗಲೇ ನಮಗೆ ಧೈರ್ಯವಾಗಿ ಬರಲಿಕ್ಕೆ ಸಾಧ್ಯ. ನಾವು ಒಂಟಿಯಾಗಿ ಹೋಗುವಾಗ ನಮ್ಮ ಸಂಗಡ ಯಾರಾದರೂ 4 ಜನ ಬಂದು ನಮಗೆ ಧೈರ್ಯ ಇರ್ತದೆ. ಅಲ್ಲಿ ಪ್ರಾಣಿಗಳು ಬರಲಿ, ಕಾಡಿರಲಿ, ಏನೇ ಇರಲಿ, ನಮಗೆ ಧೈರ್ಯ ಇರ್ತದೆ. ಯಾಕಂದ್ರೆ ನಮ್ಮ ಜೊತೆಗಿರುವಂಥ ಬಲ ಎಂತ ನಮಗೆ ಗೊತ್ತಿರ್ತದೆ. ಒಬ್ಬ ಮಗುವಿಗೆ, ಒಂದು ಮಗು ನೋಡ್ರಿ, ತಂದೆ ತಾಯಿಗಳನ್ನ ಎಷ್ಟರ ಮಟ್ಟಿಗೆ ನಂಬ್ತದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಬ್ಬ ಮಗ ಇದ್ದಾನೆ. ಆ ಮಗನು ನಾನು ನೀರಿನಲ್ಲಿ ಹೋಗಬೇಕಾದ್ರೆ, ಪಾಪ ನಾನು ನೀರಿಗೆ ಬರ್ತೀನಿ ಅಂತ ಬರ್ತಾನವನು. ಆದರೆ ಅವನ ತಂದೆ ಮೇಲೆ ಭಾಳ ನಂಬಿಕೆ ಅವನಿಗೆ. ನಮ್ಮ ಪಪ್ಪ ನನ್ನನ್ನು ಹಿಡ್ಕೊಂಡ್ರೆ ಅವ್ರು ಬಿಟ್ಬಿಡೋದಿಲ್ಲ ಅಂತೇಳಿ. ಅದೇ ಇನ್ನೊಬ್ಬರ ಜೊತೆಗೆ ನೀರಲ್ಲಿ ಇಳಿಬೇಕಾದ್ರೆ ಭಯ ಪಡ್ತಾನೆ. ಇಲ್ಲ ಪಾಪ, ನಾನು ಹೋಗೋದಿಲ್ಲ, ಯಾಕಂದರೆ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ನಮ್ಮನ್ನು ಯಾವಾಗಲೂ ಧೈರ್ಯಕ್ಕೆ ನಡೆಸ್ತದೆ. ಅಪನಂಬಿಕೆ ಯಾವಾಗಲೂ ನಮ್ಮನ್ನು ಭಯಕ್ಕೆ ನಡೆಸ್ತದೆ. ನೋಡ್ರಿ, ನಮಗಿರುವಂಥ ಸಾಮರ್ಥ್ಯ ಎಂಥದ್ದು ಅಂತೇಳಿ ನಾವು ತಿಳ್ಕೊಂಡಿದ್ರೆ, ನಮಗಿರುವಂಥ ಬಲ ಎಂತ ಅಂತ ತಿಳ್ಕೊಂಡ್ರೆ ನಾವು ಧೈರ್ಯವಾಗಿ ಸಾಗಲಿಕ್ಕೆ ಸಾಧ್ಯ. ಯಾಕೆ ಧೈರ್ಯವಾಗಿ ಸಾಗಬೇಕು? ಈ ಲೋಕ ಅನ್ನೋದು ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಈ ಲೋಕ ಅನ್ನುವಂಥದ್ದು ನಾವು ಅಂದುಕೊಂಡ ಹಾಗೆ ಸರಳವಾಗಿಲ್ಲ. ಲೋಕ ಅನ್ನುವಾಗ ನಾವು ಅಂದುಕೊಂಡ ಹಾಗೆ ಸುಗಮವಾಗಿಲ್ಲ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಶೋಧನೆಗಳಾದು ಹೋಗುವಂಥವರು, ಯಾವಾಗಲೂ ಭಯಂಕರತ್ವವನ್ನು ಹಾದು ಹೋಗುವವರು, ಯಾವಾಗಲೂ ಸಮಸ್ಯೆಗಳನ್ನ ಎದುರುಕೊಳ್ಳುವವರು, ಯಾವಾಗಲೂ ಪರಲೋಕದ ದೇವರ ಜೊತೆಗಿದ್ದುಕೊಂಡವರಾಗಿ ಆಕಾಶದ ಸೈನ್ಯಗಳಿಗೆ ವಿರೋಧವಾಗಿ ಹೋರಾಡುವಂಥವ್ರು ನಾವೇ ಇರ್ತೇವೆ. ಹಾಗಾಗಿ ನಮ್ಮ ಮಾರ್ಗ ಅಷ್ಟು ಸರಳವಾಗಿಲ್ಲ. ಈ ಸರಳವಲ್ಲದ ಮಾರ್ಗದಲ್ಲಿ ನಮ್ಮ ಬಲವನ್ನು ನಾವು ಸ್ಪಷ್ಟವಾಗಿ ತಿಳಿದವರಾಗಿರಬೇಕು. ನಮ್ಮ ಬಲವನ್ನು ನಾವು ಸ್ಪಷ್ಟವಾಗಿ ತಿಳಿದವರಾಗಿದ್ದರೆ ನಾವು ಧೈರ್ಯವಾಗಿ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಜಕಾರಿಯನಿಗೆ ತಿಳಿದಂಥ ಒಂದು ಮಹಾಸತ್ಯ ಏನಪ್ಪ ಅಂದರೆ, ತನಗಿರುವಂಥ ಸಹಾಯ ಮಾನವನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ದೇವರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಯಾವಾಗಲೂ ತಿಳಿಯಬೇಕು. ಸಣ್ಣ ಸಹಾಯವಾಗಲಿ ದೊಡ್ಡ ಸಹಾಯವಾಗಲಿ ನಮ್ಮ ಸಹಾಯ ಕೊಡುವಂಥವನು ದೇವರೇ ಎಂಬುದಾಗಿ. ಆ ಸಹಾಯವನ್ನು ಹೇಗೆ ಕೇಳ್ಕೊಳ್ಳಿ ಸಾಧ್ಯ? ಒಂದೇ ಒಂದು ವಿಷಯದಲ್ಲಿ, ಅದು ಪ್ರಾರ್ಥನೆ ಮಾತ್ರ. ಹಲ್ಲೆಲೂಯಾ! ಪ್ರಾರ್ಥನೆ ಮಾತ್ರ ನಮ್ಮನ್ನು ದೇವರ ಸಹಾಯಕ್ಕೆ ನಡೆಸುವಂಥದ್ದಾಗಿದೆ. ಪ್ರಾರ್ಥನೆ ಮಾತ್ರ ನಮಗೆ ದೇವರ ಸಹಾಯಕ್ಕೆ ನಡೆಸುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿದರೆ ಎಲ್ಲ ಸಮಯದಲ್ಲೂ ಸಹಾಯ ಬರ್ತದ? 100% ಬರ್ತದೆ. ಪ್ರಾರ್ಥನೆಗೆ ಉಸಿರು ಹೋಗುವುದರೊಳಗಾಗಿ ಜವಾಬ್ ಬರಲೇಬೇಕು. ಯಾಕಂದರೆ ಆತನು ತಾನೇ ಅದಕ್ಕೆ ವಾಗ್ದಾನ ಮಾಡಿದ್ದಾನೆ, ನಿಮ್ಮ ಪ್ರಾರ್ಥನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಎಂಬುದಾಗಿ. ನೀವು ಎಂಥ ಸ್ಥಿತಿಯಲ್ಲಿದ್ದರೂ, ಎಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ಪ್ರಾರ್ಥನೆಗಳಿಗೆ ಉತ್ತರ ಬರ್ತದೆ. ಒಂದು ಸಾರಿ ನಾನು ದಾವಣಗೆರೆಯಲ್ಲಿ
ಒಂದು CD ರಿಲೀಸ್ ಮಾಡೋದಕ್ಕೋಸ್ಕರ ಹೋದೆ. ನಾನೇ ಮಾಡಿದಂಥ ಬೈಬಲ್ ಕುರಿತಾದಂಥ ಒಂದು CD ಮಾಡಿದ್ದೆ ನಾನು, DVD. ಆ DVD ರಿಲೀಸ್ ಮಾಡೋದಕ್ಕೋಸ್ಕರವಾಗಿ 2016ನೇ ಇಸ್ವಿ ನವೆಂಬರ್ 23ಕ್ಕೆ ನಾನು ದಾವಣಗೆರೆಗೆ ಹೋದೆ. ದಾವಣಗೆರೆಗೆ ಹೋದಾಗ ಅಲ್ಲಿ ನಾನು ಒಂದು ಸ್ಥಳಕ್ಕೆ ಹೋದೆ. ಅಲ್ಲಿ ನದಿ ಇದೆ, ತುಂಗಭದ್ರಾ ನದಿ. ಆ ನದಿ ನೋಡೋಣ ಅಂತೇಳಿ ನಾನು ಹರಿಹರ ಪಕ್ಕದಲ್ಲಿ ಹೋದಾಗ ಯಾರೋ ಒಬ್ರು ಏನು ಮಾಡಿದ್ದಾರೆ, ಜೇನು ಹುಳಕ್ಕೆ ಕಲ್ಲು ತಗೊಂಡು ಹೊಡೆದದ್ದರಿಂದ ಅದು ಜೇನು ಹುಳ ಸಂಪೂರ್ಣವಾಗಿ ಎಲ್ಲರನ್ನು ಕಚ್ಚುತ್ತಾ ಬರ್ತಾ ಇತ್ತು. ನಮ್ಮ ಚರ್ಚ್ನವರು ಒಂದು 50 ಜನ ನಾವು ಅಲ್ಲಿ ಹೋಗಿದ್ದೆವು. ಆ ಸಮಯದಲ್ಲಿ ನಾನು ಹೇಳಿದೆ ನಮ್ಮ ಚರ್ಚ್ನವ್ರಿಗೆ, ನೀವೆಲ್ಲ ಹೋಗ್ಬಿಡಿ, ನೀವು ಓಡಿ ಓಡಿ ಅಂತೇಳಿ ಎಲ್ಲರನ್ನೂ ಓಡಿಸಿದೆ. ನಾನು ಓಡೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲರನ್ನೂ ಕಾಪಾಡಬೇಕಂತೇಳಿ ಅವ್ರನ್ನ ಓಡಿಸ್ಲಿಕ್ಕೆ ನಾನು ಪ್ರಯತ್ನಿಸಿದೆ, ಆದರೆ ನನಗೆ ಕಾಪಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆ ನಂತರ ಕಂಪ್ಲೀಟಾಗಿ ನನ್ನ ಮೇಲೆ ಸಂಪೂರ್ಣವಾಗಿ ಹುಳಗಳು ಬಂದುಬಿಡ್ತು. ಹುಳ ಬಂದಾಗ ನಾನು ಏನು ಮಾಡಬೇಕು ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಭಯ ಬೀಳಿಲ್ಲ ನಾನು, ಭಯ ಬೀಳೋದಕ್ಕೇನೂ ಇಲ್ಲ ನನಗೆ. ಯಾಕೆ ಗೊತ್ತಾ, ನಾನು ದೇವರ ಮಗನು, ಅದು ಮಾತ್ರ ನನಗೆ ಸ್ಪಷ್ಟವಾಗಿ ಗೊತ್ತುಂಟು. ನನ್ನ ದೇವರು ನನ್ನ ಕಾಯ್ತಾನದ ಸ್ಪಷ್ಟವಾಗಿ ನನಗೆ ಗೊತ್ತುಂಟು. ನಾನು ಹಾಗೆ ಸುಮ್ಮನೆ ನಿಂತ್ಕೊಂಡು ನಾನು ಹೇಳಿದೆ, ಆ ಹುಳಗಳು ನಾನು ಅಲ್ಲಾಡದೆ ಇರೋದ್ರಿಂದ ಕಿವಿಯಲ್ಲೂ ಹೋಗ್ತಾ ಇದೆ, ಕಣ್ಣಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ, ಏನೇನೋ ಟ್ರೈ ಮಾಡ್ತೇನೆ. ನಾನು ಸ್ವಲ್ಪ ಈ ಥರ ಅಲ್ಲಾಡಿಸ್ಬಿಟ್ರೆ ನನ್ನ ಕಚ್ಚಬೇಕಂತೇಳಿ ನಾನು ಸುಮ್ಮನೆ ನಿಂತ್ಕೊಂಡು ಹೇಳಿದೆ, ಕರ್ತನೇ ನೀನು ನನ್ನ ಸಂಗಡಿಗನು, ಎಲ್ಲ ಸಹಾಯ ನನ್ನ ಕೈ ಬಿಟ್ಟು ಹೋಗಿದೆ, ನಿನ್ನ ಸಹಾಯ ನನಗೆ ಬೇಕಾಗಿದೆ, ದಯಮಾಡಿ ಸಹಾಯ ಮಾಡು ಅಂದಾಗ ಮೈ ತುಂಬ ಅಂಟಿಕೊಂಡಂಥ ಹುಳಗಳು ತಾವಾಗಿ ಆರಿ ಹೋಗ್ಬಿಟ್ಟು. ಹಾಲೆಲೂಯ. ದೇವರ ಸಹಾಯವನ್ನು ನಾವು ಅರಿತವರಾಗಿದ್ದರೆ ಎಂಥ ಸಮಯದಲ್ಲೂ ನಾವು ಭಯ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಭಯ ಬರ್ತದೆ ನಮ್ಮ ಜೀವನದಲ್ಲಿ, ಆದರೆ ನಮ್ಮ ಸಹಾಯವನ್ನು ಯಾವಾಗಲೂ ತಿಳಿದಿರಬೇಕು. ನನಗೆ ಈ ಧೈರ್ಯದ ಕುರಿತ ಕಲಿಸಿದಂಥ ಬಹು ಪ್ರಾಮುಖ್ಯವಾದ ಸ್ಥಳನೇ ಮಂಗಳೂರಲ್ಲಿ ಧೈರ್ಯವಾಗಿ ಹೇಗಿರ್ಬೇಕಂತೇಳಿ ನಾನು 2000 ಇಸ್ವಿಯಲ್ಲಿ ಕಲ್ತ್ಕೊಂಡೆ. 2000 ಇಸ್ವಿಯಲ್ಲಿ ನನ್ನ ಸೇವೆಯಲ್ಲಿ ಪ್ರಾರಂಭಿಸುವಾಗ ಖಂಡಿತವಾಗಿ ನಾನು ಕಲ್ತ್ಕೊಂಡಂಥ ವಿಷಯ ಏನಂದರೆ ಧೈರ್ಯವಾಗಿ ನಾವು ಹೇಗೆ ಜೀವಿಸಬೇಕಂತೇಳಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವನದಲ್ಲಿ ನಾವು ಕೇಳಿಕೊಳ್ಳುವಂಥ ಸಹಾಯ ಎಲ್ಲಿದೆ ಅಂದರೆ ಅದು ಪ್ರಾರ್ಥನೆ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನಮ್ಮ ಜೀವನದಲ್ಲಿ ಯಾವಾಗಲೂ ತಿಳ್ಕೊಳ್ಬೇಕು, ನಮಗೊಂದು ಸಹಾಯ ಇದೆ. ಅದು ಮನುಷ್ಯ ಸಹಾಯ ಅಲ್ಲ, ಲೋಕದ ಸಹಾಯ ಅಲ್ಲ, ಪರಲೋಕದ ದೇವರ ಸಹಾಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆ ಸಹಾಯವನ್ನು ನಾವು ಹೇಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯಪ್ಪ, ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಪ್ರಾರ್ಥನೆ ಅಂದರೆ ಹೇಗಿರಬೇಕೆಂಬುದಾಗಿ ಕೊಂಚ ಸಮಯ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಬಯಸ್ತೇನೆ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಪ್ರಾರ್ಥನೆ ಅನ್ನುವಾಗ ಯಾವಾಗಲೂ ಹಡಹುಡಿಯಾಗಿ ಹೋಗಿ ಬರುವಂಥ ಪ್ರಾರ್ಥನೆ ನಮ್ಮದಾಗಿರಬಾರ್ದು. ಹೆಚ್ಚಿನ ಭಾಗ ಪ್ರಾರ್ಥನೆ ಅನ್ನುವಾಗ ದೇವರೊಟ್ಟಿಗೆ ಮಾತನಾಡುವ ಸಂಗತಿ ಎಂಬುದಾಗಿ. ಉದಾಹರಣೆಗೆ ನಾವು ಒಬ್ಬ ಸ್ನೇಹಿತನ ಬಳಿಗೆ ಹೋಗ್ತೇವೆ. ಒಬ್ಬ ಸ್ನೇಹಿತನ ಬಳಿಗೆ ನಾವು ಮಾತಾಡ್ಲಿಕ್ಕೆ ಹೋದಾಗ ಆ ಸ್ನೇಹಿತನ ಮಾತುಗಾರಿಕೆ ನಮಗೆ ಸಂತೋಷ ಕೊಡೋದಾದರೆ ಯಾವಾಗಲೂ ಅವನೊಟ್ಟಿಗೆ ಮಾತಾಡ್ಲಿಕ್ಕೆ ನಾವು ಬಯಸ್ತೇವೆ. ಪ್ರಾರ್ಥನೆ ಅನ್ನೋದು ದೇವರೊಟ್ಟಿಗೆ ಮಾತಾಡುವಂಥ ಒಂದು ಸಂಭಾಷಣೆ. ಆ ಸಂಭಾಷಣೆ ಒಳಗೆ ನಮಗೆ ಸಂತೋಷ ಉಂಟಾಗಬೇಕು. ಹೇಗೆ ಸಂತೋಷ ಉಂಟಾಗ್ತದೆ ಕೇಳಿಸ್ಕೊಳ್ರಿ. ಒಬ್ಬ ಸ್ನೇಹಿತನಿಗೆ ಸಂತೋಷ ಇನ್ನೊಬ್ಬ ಸ್ನೇಹಿತನಿಂದ ಬರಬೇಕಾದ್ರೆ ಆ ಸ್ನೇಹಿತನ ಇರುವಿಕೆಯಲ್ಲಿದ್ದರೆ ಮಾತ್ರವೇ ಏನಾಗ್ತದೆ, ಸಂತೋಷ ಬರಲಿಕ್ಕೆ ಸಾಧ್ಯ. ಸ್ನೇಹಿತನಲ್ಲಿರದೆ ಹೋದರೆ ಸಂತೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾರ್ಥನೆಯಲ್ಲಿ ಭಾಳ ಪ್ರಾಮುಖ್ಯವಾದೇನಪ್ಪ ಅಂದರೆ ನಾವು ದೇವರನ್ನ ದರ್ಶಿಸಬೇಕು. ಹಾಲೆಲೂಯ. ದೇವರನ್ನು ನಾವು ದರ್ಶಿಸಬೇಕು. ಪ್ರಾರ್ಥನೆಯಲ್ಲಿ ಒಬ್ಬನು ದೇವರನ್ನ ದರ್ಶಿಸ್ಬೋದ? ಖಂಡಿತವಾಗ್ಲೂ ಹೆಚ್ಚಿನ ಭಾಗ ನಾವು ಪ್ರಾರ್ಥನೆ ಎಂಬುದಾಗಿ ಹೋಗ್ತೇವೆ. ಆದಿ ಸಭೆಯಲ್ಲಿ ನೋಡ್ರಿ, ಅವರು ಪ್ರಾರ್ಥಿಸುವಾಗ ಪರವಶರಾಗ್ತಾ ಇದ್ರು, ಅವರು ದರ್ಶನಗಳನ್ನು ಕಾಣ್ತಾ ಇದ್ರು, ಪರಲೋಕಕ್ಕೆ ಒಯ್ಯಲ್ಪಡ್ತಾ ಇದ್ರು, ಅವರು ದೇವರೊಟ್ಟಿಗೆ ಒಂದಾಗ್ತಿದ್ರು. ಪ್ರಾರ್ಥನೆ ಅನ್ನುವಂಥದ್ದು ದೇವರೊಟ್ಟಿಗೆ ಬಲವಾಗಿ ನಡೆಸುವಂಥ ಒಂದು ಸಾಧನವಾಗಿದೆ. ದೇವರನ್ನ ಕಾಣುವಂಥ ಒಂದು ಬಲವಾದ ಸಾಧನವಾಗಿದೆ. ದೇವರನ್ನ ಅಂಟಿಕೊಳ್ಳುವಂಥ ಬಲವಾದ ಸಾಧನವಾಗಿದೆ. ಪ್ರಾರ್ಥನೆಯಲ್ಲಿ ಒಬ್ಬನು ದೇವರನ್ನ ದರ್ಶಿಸಲಿಕ್ಕೆ ಸಾಧ್ಯ ಇದೆ. ಪ್ರಾರ್ಥನೆಯಲ್ಲಿ ದೇವರನ್ನ ನಾವು ಭೇಟಿ ಮಾಡಬೇಕು. ನಾವು ಭಾಳ ಸತಿ ಅಂದ್ಕೊಳ್ತೀವಿ ಪ್ರಾರ್ಥನೆ ನಾವು ಹೋಗಿ ಏನೋ ಮಾತಾಡ್ಲಿಕ್ಕೋಸ್ಕರ ಬಂದಿದೆ ಅಂತ. ಇಲ್ಲ, ಒಬ್ಬಾತ ನಮಗಿಂತ ಮೊದಲು ಬಂದಿದ್ದಾನೆ, ಆತನೇ ದೇವರು. ಹಾಲೆಲೂಯ. ಒಬ್ಬಾತ ನಮಗಿಂತ ಮೊದಲು ಬಂದಿದ್ದಾನೆ, ಆತನೊಟ್ಟಿಗೆ ನಾವು ಸಂದರ್ಶಿಸಬೇಕು, ಆತನ ಅನುಭವಿಸಬೇಕು. ಆದ್ದರಿಂದ ನಾನು ಪ್ರತಿ ಸಾರಿ ಸಭೆಗೆ ಬರುವಾಗ ನಮ್ಮ ಚರ್ಚಲ್ಲಿ ಹೇಳ್ತಾ ಇರ್ತೇನೆ, ಪ್ರತಿ ಸಾರಿ ದೇವರನ್ನ ಅನುಭವಿಸ್ರಿ. ಯಾಕಂದರೆ ಇಲ್ಲಿ ದೇವರಿರುವವನಾಗಿದ್ದಾನೆ. ದೇವರನ್ನ ನಾವು ಯಾವಾಗ ಅನುಭವಿಸೋದಿಲ್ವೋ ಆಗ ನಮಗೆ ಬೇರೆ ಅನುಭವಗಳು ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವಾಗಲೂ ದೇವರನ್ನ ಅನುಭವಿಸುವಂಥ ಅನುಭವ ಇರಬೇಕು. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಪ್ರಾರ್ಥನೆಯಲ್ಲಿ ಮೊಟ್ಟ ಮೊದಲನೇದಾಗಿರಬೇಕಾದೇನಪ್ಪ ಅಂದರೆ ದೇವರ ಅನುಭವ ಉಳ್ಳವನು ಮಾತ್ರವೇ ದೇವರಲ್ಲಿ ಬಲವಾಗಿ ಜೀವಿಸಲಿಕ್ಕೆ ಸಾಧ್ಯ. ನನ್ನ ಜೀವಿತದಲ್ಲಿ ನಾನು ಮೊಟ್ಟ ಮೊದಲನೇ ಕ್ರೈಸ್ತಿಯ ಜೀವಿತವನ್ನು ಪ್ರಾರಂಭಿಸಿದಾಗ ನಾನು ನಮ್ಮ ಪಾಸ್ಟರ್ ಅವರ ಬಳಿಗೆ ಹೋಗಿ ಕೇಳ್ತಾ ಇದ್ದೆ, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಅವರು ಒಂದೇ ಮಾತು ಹೇಳ್ತಾ ಇದ್ರು, ನೀನು ನನ್ನ ಹತ್ರ ಕೇಳಬೇಡ, ದೇವ್ರ ಹತ್ರ ಹೋಗಿ ಕೇಳ್ಕೊ. ನಾನು ಹೇಳಿದೆ, ದೇವ್ರ ಹತ್ರ ಕೇಳೋದಂದರೆ ಹೇಗೆ ಕೇಳಬೇಕು ನಾನು ದೇವ್ರ ಹತ್ರ?
ಏನಿಲ್ಲ, ಭಾಳ ಸಿಂಪಲ್. ನೀನು ಹೋಗಿ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಅಂದರೆ ಹೇಗೆ ಮಾಡಬೇಕು? ಒಂದು ಕಡೆ ಕೂತ್ಕೊಳ್ಬೇಕು, ಏಸಪ್ಪ ನನಗೆ ಇದು ಕೊಡು, ಅದು ಮಾಡು, ಇದು ಮಾಡು ಅಂತೇಳಿ ಹೇಳ್ಕೊಳ್ಬೇಕು. ಅವ್ರು ಯಾವಾಗ ಹೇಳಲಿಕ್ಕೆ ಪ್ರಾರಂಭಿಸಿದ್ರು ನನಗೆ ಒಂದು ಆಸಕ್ತಿ ಬರಲಿಕ್ಕೆ ಪ್ರಾರಂಭಿಸಿತು. ದೇವರು ನಮ್ಮ ಹತ್ರ ಬರ್ತಾರ, ನಮ್ಮ ಪ್ರಾರ್ಥನೆ ಕೇಳ್ತಾರ. ಮನುಷ್ಯನೇ ನಮ್ಮ ಮಾತು ಕೇಳೋದಿಲ್ಲ, ಇನ್ನು ದೇವರಲ್ಲಿ ನಮ್ಮ ಮಾತು ಕೇಳಬೇಕೆಂಬುದಾಗಿ ನಾನು ಆಲೋಚಿಸ್ತಾ ಪ್ರಾರ್ಥನೆ ಮಾಡಬೇಕೆಂಬುದು ಎದ್ಕೊಂಡು ನಾನು ರಾತ್ರಿ ಮಲಗುವಾಗ ಹೇಳ್ತಿದ್ದೆ, ದೇವರೇ ನಾನು ಬೆಳಗ್ಗೆ ನಿನ್ನೊಟ್ಟಿಗೆ ಮಾತಾಡಬೇಕು, ನನ್ನ ಎಬ್ಬಿಸ್ತೀಯಾ? ಎಷ್ಟು ಗಂಟೆಗೆ ಎಬ್ಬಿಸ್ಬೇಕು? 3 ಗಂಟೆ ಕರೆಕ್ಟಾಗಿ ಎಬ್ಬಿಸ್ಬೇಕು. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು ರಕ್ಷಣೆ ಹೊಂದೋದಕ್ಕಿಂತ ಮೊದಲು ನಾನು ರಾತ್ರಿ 12 ಗಂಟೆಗೆ ಮಲಗ್ತಾ ಇದ್ದೆ, ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತಾ ಇದ್ದೆ. ರಾತ್ರಿ 12 ಗಂಟೆ ತನಕ ಸ್ನೇಹಿತರು, ಕ್ಲಬ್ಬು, ಪಬ್ಬು ಎಲ್ಲ ಸುತ್ತಾ ಇದ್ದೆ, ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತಾ ಇದ್ದೆ. ಎಲ್ಲರೂ ಹೊರಟು ಹೋದ ಮೇಲೆ ನಾನು ಎದ್ದು ಬರ್ತಾ ಇದ್ದೆ. ಆದರೆ ಯೇಸು ಕ್ರಿಸ್ತನ ನಂಬಿದ ಮೇಲೆ ನನಗೆ ಈ 10 ಗಂಟೆಗೆ ಮಲಗುವಂಥ ಅಭ್ಯಾಸ, 3 ಗಂಟೆಗೆ ಎದ್ದೇಳುವಂಥ ಅಭ್ಯಾಸ ಪ್ರಾರಂಭವಾಯಿತು. ನಾನು ದೇವ್ರಿಗೆ ಹೇಳಿದೆ, ನಾನು 3 ಗಂಟೆಗೆ ಎದ್ದೇಳಬೇಕು. ನೀವು ನಂಬಲಿಕ್ಕಿಲ್ಲ, ಯಾವ ಅಲಾರಾಮ್ಸ ನಾನು ಆ ರೀತಿ ಎಬ್ಬಿಸ್ತಿರ್ಲಿಲ್ಲ. ಕರೆಕ್ಟ್ 3 ಗಂಟೆಗೆ ಎದ್ದೇಳ್ತಾ ಇದ್ದೆ. ನಾನು 3 ಗಂಟೆಯಿಂದ 6 ಗಂಟೆ ತನಕ ಪ್ರಾರ್ಥಿಸಿದೆ. ಆ ಪ್ರಾರ್ಥನೆ ನಾನು ಏನೋ ಒಂದು ಕಲಿತೆ. ಏನಪ್ಪ ಅಂದರೆ, ದೇವರ ಇರುವಿಕೆಯನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭಿಸಿದೆ, ದೇವರನ್ನು ಸಂದರ್ಶಿಸುವುದನ್ನು ನಾನು ಅನುಭವಿಸ್ಲಿಕ್ಕೆ ಪ್ರಾರಂಭಿಸಿದೆ, ದೇವರನ್ನು ಮುಟ್ಟುವುದನ್ನು ನಾನು ಅನುಭವಿಸ್ಲಿಕ್ಕೆ ಪ್ರಾರಂಭಿಸಿದೆ, ದೇವರ ಸಮಾಧಾನನೊಳಗೆ ತುಂಬೋದನ್ನು ಪ್ರಾರಂಭಿಸಿದೆ. ಅದೆಲ್ಲ ನೋಡ್ತಾ ಇರುವಾಗ ನನಗೇನೋ ಒಂದು ರುಚಿ ಸಿಗಲಿಕ್ಕೆ ಪ್ರಾರಂಭಿಸಿತು. ಆ ಪ್ರಾರ್ಥನೆ ನಾನು ಎಲ್ಲಿವರೆಗೆ ನಡೆಸ್ತು ಅನ್ನುವಾಗ, ನಾನು ವಿಶ್ವಾಸಿ ಆಗಿರುವಂಥ ಕಾಲವೆಲ್ಲ ನನ್ನ ಪ್ರತಿದಿನದ ಪ್ರಾರ್ಥನೆ 3 ರಿಂದ 6 ಗಂಟೆ, ಪ್ರತಿದಿನ 3 ತಾಸು ಪ್ರಾರ್ಥನೆ ಮಾಡಬೇಕು. ಮಿಕ್ಕಿದ ದಿನವೆಲ್ಲ ಪಾಸ್ಟರ್ ಜೊತೆಗೆ ಸೇವೆಗೆ ಹೋಗಬೇಕು ಅಂತೇಳಿ ನಾನು ಪ್ರಾರಂಭಿಸಿದೆ. ಆ ನಂತರದಲ್ಲಿ ನಾನು 2000ನೇ ಇಸ್ವಿಯಲ್ಲಿ ಸೇವೆಗೆ ಬಂದೆ. 2000ನೇ ಇಸ್ವಿಗೆ ಸೇವೆಗೆ ಬಂದಾಗ ಪ್ರಾರ್ಥನೆಯ ಹಂಬಲ ಇನ್ನೂ ಹೆಚ್ಚಾಗ್ಬಿಡ್ತು ನನಗೆ. ಏನು ಪ್ರಾರ್ಥನೆ ಮಾಡಬೇಕು? ಒಂದು ದಿನಕ್ಕೆ 8 ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಯಾಕೆ ಈ ಪ್ರಾರ್ಥನೆ ಕುರಿತು ಮಾತಾಡ್ತಾ ಇದ್ದೆ ಅಂದರೆ, 8 ತಾಸು ಯಾಕೆ ನಾನು ಪ್ರಾರ್ಥಿಸ್ತಾ ಇದ್ದೆ? ದಿನಕ್ಕೆ ನಮಗೆ 8 ತಾಸು ನಾವು ಇರ್ತೇವೆ. 8 ತಾಸು ನಾವು ಯಾಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನೋಡುವಾಗ, ಆ ಪ್ರಾರ್ಥನೆಯ ಅನುಭವ ನಮ್ಮನ್ನು ಆ ರೀತಿಯಲ್ಲಿ ನಡೆಸಲಿಕ್ಕೆ ಪ್ರಾರಂಭಿಸಿತು. 8 ತಾಸು ದಿನಕ್ಕೆ 8 ತಾಸುಗಳ ಕಾಲ ಪ್ರಾರ್ಥನೆ ಮಾಡ್ತಾ ಅದು ನಮ್ಮ ರುಚಿಯನ್ನು ಕಡಿಮೆ ಮಾಡಲೇ ಇಲ್ಲ. ಆ ನಂತರದಲ್ಲಿ ಕೆಲವು ಸ್ನೇಹಿತರು ಸೇರ್ಕೊಂಡು ನಾವು ರಾತ್ರಿ ಸಹ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆವು. ರಾತ್ರಿ ಸಹ ನಾವು ಪ್ರಾರ್ಥಿಸಬೇಕು, ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಬೇಕು. ಯಾಕಂದರೆ ದೇವರ ಅನುಭವ ನಮ್ಮ ಜೀವನದಲ್ಲಿ ಹೆಚ್ಚಾಗಲಿಕ್ಕೆ ಪ್ರಾರಂಭಿಸಿತು. ದೇವರ ಅನುಭವ ನಮ್ಮ ಜೀವನದಲ್ಲಿ ಎಷ್ಟು ಹೆಚ್ಚಾಗಲಿಕ್ಕೆ ಸಾಧ್ಯವೋ, ಎಷ್ಟು ಅನುಭವಿಸ್ತಾ ಹೋಗ್ತೀವೋ ಅಷ್ಟಾಗಿ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಮುಂದೆ ಸಾಗಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಸಹಾಯ ದೇವರ ಬಳಿಯಿಂದ ಬರ್ತದೆ. ಆ ಸಹಾಯವನ್ನು ಪಡ್ಕೊಳ್ಳೋದು ಹೇಗಪ್ಪ ಅಂದರೆ, ಪ್ರಾರ್ಥನೆ ಮುಖಾಂತರವಾಗಿ ನಾವು ಪಡೆದುಕೊಳ್ತೇವೆ. ಆ ಪ್ರಾರ್ಥನೆಯಲ್ಲಿರಬೇಕಾದ ಬಹು ಪ್ರಾಮುಖ್ಯದ ವಿಷಯ ಏನಪ್ಪ ಅಂದರೆ, ನಾವು ದೇವರನ್ನ ದರ್ಶಿಸುವಂಥದ್ದು, ದೇವರನ್ನ ಅನುಭವಿಸುವಂಥದ್ದು. ದೇವರನ್ನ ಅನುಭವಿಸುವಂತಂದ್ರೆ ಅದೇನು ಹೊಸ ಲೋಕಕ್ಕೆ ಹೋಗುವಂಥದ್ದು ಅಂತ ನಾನು ತಿಳ್ಕೊಳ್ಬೇಡಿ. ದೇವರನ್ನೇ ನಾವು ಕಾಣಲಿಕ್ಕೆ ಸಾಧ್ಯ. ಕೇಳಿಸ್ಕೊಳ್ಳಿ, ಕೆಲವು ಸಾರ್ತಿ ಈ ಕಣ್ಣುಗಳಿಂದ ನಾವು ದೇವರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಈ ಕಣ್ಣುಗಳಿಂದ ನಾವು ದೇವರನ್ನ ನೋಡಲಿಕ್ಕೆ ಸಾಧ್ಯ. ಹಾಲೆಲೂಯಾ. ನಾನು ಹೆಚ್ಚಿನ ಭಾಗ ಈ ಕಣ್ಣುಗಳಿಂದ ದೇವರನ್ನ ನೋಡಲಿಲ್ಲ, ಆದರೆ ಈ ಕಣ್ಣುಗಳಿಂದ ನಾನು ದೇವರನ್ನ ನೋಡಿದ್ದೇನೆ. ನನ್ನ ಜೀವನದಲ್ಲಿ 20 ವರ್ಷಗಳ ಸೇವೆಯಲ್ಲಿ ಹಲವು ಏಳು ಬೀಳುಗಳನ್ನ ನೋಡಿದ್ದೇನೆ, ಸೋಲುಗಳನ್ನ ಕಂಡಿದ್ದೇನೆ. ಸೇವೆಯಲ್ಲಿ ಉತ್ತುಂಗಕ್ಕೂ ಹೋಗಿದ್ದೇನೆ, ಸೇವೆಯಲ್ಲಿ ಕೆಳಗೂ ಹೋಗಿದ್ದೇನೆ. 2 ರೀತಿಯಲ್ಲಿ ನಾನು ಅನುಭವಿಸ್ತಿರುವಾಗ ಇದುವರೆಗೂ ಕರ್ತನ ಸೇವೆಯಲ್ಲಿ ಸಾಗಿ ಹೋಗ್ತಾ ಇದ್ದ ಕಾರಣ ಏನಪ್ಪ ಅಂದರೆ, ಕ್ರಿಸ್ತನನ್ನು ನಾನು ಅನುಭವಿಸಿದ್ದೇನೆ. ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ಎಂಬ ಸಾಕ್ಷಿ ನನ್ನ ಹೃದಯದಲ್ಲಿ ಆಳವಾಗಿ ಕೂತಿದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವನದಲ್ಲಿ ತಿಳಿಯಬೇಕಾದ ಬಹು ಪ್ರಾಮುಖ್ಯವಾದ ವಿಷಯ, ಪ್ರಾರ್ಥನೆಯಲ್ಲಿ ನಾವು ದೇವರನ್ನ ಸಂಧಿಸಬೇಕು. 2ನೇದಾಗಿ ಪ್ರಾರ್ಥನೆಯಲ್ಲಿ ಇರಬೇಕಾದ ಅಂಶ ಏನಪ್ಪ ಅಂದರೆ, ನಂಬಿಕೆ. ಇದು ಬಹಳ ಪ್ರಾಮುಖ್ಯವಾದ್ದು. ಮೊದಲು ನಂಬಿಕೆ ಇರಬೇಕಾ ಅಥವಾ ಮೊದಲು ದೇವರು ಇರಬೇಕನ್ನುವಾಗ, ನಂಬಿಕೆ ಅನ್ನೋದಕ್ಕಿಂತ ಮೊದಲು ನಮ್ಮ ಫಸ್ಟ್ ಇರಬೇಕಾದ ಯಾವುದಪ್ಪ ಅಂದರೆ ದೇವರು. ಆ ನಂತರದಲ್ಲಿ ನಮ್ಮ ಜೀವಿತದಲ್ಲಿ ಇರಬೇಕಾದೇನಪ್ಪ ಅಂದರೆ ನಂಬಿಕೆ. ಇದು ಭಾಳ ಅವಶ್ಯಕವಾದ್ದು. ನೀವು ಪ್ರಾರ್ಥನೆ ಕುರಿತಾಗಿ ನೀವು ಒಂದು ವೇಳೆ ಬೈಬಲಲ್ಲಿ ನೋಡೋದಾದರೆ, ಬೈಬಲ್ ವಾಕ್ಯ ಹೀಗೆ ಹೇಳ್ತದೆ, ಮಾರ್ಕನ ಬರೆದ ಸುವಾರ್ತೆ ಹೇಳ್ತದೆ, ನೀವು ನಂಬಿ ಪ್ರಾರ್ಥಿಸುವುದಾದರೆ ನಾನು ನಿಮಗೆ ಕೊಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪ್ರಾರ್ಥಿಸಿ ನಂಬ್ರಿ ಎಂಬುದಾಗಿ ಹೇಳ್ತದೆ. ಅಂದರೆ ಪ್ರಾರ್ಥಿಸಿ ನಂಬೋದಾದ್ರೂ ಸಹ, ನಂಬಿ ಪ್ರಾರ್ಥಿಸೋದಾದ್ರೂ ಸಹ 2 ಒಂದೇ ಉತ್ತರವನ್ನು ತಗೊಂಡು ಬರ್ತೀವಿ. 2 ಅಂಶಗಳು ನಮ್ಮನ್ನೇನು ಮಾಡ್ತದೆ? ರಿಸಲ್ಟಿಗೆ ನಡೆಸ್ತದೆ, ಅಂದರೆ ಉತ್ತರಕ್ಕೆ ನಮ್ಮನ್ನು ನಡೆಸ್ತದೆ. ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ. ಈ ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಬಹು ಪ್ರಾಮುಖ್ಯವಾದದ್ದು. ಈ ನಂಬಿಕೆಯನ್ನು ಒಬ್ಬ ವಿಶ್ವಾಸಿ ಕಳ್ಕೊಳ್ಳೋದಾದರೆ ಅವನ ಜೀವನದಲ್ಲಿ ಬಹಳಷ್ಟು ಸಂಗತಿಗಳನ್ನ ಕಳೆದುಕೊಳ್ಳುವನಾಗಿದ್ದಾನೆ. ಹಾಗಾಗಿ ವಿಶ್ವಾಸ ಅನ್ನೋದನ್ನು ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕಾಪಾಡ್ಕೊಳ್ಬೇಕು. ಹಾಗಾದರೆ ಪಾಸ್ಟರ್ ಅವರೇ, ಈ ವಿಶ್ವಾಸ ಅನ್ನೋದು ಹೇಗಿರ್ತದೆ? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಪ್ರೀತಿ ಕ್ರಿಯೆಗಳಲ್ಲಿ ಕಾಣಿಸ್ಕೊಳ್ತದೆ, ನಂಬಿಕೆಯು ಕ್ರಿಯೆಗಳಲ್ಲಿ ಕಾಣಿಸ್ಕೊಳ್ತದೆ. ನಂಬಿಕೆ ಉಳ್ಳವನು ಯಾವಾಗಲೂ ಕ್ರಿಯೆಗಳಲ್ಲಿ ಕಾಣಿಸ್ಕೊಳ್ತಾನೆ. ನಂಬಿಕೆ ಯಾವಾಗಲೂ ಕ್ರಿಯೆಗಳಲ್ಲಿ ಕಾಣಿಸ್ಕೊಳ್ತಾನೆ. ಅಂದರೆ ಪ್ರತಿ ವಿಶ್ವಾಸಿಯ ಜೀವಿತದಲ್ಲಿ ಕ್ರಿಯೆ ಇರೋದಾದರೆ ನಂಬಿಕೆ ಇದೆ ಎಂಬುದಾಗಿ ಅರ್ಥ. ಪ್ರತಿ ವಿಶ್ವಾಸಿ ಜೀವಿತದಲ್ಲಿ ನಂಬಿಕೆ ಇದೆ ಅಂದರೆ ಕ್ರಿಯೆಗಳಿದೆ ಅಂತ ಅದರ ಅರ್ಥ. ಕ್ರಿಯೆ ಇದ್ದರೆ ನಂಬಿಕೆ ಇರ್ತದೆ, ನಂಬಿಕೆ ಇದ್ದರೆ ಕ್ರಿಯೆಗಳಿರ್ತದೆ. ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿರುವಂಥ ಈ 2ನೇ ಅಂಶ ನಂಬಿಕೆ. ನಂಬಿಕೆ ನಮ್ಮ ಜೀವನದಲ್ಲಿ ಯಾಕೆ ಬೇಕು? ನಂಬಿಕೆ ನೀನು ಅಂದುಕೊಂಡದನ್ನು ಆಗುವಂತೆ ಮಾಡಿಬಿಡ್ತದೆ. ನಂಬಿಕೆ ನೀನು ಸಾಧಿಸುವಂಥದ್ದನ್ನು
ಸಾಧಿಸುವಂತೆ ಮಾಡಿಬಿಡ್ತದೆ. ಬೈಬಲಲ್ಲಿ ನೀವು ಎಲ್ಲಿ ನೋಡೋದಾದ್ರೂ ನಂಬಿಕೆಯಿಂದ ಬಂದ ಯಾರಾದರೂ ಬರಿಗೈಯಿಂದ ಹೋಗಿದ್ದು ನಾವು ಚರಿತ್ರೆನೇ ಇಲ್ಲ. ನೀವು ಬೈಬಲಲ್ಲಿ ಓದಿ ನೋಡ್ರಿ, ನಂಬಿಕೆಯಿಂದ ಬಂದ ಪ್ರತಿಯೊಬ್ಬನು ಅದನ್ನು ಪಡೆದುಕೊಂಡು ಹೋಗಿದ್ದಾನೆ. ಒಬ್ಬ ಕುರುಡನ್ ಬರ್ತಾನೆ ದೇವರ ಬಳಿಯಲ್ಲಿ ಬಂದು, ಇಬ್ಬರು ಕುರುಡರು ಬಂದು ಕೇಳ್ತಾರೆ. ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಯೇಸು ಕ್ರಿಸ್ತನ್ ಕೇಳ್ತಾನೆ, ನಿಮಗೇನಾಗಬೇಕು? ಕಣ್ಣು ಬರ್ಬೇಕರ್ತಾನೆ. ನಾನು ಕಣ್ಣು ಕೊಡ್ತೀನಿ ಅಂತ ನೀವು ನಂಬ್ತೀರಾ? ಹೌದು, ನಾವು ನಂಬ್ತೇವೆ, ನೀವು ಕಣ್ಣು ಕೊಡ್ತೀರಾ ಎಂಬುದಾಗಿ. ಹಾಗಾದರೆ ನೀವು ನಂಬಿದಂತೆ ನಿಮಗಾಗಲಿ. ನೀವೇನು ನಂಬಿದ್ರು ಅದು ನಿಮಗಾಗ್ತದೆ. ನೀವೇನು ನಂಬಿದ್ರು ಅದು ನಿಮಗಾಗ್ತದೆ. ನೀನು ನಂಬಿದಂತೆ ನಿನಗಾಗಲಿ, ನೀನು ನಂಬಿದಂತೆ ನಿನಗಾಗಲಿ ಅಂದರೆ ಅದರ ಅರ್ಥ, ನನ್ನ ಹೃದಯದಲ್ಲಿ ಏನು ನಂಬಿಕೆ ಇರ್ತದೋ ಅದು ನನ್ನ ಕಣ್ಮುಂದೆ ಬರ್ತದೆ. ನನ್ನ ಹೃದಯದಲ್ಲಿ ಏನು ನಂಬಿಕೆ ಇರ್ತದೋ ಅದು ನನ್ನ ಕಣ್ಮುಂದೆ ಬರ್ತದೆ. ಹಾಗಾಗಿ ಪ್ರತಿನಿತ್ಯ ನಮ್ಮ ಹೃದಯದಲ್ಲಿ ನಂಬಿಕೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ನನ್ನ ನಂಬಿಕೆ ದೇವರ ಮೇಲೆ ಇರುವಾಗ ಆ ನಂಬಿಕೆ ಕ್ರಿಯೆ ಮುಖಾಂತರ ಕಾಣಿಸ್ಬೇಕಾದ್ರೆ ನಂಬಿಕೆ ನಮ್ಮ ಹೃದಯದಲ್ಲಿ ಕಾಪಾಡಿಕೊಳ್ಳಲ್ಪಡಬೇಕು. ಹೆಚ್ಚಿನ ಭಾಗ ಜನರು ಇವತ್ತು ಏನಾಗಿದ್ದಾರಪ್ಪ ಅಂದರೆ ಲೋಕದಲ್ಲಿ ನಂಬಿಕೆ ವಿಷಯ ತಣ್ಣಗಾಗಿದ್ದಾರೆ. ಭೂಲೋಕದಲ್ಲಿಯೇ ಭಾಳ ದೊಡ್ಡ ಸಮಸ್ಯೆ ಈಗಿನ ಸಮಯದಲ್ಲಿರುವುದು. ಪ್ರೀತಿ ತಣ್ಣಗಾಗ್ತದೆ, ಭಕ್ತಿ ತಣ್ಣಗಾಗ್ತದೆ, ನಂಬಿಕೆಯು ತಣ್ಣಗಾಗಿ ಹೋಗ್ತದೆ. ನಂಬಿಕೆಯನ್ನು ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಕಾಪಾಡಿಕೊಳ್ಳಬೇಕು. ಜನರೇ, ನಂಬಿಕೆಯನ್ನು ಯಾವಾಗಲೂ ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಬೇಕು. ನಂಬಿಕೆ ನಮ್ಮ ಜೀವನದಲ್ಲಿ ಬಹು ಪ್ರಾಮುಖ್ಯವಾದ್ದು. ಯಾಕಂತ ಹೇಳಿದ್ರೆ ನಂಬಿಕೆಯಿಂದ ಬಂದ ಯಾರೇ ಆಗಿರಲಿ ಅವನ ಜೀವಿತದಲ್ಲಿ ಅವನು ಹಿಂದಿರುಗಿ ಹೋಗಲಿಲ್ಲ, ಬರಿಗೈಯಿಂದ ಹೋಗಲಿಲ್ಲ ಎಂಬುದಾಗಿ ಬೈಬಲ್ ನಮಗೆ ಕಲಿಸ್ಕೊಡ್ತದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೈಬಲಲ್ಲಿ ರಕ್ತ ಕುಸುಮ ರೋಗ ನಾವು ನೋಡ್ತೇವೆ. ಬೈಬಲಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ರಕ್ತ ಕುಸುಮ ರೋಗ ಇರುವಂಥ ಸ್ತ್ರೀಯ ಕುರಿತಾಗಿ ನಾವು ನೋಡ್ತೇವೆ. ಆ ಸ್ತ್ರೀ ನೋಡ್ರಿ, ಒಬ್ಬ ನಂಬಿಕೆ ಉಳ್ಳವನು ಹೇಗೆ ಅವನ ಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾನೆ ಎಂಬುದಾಗಿ, ನಂಬಿಕೆ ಉಳ್ಳವನು ಹೇಗೆ ಸವಾಲುಗಳನ್ನು ಎದುರಿಸ್ತಾನೆ ಎಂಬುದಾಗಿ ಆ ಸ್ತ್ರೀಯಿಂದ ನಾವು ಕಲೀಲಿಕ್ಕೆ ಸಾಧ್ಯ. ನೋಡ್ರಿ, ಆ ಸ್ತ್ರೀಯು ರಕ್ತ ಕುಸುಮ ರೋಗದಿಂದ ಆಕೆ ಬಳಲ್ತಾ ಇರ್ತಾಳೆ, ರಕ್ತಸ್ರಾವದಿಂದ ಬಳಲ್ತಾ ಇರ್ತಾಳೆ. ಅದು ಎಷ್ಟು ವರ್ಷ ಅಂತ ಹೇಳಿದ್ರೆ 12 ವರ್ಷಗಳ ಕಾಲ ಆಕೆಯ ಜೀವನವನ್ನು ಆಳ್ತಾ ಇರ್ತದೆ. ಆ ರಕ್ತಸ್ರಾವವನ್ನು ತಾಳೋದಕ್ಕಾಗದೆ ಅವಳು ತನ್ನ ಆಸ್ತಿಯನ್ನೆಲ್ಲ ತಗೊಂಡೋಗಿ ವೈದ್ಯರಿಗೆ ಹಾಕಿದ ಮೇಲೆ ವೈದ್ಯರು ಆಕೆಗೆ ಎಷ್ಟು ವೈದ್ಯಕೀಯ ಮಾಡಿದ್ರು ಅವಳ ಜೀವನದಲ್ಲಿ ಸ್ವಸ್ಥತೆ ಅನ್ನೋದು ಆಕೆಗೆ ಬರಲೇ ಇಲ್ಲ. ಎಲ್ಲ ಕಳೆದುಕೊಂಡ್ಳು ಅವಳು. ಎಲ್ಲ ಕಳೆದುಕೊಂಡು ಕೊನೆಗೆ ಅವಳ ಜೀವಿತದಲ್ಲಿ ರೋಗ ಹೆಚ್ಚಾಯಿತೇ ವಿನಃ ರೋಗ ಕಡಿಮೆ ಆಗಲಿಲ್ಲ. ನೋಡ್ರಿ, ಈಗ ಒಬ್ಬ ವ್ಯಕ್ತಿ ಯಾವ ಆಧಾರವಿಲ್ಲದೆ ಈಗ ಬಿದ್ದಿದ್ದಾನೆ. ಆಕೆಗೆ ನಿಜವಾಗ್ಲೂ ಆಸ್ತಿ ಇಲ್ಲ, ರೋಗನೂ ವಾಸಿ ಆಗಲಿಲ್ಲ, ರೋಗ ಇನ್ನೂ ಹೆಚ್ಚಾಯಿತು ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಆದರೆ ಯೇಸು ಕ್ರಿಸ್ತನ ಕುರಿತು ಆಕೆ ಕೇಳುವಾಗ ಆಕೆಯ ಸಂಪೂರ್ಣ ಚಿತ್ರಣವೇ ಬದಲಾಗ್ತದೆ. ಏನಂತೇಳಿ, ಇಷ್ಟು ವರ್ಷಗಳ ಕಾಲ ಡಾಕ್ಟರ್ ನಂಬಿ ಹೋದ್ಲು, ಇಷ್ಟು ವರ್ಷಗಳ ಕಾಲ ಹಣ ನಂಬಿ ಹೋದ್ಲು, ಇಷ್ಟು ವರ್ಷಗಳ ಕಾಲ ಇದನ್ನೆಲ್ಲ ಖರ್ಚು ಮಾಡಿದ್ಲು. ಆದರೆ ಇಷ್ಟು ವರ್ಷದಲ್ಲಿ ರೋಗ ಕಡಿಮೆ ಆಗಿದ್ದೇ ನೋಡಲಿಲ್ಲ, ರೋಗ ಹೆಚ್ಚಾಗಿದ್ದೇನೆ ಆಕೆ ನೋಡಿದ್ಲು. ಆದರೆ ಯೇಸು ಕ್ರಿಸ್ತನ ಸಂದೇಶವನ್ನು ಆಕೆ ಕೇಳುವಾಗ ಯೇಸು ಕ್ರಿಸ್ತನ ಕುರಿತು ಏನು ಅಂದ್ಕೊಂಡ್ಲು ಗೊತ್ತಾ? ಕೇಳಿಸ್ಕೊಡ್ರಿ, ಆಕೆ ಹೇಳಿದಂಥ ಭಾಳ ಅತ್ಯುತ್ತಮವಾದಂಥ ಒಂದು ಮಾತು, ನಾನು ಆತನ ಬಟ್ಟೆಯ ಕೊನೆ ಅಂಚನ್ನು ಮುಟ್ಟಿದರೆ ಸಾಕು, ನಾನು ಸ್ವಸ್ಥವಾಗ್ತೇನೆ. ಯಾರು ಆಕೆಗೆ ಆ ಮಾತನ್ನು ಹೇಳಿಕೊಟ್ರು? ಅಲ್ಲಿ ತನಕ ನಾವು ಬೈಬಲಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ಟೆ ಮುಟ್ಟಿದ್ರಿಂದ ಸ್ವಸ್ಥವಾದರು ಅಂತೇಳಿ. ಅಲ್ಲಿ ತನಕ ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಂಥ ಅನುಭವ, ಈ ರೀತಿಯಂಥ ಕಾರ್ಯಗಳಾಗ್ತದೆ ಅಂತೇಳಿ. ಆದರೆ ಆ ಸ್ತ್ರೀಗೆ ಅಂಥ ಬಲವಾದಂಥ ಸವಾಲನ್ನ ಎದುರಿಸಲಿಕ್ಕೆ ಹೇಗೆ ಬಂತು? ಡಾಕ್ಟ್ರ್ ಕೈಲಿಂದನೇ ಆಗದೇ ಇರುವಂಥದ್ದು, ಹಣದಿಂದಲೇ ಆಗದೇ ಇರುವಂಥದ್ದು, ಲೋಕದ ಯಾವ ಸಹಾಯದಿಂದ ಆಗದೇ ಇರುವಂಥದ್ದು, ಕೇವಲ ಬಟ್ಟೆಯನ್ನು ಮುಟ್ಟೋದಾದರೆ ನನಗೆ ಸ್ವಸ್ಥವಾಗ್ತಂತೇಳಿ ಅವಳ ನಂಬಿಕೆ ಹೇಗೆ ಬಂತು? ಅದುವೇ ನಂಬಿಕೆ. ಅಂಥ ಸವಾಲುಗಳನ್ನು ತಗೊಳ್ಳೋ ರೀತಿಯಲ್ಲಿ ಮಾಡಿಬಿಡ್ತದೆ. ನಂಬಿಕೆ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸುವಂತೆ ಮಾಡ್ತದೆ. ವಿಷಯ ಇಷ್ಟೇ, ಅದು ಮುಂದೆ ಏನಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮೊಳಗೆ ಏನಿದೆ ಅನ್ನೋದು ಬಹಳ ಪ್ರಾಮುಖ್ಯ. ಮುಂದೆ ನಮಗಿರೋ ಸಮಸ್ಯೆ ಮುಖ್ಯ ಅಲ್ಲ, ನಮ್ಮ ಸಂಗಡ ಯಾರಿದ್ದಾರೆ ಅನ್ನೋದು ಬಹಳ ಪ್ರಾಮುಖ್ಯ. ಮುಂದೆ ಏನಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನು ಯಾರು ನಡೆಸ್ತಾರೆ ಅನ್ನೋದು ಬಹಳ ಪ್ರಾಮುಖ್ಯ. ಪ್ರಿಯ ಜನರೇ, ವಿಶ್ವಾಸಿಗಳಾದ ನಮ್ಮ ಜೀವನದಲ್ಲಿ ನಾವು ಒಂದು ಹೆಜ್ಜೆ ಇಟ್ಟರೆ ದೇವರು 100 ಹೆಜ್ಜೆ ಇಡ್ತಾರೆ. ಯಾವಾಗ ನಾವು ಒಂದು ಹೆಜ್ಜೆ ಇಡ್ಲಿಕ್ಕೆ ಪ್ರಾರಂಭಿಸ್ತೀವೋ ದೇವರು 100 ಹೆಜ್ಜೆನ ಮುಂದೆ ಇಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಯಾಕಂದ್ರೆ ನಮ್ಮಲ್ಲಿರುವಂಥ ನಂಬಿಕೆ ದೇವರಿಗೆ ಬೇಕಾಗಿದೆ. ನಮ್ಮಲ್ಲಿರುವಂಥ ನಂಬಿಕೆ, ಆ ಸ್ತ್ರೀಯ ನಂಬಿಕೆ ನಾವು ನೋಡುವಾಗ ಆಕೆ ದೊಡ್ಡ ಸವಾಲನ್ನು ತಗೊಂಡ್ಲು. ಇದುವರೆಗೂ ಆಕೆ ಎಂದು ಕೇಳಲಿಲ್ಲ, ಗ್ರಹಿಸಲಿಲ್ಲ, ನೋಡಲಿಲ್ಲ. ಅಂಥ ಕಾರ್ಯವನ್ನು ಆಕೆ ಎದುರು ನೋಡಲಿಕ್ಕೆ ಪ್ರಾರಂಭಿಸಿದೆ. ಏನಂತೇಳಿ, ಆಕೆ ಹೋಗಿ ಮುಟ್ಟಿದರೆ ಸಾಕು ನನಗೆ ವಾಸಿ ಆಗ್ತದೆ, ನಾನು ಹೋಗಿ ಆತನ ಬಟ್ಟೆಯನ್ನು, ಉಡುಪಿನ ಕೊನೆ ಅಂಚನ್ನು ಮುಟ್ಟಿದರೆ ಸಾಕು ನನಗೆ ವಾಸಿ ಆಗ್ತದೆ ಎಂಬುದಾಗಿ ಅವಳು ನಂಬಿದ್ಲು. ಹಾಗಾದರೆ ಅವಳ ನಂಬಿಕೆ ಅವಳಿಗೆ ಕೈ ಕೊಡ್ತಾ ಅಥವಾ ಕೈ ಬಿಡ್ತಾ? ಆಕೆ ಇಟ್ಟಂಥ ನಂಬಿಕೆ ಅವಳನ್ನು ಹಿಡಿದುಕೊಳ್ತಾ ಅವಳನ್ನ ಕೈ ಬಿಟ್ಬಿಡ್ತಾ? ಬೈಬಲ್ ವಾಕ್ಯ ಹೇಳ್ತದೆ ಅವಳು ಸ್ವಸ್ಥಳಾದಳು ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಅವಳ ನಂಬಿಕೆ ಅವಳನ್ನ ಸ್ವಸ್ಥ ಮಾಡ್ತು ಎಂಬುದಾಗಿ ಸ್ವತಃ ಯೇಸು ಕ್ರಿಸ್ತನೇ ಹೇಳುವಂಥವನಾಗಿದ್ದಾನೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ.
ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ. ನಮ್ಮ ಜೀವಿತದಲ್ಲಿ ಕೆಲವು ಸತಿ ದೇವರ ಮೇಲೆ ನಂಬಿಕೆ ಇರೋದಕ್ಕಿಂತ ಬೇರೆದ್ರ ಮೇಲೆ ಹೆಚ್ಚಾಗಿ ನಂಬಿಕೆ ಇರ್ತದೆ. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಸಾರಿ ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನು ಮುಖಾಂತರವಾಗಿ ಆ ಬೆಟ್ಟದ ಮೇಲೆ 5,000 ಜನರಿಗೆ ಉಣಬಡಿಸಿದ ನಂತರ ಅಲ್ಲಿ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಶಿಷ್ಯಂದ್ರಿಗೆ ಹೇಳ್ತಾರೆ, ನೀವು ಪ್ರಯಾಣ ಮಾಡಿ ಮುಂದೆ ಹೊರಡ್ರಿ, ನಾನು ಬರ್ತೇನೆ ಎಂಬುದಾಗಿ. ಶಿಷ್ಯಂದ್ರನ್ನ ಕಳಿಸಿ, ಜನರನ್ನು ಕಳಿಸಿ ಆತನು ಬೆಟ್ಟವನ್ನೇರಿ ಪ್ರಾರ್ಥಿಸ್ಲಿಕ್ಕೆ ಹೋದಾಗ ಶಿಷ್ಯಂದ್ರು ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಏನಾಗ್ತಂದ್ರೆ ದೊಡ್ಡ ತೂಫಾನು ಎದ್ದು ಕಂಪ್ಲೀಟಾಗಿ ಅವರು ಮುಂದೆ ಹೋಗ್ಲಿಕ್ಕಾಗದೆ ಭಾಳ ಕಷ್ಟಪಡ್ತಾ ಪ್ರಯಾಸ ಪಡ್ತಾ ಇದ್ದಾಗ ಯೇಸು ಕ್ರಿಸ್ತನು ರಾತ್ರಿಯ 4ನೇ ಜಾವದಲ್ಲಿ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇರ್ತಾರೆ. ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾಗ ಕೇಳಿಸ್ಕೊಳ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಆ ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇರುವಾಗ ಎಲ್ಲ ಶಿಷ್ಯರು ನೋಡಿ ಹೇಳ್ತಾರೆ, ಭೂತ ಭೂತ ಎಂಬುದಾಗಿ. ಯೇಸು ಕ್ರಿಸ್ತನ ಆ ಕ್ಷಣವೇ ಅವರಿಗೆ ಉತ್ತರಿಸ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ನಾನು ಭಯಪಡಬೇಡ್ರಿ, ನಾನು ಭಯಪಡಬೇಡ್ರಿ ಅಂದರೆ ನಾನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದಂಥ ನಾನೇ ಆತನಾಗಿದ್ದೇನೆ, ನಾನು ಭಯಪಡಬೇಡ್ರಿ ಅಂದಾಗ ಅಲ್ಲಿ ಉತ್ತರ ಏನು ಬರ್ತದೆ? ಅಲ್ಲಿ ಶಿಷ್ಯರ ಕಡೆಯಿಂದ ಯಾವ ಪ್ರಶ್ನೆ ಬರ್ತಾ ಇದೆ ಗೊತ್ತಾ? ಅವ್ರು ಹೀಗೆ ಕೇಳ್ತಾ ಇದ್ದಾರೆ, ಏನಪ್ಪ ಅಂದರೆ, ನೀನೇ ಆಗಿದ್ದರೆ ನಮಗೆ ನೀರಿನ ಮೇಲೆ ನಡೆಯುವಂತೆ ಮಾಡು. ನೀನೇ ಆಗಿದ್ರೆ ಅಂದರೆ ಯಾಕೆ ಪ್ರಶ್ನೆ ಮಾಡಿದ್ರು ಅಂದರೆ, ಭೂತ ನೀರಿನ ಮೇಲೆ ನಡೀತದೆ ಅನ್ನುವಾಗ ಅವ್ರಿಗೆ ಯಾವ ಸಮಸ್ಯೆನೇ ಬರಲಿಲ್ಲ. ಅವ್ರಿಗೆ ಅವ್ರು ಕಿರ್ಚ್ಕೊಂಡ್ರು, ಭೂತ ಬರ್ತಾ ಇದೆ ನೀರಿನ ಮೇಲೆ, ಭೂತ ಬರ್ತಾ ಇದೆ ನೀರಿನ ಮೇಲೆ, ಭೂತ ಬರ್ತಾ ಇದೆ ನೀರಿನ ಮೇಲೆ. ಅವರಿಗೆ ಅದ್ರ ಮೇಲೆ ಪೂರ್ಣವಾದ ನಂಬಿಕೆ ಇದೆ. ಅದು ಭಯ ಹುಟ್ಟಿಸಿ ಅವನ್ನ ತತ್ತರಗೊಳಿಸ್ಬಿಡ್ತು. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನಾನೇ ಎಂಬುದಾಗಿ. ಆಗ ಅವರ ಪ್ರಶ್ನೆ ಏನಾಗಿತ್ತು ಗೊತ್ತಾ? ನೀನೇ ಆಗಿದ್ರೆ ನಮ್ಮ ನೀರಿನ ಮೇಲೆ ನಡೀಲಿಕ್ಕೆ ಹೇಳು. ನಾವು ನೀರಿನ ಮೇಲೆ ನಡೆದ್ರೆ ನೀನೇ, ನೀರಿನ ಮೇಲೆ ನಡೆಯದೆ ಹೋದ್ರೆ ನೀನಲ್ಲ ಅಂದರೆ ಭೂತನೇ. ಅಂದರೆ ಅವರಿಗೆ ಭೂತ ನೀರಿನ ಮೇಲೆ ನಡೆಯುತ್ತದೆ ಎಂಬ ನಂಬಿಕೆ ಇದೆ. ಯೇಸು ಕ್ರಿಸ್ತ ನೀರಿನ ಮೇಲೆ ನಡೆಯುವಂಥ ಸಾಮರ್ಥ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಸಹ ಹೆಚ್ಚಿನ ಭಾಗ ಕೆಲವು ಸರ್ತಿ ದೇವರ ನಂಬಿಕೆಯನ್ನು, ದೇವರ ಶಕ್ತಿಯನ್ನು ಕಡಿಮೆ ಮಾಡಿಬಿಡ್ತೇವೆ, ಬೇರೆ ಶಕ್ತಿಯನ್ನು ಮೇಲೆ ಇಟ್ಬಿಡ್ತೇವೆ. ಲೋಕದಲ್ಲಿ ದೇವರಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ, ದೇವರಿಗಿಂತ ಮಿಗಿಲಾದುದು, ದೇವರಿಗಿಂತ ದೊಡ್ಡ ಹಸ್ತ ಈ ಲೋಕದಲ್ಲಿ ಯಾವುದೂ ಇಲ್ಲ. ದೇವರ ಶಕ್ತಿಯೇ ದೊಡ್ಡದಾಗಿದೆ. ದೇವರ ಶಕ್ತಿಗಿಂತ ದೊಡ್ಡ ಶಕ್ತಿ ಈ ಲೋಕದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ನಿಮಗೆ ನಾನು ಸವಾಲಾಗಿ ಹೇಳಲಿಕ್ಕೆ ಸಾಧ್ಯವಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮಗೆ ನಂಬಿಕೆ ಬಹು ಪ್ರಾಮುಖ್ಯವಾದ್ದರಿಂದ ನಂಬಿಕೆಯನ್ನು ನಮ್ಮ ಜೀವಿತದಲ್ಲಿ ನಾವು ಕಾಪಾಡಿಕೊಳ್ಳಬೇಕು. ನಂಬಿಕೆ ನಮ್ಮ ಜೀವನದಲ್ಲಿ ಕಾಪಾಡಿಕೊಳ್ಬೇಕು. ನಂಬಿಕೆ ನಮ್ಮ ಜೀವನದಲ್ಲಿ ಏನು ಮಾಡ್ತದೆ? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಎಲ್ಲಾದರೂ ನೀವು ಓದಿದ್ದೀರಾ? ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ ಅಂತ ಅಂದ್ಕೊಳ್ತೀನಿ ನಾನು. ಅಲ್ಲಿ ಹೀಗಿದೆ, ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ನಿಮ್ಮಿಂದ ಆಗದೇ ಇರುವಂಥ ಕಾರ್ಯ ಒಂದೂ ಇಲ್ಲ. ಬನ್ರಿ ಆ ವಾಕ್ಯ ನೋಡಿಕೊಳ್ಳೋಣ್ರಿ. ಮತ್ತಾಯನ ಬರೆದ ಸುವಾರ್ತೆಗೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. 17ನೇ ಅಧ್ಯಾಯದ ನಾವು 20ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಕುರಿತಾಗಲ್ಲ ಮಾತಾಡಲ್ಪಟ್ಟದೆ. ಸಾಸಿವೆ ಕಾಳಿನಷ್ಟು ನಂಬಿಕೆ 20ನೇ ವಚನದಲ್ಲಿ ನಾವು ನೋಡುವಾಗ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರೋದಾದರೆ ನಿಮಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅದರ ಅರ್ಥ ಏನು ಗೊತ್ತಾ ನಿಮಗೆ? ಯಾರಿಗೆ ಅಸಾಧ್ಯ ಗೊತ್ತಾ ನಿಮಗೆ? ಲೋಕದಲ್ಲಿ ಅಸಾಧ್ಯ ಯಾರಿಗೆ ಗೊತ್ತಾ? ಬೈಬಲ್ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ದೇವರಿಗೆ ಅಸಾಧ್ಯ ಅನ್ನೋದು ಒಂದೂ ಇಲ್ಲ. ದೇವರು ಸರ್ವಶಕ್ತನಾಗಿದ್ದಾನೆ. ಆದಿಕಾಂಡ 17ನೇ ಅಧ್ಯಾಯದ 1ನೇ ವಚನದಲ್ಲಿ ಸರ್ವಶಕ್ತನು ಎಂಬುದಾಗಿ ಹೇಳಿದ. ಸರ್ವಶಕ್ತನು ಅಂದರೆ ಅವನಿಗೆ ದೇವರು ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನು. ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ. ಈಗ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನದಲ್ಲಿ ಹೇಳ್ತದೆ, ನಿಮಗೂ ಅಸಾಧ್ಯವಾದ ಒಂದೂ ಇಲ್ಲ. ಯಾಕಂದರೆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರೋದಾದರೆ ನಿಮಗೆ ಅಸಾಧ್ಯವಾದ ಒಂದೂ ಇಲ್ಲ. ಓಕೆ, ಆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಮ್ಮ ಜೀವಿತವನ್ನು ಅಸಾಧ್ಯವ ಯಾವುದೂ ಇಲ್ಲದ ರೀತಿಯಲ್ಲಿ ನಮ್ಮನ್ನು ನಡೆಸ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ. ಹಾಗಾದರೆ ನಮ್ಮೊಳಗಿರುವಂಥ ನಂಬಿಕೆಯನ್ನು ಈಗ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳೋಣ್ರಿ. ನಮ್ಮ ಹೃದಯದಲ್ಲಿರುವಂಥ ನಂಬಿಕೆಗೂ ಸಾಸಿವೆ ಕಾಳಿಗೂ ಇರುವಂಥ ಸತ್ವವನ್ನು ನಾವು ಆಲೋಚಿಸೋಣ್ರಿ. ನನ್ನೊಳಗೆ ಎಷ್ಟು ನಂಬಿಕೆ ಇದೆ, ಸಾಸಿವೆ ಕಾಳಿನಲ್ಲಿ ಎಷ್ಟು ಬಲ ಇದೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ಎಲ್ಲವನ್ನೂ ಮಾಡಿಕೊಡೋದಾದರೆ ನನ್ನ ಜೀವನದಲ್ಲಿ ಕೆಲವು ಸತಿ ಅಸಾಧ್ಯ ಎಂಬುದು ಬರ್ತದಂದರೆ ನನ್ನ ಜೀವಿತದಲ್ಲಿ ಸಾಸಿವೆ ಕಾಳಿಗಿಂತ ಕಡಿಮೆ ಆದಂಥ ನಂಬಿಕೆ ಇದೆ ಎಂಬುದಾಗಿ ಅದರ ಅರ್ಥ. ಅಲ್ಪ ವಿಶ್ವಾಸ ಇದೆ, ಅಲ್ಪ ಇದೆ. ವಿಶ್ವಾಸ ಇದೆ, ಅಲ್ಪ ಇದೆ. ವಿಶ್ವಾಸ ಇದೆ, ಅಲ್ಪ ಅಂದರೆ ಒಂದು ಅದ್ಭುತವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾದಂಥ ಪೂರ್ಣವಾದಂಥ ವಿಶ್ವಾಸ ಅವನಲ್ಲಿ. ಅದಕ್ಕೆ ನಾವು ಬೈಬಲಲ್ಲಿ ನೋಡ್ತೀವಿ, ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಶಿಷ್ಯರಿಗೆ ಯೇಸು ಕ್ರಿಸ್ತನ ಬಯೋದನ್ನು ನಾವು ನೋಡ್ತೇವೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ನಮ್ಮ ಜೀವನದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ಮುಗಿಸಿಬಿಡ್ತದೆ. ನಮ್ಮ ಜೀವಿತದಲ್ಲಿ ಸಾಧ್ಯವಾದ ಮಟ್ಟಿಗೆ ನಾವೇನು ಮಾಡಬೇಕಂದ್ರೆ ಈ ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸಬೇಕು. ನಂಬಿಕೆ ಹೇಗೆ ಬರ್ತದೆ? ದೇವರಿಂದ ಬರ್ತದೆ.
ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಮುಖಾಂತರ ಬರ್ತದೆ. ರೋಮ ಪತ್ರಿಕೆ 10ನೇ ಅಧ್ಯಾಯದ ಪ್ರಕಾರವಾಗಿ ನಾವು ದೇವರ ವಾಕ್ಯದಿಂದ ಬರ್ತದೆ. ಅಷ್ಟು ಮಾತ್ರವಲ್ಲ, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಪ್ರಕಾರವಾಗಿ ಅದ್ಭುತಗಳಿಂದ ಬರ್ತದೆ, ಪರಿಶುದ್ಧಾತ್ಮನ ವರಗಳಿಂದ ಬರ್ತದೆ ಎಂಬುದಾಗಿ 1 ಕೊರಿಂಥಿ 12ನೇ ಅಧ್ಯಾಯ ಹೇಳ್ತದೆ. ಹೀಗಾಗಿ ನಂಬಿಕೆ ಅನ್ನೋದು ದೇವರಿಂದ ಬರ್ತದೆ, ನಂಬಿಕೆ ಅನ್ನೋದು ದೇವರ ವಾಕ್ಯ ಕೇಳೋದ್ರಿಂದ ಬರ್ತದೆ, ನಂಬಿಕೆ ಅನ್ನೋದು ಅದ್ಭುತಗಳಿಂದ ಬರ್ತದೆ, ನಂಬಿಕೆ ಅನ್ನೋದು ಪವಿತ್ರಾತ್ಮನ ವರಗಳಿಂದ ಬರ್ತದೆ. ನಂಬಿಕೆ ನಮ್ಮ ಜೀವನದಲ್ಲಿ ಭಾಳ ಪ್ರಾಮುಖ್ಯ. ನೀನು ಏನೇ ಪಡ್ಕೊಳ್ಬೇಕಂದ್ರೂ ಸಹ ನಂಬಿಕೆ ಭಾಳ ಪ್ರಾಮುಖ್ಯ. ಹಾಗಾಗಿ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳೋಣ್ರಿ. ಈಗ ಒಂದು ಪ್ರಶ್ನೆ ಬರ್ತೇನಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ಒಬ್ಬನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಅವನ ಜೀವನದಲ್ಲಿ ಎಂತೆಂಥ ದೇವರ ಕಾರ್ಯಗಳನ್ನ ನಾವು ನೋಡ್ಬೋದು. ಇವತ್ತು ನೋಡಲಿಕ್ಕೆ ಸಾಧ್ಯ ಇದೆ, ಆದರೆ ಒಂದು ವೇಳೆ ದೇವರ ಕಾರ್ಯಗಳನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಆ ಸಾಸಿವೆ ಕಾಳಿನ ಕೊರತೆ ಇದೆ ಎಂಬುದಾಗಿ, ಸಾಸಿವೆ ಕಾಳಿನಷ್ಟು ನಂಬಿಕೆಯ ಕೊರತೆ ಇದೆ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಕರ್ತನೇ, ನನ್ನ ಜೀವನದಲ್ಲಿ ಆದ ರೀತಿಯಾದಂಥ ನಂಬಿಕೆಯನ್ನು ಹುಟ್ಟಿಸು. ಯಾಕಂದರೆ ನಂಬಿಕೆ ಮಾತ್ರವೇ ನಾವು ದೇವರಿಂದ ಸಹಾಯವನ್ನು ಹೊಂದಿಕೊಳ್ಳುವಂತೆ ಮಾಡ್ತದೆ. ನೋಡ್ರಿ, ಪ್ರಾರ್ಥನೆಯಲ್ಲಿ ದೇವರಿರಬೇಕು. ಹಾಗೆ ಎರಡನೇದಾಗಿ ನಾವು ನೋಡುವಾಗ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು. ಈಗ ನೋಡ್ರಿ, ಇದು ಬಂದು ಈ ಸಾಸಿವೆ ಕಾಳಿನಷ್ಟು ನಂಬಿಕೆ. ನೀವು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಹೋಗೋದಾದ್ರೆ ಅಲ್ಲಿ ದೊಡ್ಡ ನಂಬಿಕೆ ಕುರಿತು ಬರೆಯಲ್ಪಟ್ಟದೆ. ಶತಾಧಿಪತಿ ಕುರಿತಾಗಿ ನಾವು ನೋಡ್ತೇವೆ. ಶತಾಧಿಪತಿಯನ್ನು ನಾವು ನೋಡುವಾಗ ಅವನು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ನೀನು ಬಂದು ಅವನನ್ನು ಮುಟ್ಟಿ ಸ್ವಸ್ಥ ಮಾಡಬೇಕೆಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಅವರ ಬಳಿಗೆ ಹೋಗ್ತಾ ಇರುವಾಗ ಅವನು ಶತಾಧಿಪತಿ ಹೇಳಿ ಕಳಿಸ್ತಾನೆ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿ ಇಲ್ಲ. ಹಾಗಾಗಿ ಏನು ಮಾಡು, ಒಂದು ಮಾತು ಹೇಳು, ನನ್ನ ಆಳಿಗೆ ಸ್ವಸ್ಥವಾಗ್ತದೆ. ಒಂದು ಮಾತು ಹೇಳು, ನನ್ನ ಆಳಿಗೆ ಸ್ವಸ್ಥವಾಗ್ತದೆ. ಯಾವಾಗ ಒಂದು ಮಾತು ಹೇಳಿ ನನ್ನ ಆಳಿಗೆ ಸ್ವಸ್ಥವಾಗ್ತದೆ ಅಂತ ಹೇಳಿದ್ರು, ಯೇಸು ಕ್ರಿಸ್ತನ ಹಿಂದೆ ಬರುವಂಥ ಜನರನ್ನು ನೋಡಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 10ನೇ ವಚನಕ್ಕೆ ಬರುವಾಗ ಹಿಂದೆ ಬರುವಂಥ ಜನರನ್ನು ನೋಡಿ, ಇಷ್ಟು ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲರಲ್ಲಿ ಕಾಣಲಿಲ್ಲ ಎಂಬುದಾಗಿ ಸ್ವತಃ ಯೇಸು ಕ್ರಿಸ್ತನೇ ಅದನ್ನು ಹೇಳುವವರಾಗಿದ್ದಾರೆ. ಅಂದರೆ ದೊಡ್ಡ ನಂಬಿಕೆ ಯಾವುದು ಎಂಬುದಾಗಿ ಅಲ್ಲಿ ನಾವು ನೋಡುವಾಗ ಖಂಡಿತವಾಗ್ಲೂ ಸಹ ಆ ವಾಕ್ಯ ನಮಗೆ ಕಲಿಸ್ಕೊಡೋದೇನಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಂಥದ್ದೇ ದೊಡ್ಡ ನಂಬಿಕೆ. ಒಂದು ಸಾಸಿವೆ ಕಾಳನಷ್ಟು ನಂಬಿಕೆ ನಮ್ಮ ಜೀವನದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡೋದಾದರೆ, ದೊಡ್ಡ ನಂಬಿಕೆ ನಮ್ಮ ಜೀವನದಲ್ಲಿ ಏನು ಮಾಡ್ಬೋದು? ದೊಡ್ಡ ನಂಬಿಕೆ ನಮ್ಮ ಜೀವನದಲ್ಲಿ ಏನು ಮಾಡ್ತದೆ? ನೋಡ್ರಿ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಂಥದ್ದು ನಾವು ಬಲವಾಗಿ ನಂಬಬೇಕು. 100ಕ್ಕೆ 100% ದೇವರ ವಾಕ್ಯದ ಮೇಲೆ ನಂಬಿಕೆ ಇಡೋದನ್ನು ಕಲಿಬೇಕು. ನಾವು 100ಕ್ಕೆ 100% ದೇವರ ವಾಗ್ದಾನಗಳು ನಂಬಬೇಕು. 100ಕ್ಕೆ 100% ನಾವು ದೇವರ ವಾಕ್ಯಗಳು ನಂಬಲೇಬೇಕು. ಯಾಕಂದರೆ ಅದು ನಮ್ಮ ಜೀವನದಲ್ಲಿ ಬಲ ಕೊಡುವಂಥದ್ದಾಗಿದೆ, ನಮಗೆ ಜಯ ಕೊಡುವಂಥದ್ದಾಗಿದೆ. ಅದು ನಮಗೆ ಬಲ ಕೊಡ್ತದೆ ಮತ್ತು ಜಯ ಕೊಡುವಂಥದ್ದು ಅದು ಆಗಿರ್ತದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಯಾವಾಗಲೂ ತಿಳಿಯತಕ್ಕ ಒಂದು ಸಂಗತಿ ಏನಪ್ಪ ಅಂದರೆ, ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ದೊಡ್ಡ ನಂಬಿಕೆ ಎನ್ನುವಾಗ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಂಥದ್ದು. ನೋಡ್ರಿ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಜೀವನದಲ್ಲಿ ಏನಾಗ್ಬೋದು? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಆದಿಕಾಂಡ 1ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ದೇವರು ತನ್ನ ಮಾತಿನ ಮುಖಾಂತರವಾಗಿ ಸಮಸ್ತ ಲೋಕಗಳನ್ನು ಸೃಷ್ಟಿ ಮಾಡಿದನು. ಎಲ್ಲ ಲೋಕ ಯಾವುದರಿಂದ ಸೃಷ್ಟಿ ಆಯಿತು? ಕೇವಲ ದೇವರ ಮಾತಿನಿಂದ, ಕೇವಲ ದೇವರ ಮಾತಿನಿಂದ, ಕೇವಲ ದೇವರ ಮಾತಿನಿಂದ. ಆತ ನುಡಿದನು, ಹಾಗೆ ಆಯಿತು. ಆತ ನುಡಿದನು, ಹಾಗೆ ಆಯಿತು. ಆತ ನುಡಿದನು, ಹಾಗೆ ಆಯಿತು. ದೇವರು ಹೇಳಿದ ತಕ್ಷಣ ಹಾಗೆ ಆಯ್ತದು. ದೇವರು ಹೇಳಿದ ತಕ್ಷಣ ಹಾಗೆ ಆಯಿತು. ದೇವರು ಹೇಳಿದ್ರಿಂದ ಈ ಲೋಕದ ಎಲ್ಲ ಸಂಗತಿಗಳು ಬಂದಿದ್ದಾವೆ. ಅಂದರೆ ಈ ಲೋಕದ ಎಲ್ಲ ಸಂಗತಿಗಳನ್ನ ತಗೊಂಡು ಇವತ್ತು ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಾರೆ ಜನರು. ಭಾಳ ಉತ್ತುಂಗಕ್ಕೆ ಹೋಗಿದ್ದಾರೆ, ಭಾಳ ಉನ್ನತಕ್ಕೆ ಬೆಳೆದಿದ್ದಾರೆ, ಭಾಳ ದೊಡ್ಡ ಜನರನ್ನಿಸ್ಕೊಂಡಿದ್ದಾರೆ. ಆದರೆ ಅವರ ಬಳಿಲಿರುವಂಥ ಈ ಲೋಕದ ವಸ್ತುಗಳು ತಗೊಂಡೇ ಅವರು ಆ ರೀತಿ ಆಗಿದ್ದಾರೆ. ಆದರೆ ಈ ಲೋಕದ ವಸ್ತುಗಳು ಬರಲಿಕ್ಕೆ ಮೂಲ ಕಾರಣವಂತ ಬೈಬಲ್ ಯಾರ ಕೈಲಿದೆ? ನಮ್ಮ ಕೈಲಿದೆ. ದೇವರ ವಾಕ್ಯ ನಮ್ಮ ಕೈಲಿದೆ. ದೇವರ ವಾಕ್ಯವನ್ನು ನಾವು ನಂಬೋದಾದರೆ ಈ ಲೋಕ ನೋಡ್ರಿ ಒಂದು ಸರ್ತಿ, ಈ ಲೋಕ ಎಲ್ಲ ಹೇಗೆ ಬಂತು? ದೇವರ ವಾಕ್ಯದಿಂದ ಬಂತು. ಈ ಲೋಕ ಎಲ್ಲ ಹೇಗೆ ಬಂತು? ದೇವರ ವಾಕ್ಯದಿಂದ ಬಂತು. ಈ ಲೋಕ ಎಲ್ಲ ಹೇಗೆ ಬಂತು? ದೇವರು ನುಡಿದಿದ್ದರಿಂದ ಬಂತು. ಹಾಗಾಗಿ ನಾವು ಸಹ ಈ ಲೋಕವನ್ನು ನೋಡುವಾಗ ಯಾವಾಗಲೂ ಒಂದು ತಿಳಿಯಬೇಕಾದ್ದೇನಪ್ಪ ಅಂದರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟರೆ ನನ್ನ ಜೀವನದಲ್ಲೂ ಇದಾಗಲಿಕ್ಕೆ ಸಾಧ್ಯ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಂಥದ್ದು ದೊಡ್ಡ ನಂಬಿಕೆ ಆಗಿದೆ ಜನರೇ. ದೇವರ ವಾಕ್ಯದ ಮೇಲೆ ಬಲವಾಗಿ ನಾವು ನಂಬಿಕೆ ಇಡಬೇಕು. ನಮ್ಮ ನಂಬಿಕೆ ಯಾವಾಗಲೂ ದೇವರ ವಾಕ್ಯದ ಮೇಲೆ ಆಧಾರಗೊಂಡಿರಬೇಕು. ನಮ್ಮ ನಂಬಿಕೆ ಯಾವಾಗಲೂ ದೇವರ ವಾಕ್ಯದ ಮೇಲೆ ಆಧಾರಗೊಂಡಾಗ ಜೀವಿತದಲ್ಲಿ ನಮಗೆ ಸೋಲು ಅನ್ನೋದು ಇರೋದಿಲ್ಲ, ಜಯದ ಮೇಲೆ ಜಯ ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವಿವತ್ತು ಕಲಿತಂಥ ವಿಷಯ ಜಕರೀಯನ ವಿಷಯಕ್ಕೆ ನಾವು ಹೋದೆವು. ಜಕರೀಯನ ಜೀವಿತದಲ್ಲಿ ಸ್ಪಷ್ಟವಾಗಿ ಗೊತ್ತಿತ್ತೇನಪ್ಪ ಅಂದರೆ, ಈ ಲೋಕದ ಎಲ್ಲ ಸಹಾಯಗಳಿಗಿಂತ ದೊಡ್ಡ ಸಹಾಯ ಯಾವುದು? ದೇವರ ಸಹಾಯ ಎಂಬುದಾಗಿ. ಆ ಸಹಾಯ ಎಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಎಂಬುದಾಗಿ ನಾವು ಇಸ್ರಾಯೇಲರ ಜೀವಿತವನ್ನು ಧ್ಯಾನ ಮಾಡಿಕೊಂಡೆವು. ಇಸ್ರಾಯೇಲರ ಜೀವನದಲ್ಲಿ ದೇವರು ಮಾಡಿದ ಎಲ್ಲ ಕಾರ್ಯಗಳು ಖಂಡಿತವಾಗಲೂ ಸಹ ಮಾನವ ಸಹಾಯ ಇಲ್ಲದೆ, ಮಾನವ ಹಸ್ತ ಇಲ್ಲದೆ, ಮಾನವ ಯಾವುದೇ ರೀತಿಯ ಸಹಾಯವಿಲ್ಲದೆ ಅವರನ್ನು ನಡೆಸಿದ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ಆ ದೇವರ ಸಹಾಯವನ್ನು ನಾವು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಪ್ರಾರ್ಥನೆ ಮುಖಾಂತರ. ಪ್ರಾರ್ಥನೆಯಲ್ಲಿ ಇರಬೇಕಾದ ಮುಖ್ಯ ಅಂಶಗಳೇನು? ಪ್ರಾರ್ಥನೆಯಲ್ಲಿ
ದೇವರನ್ನ ದರ್ಶಿಸಬೇಕು, ಪ್ರಾರ್ಥನೆಯಲ್ಲಿ ದೇವರನ್ನ ದರ್ಶಿಸಬೇಕು, ಪ್ರಾರ್ಥನೆಯಲ್ಲಿ ದೇವರ ಅನುಭವಕ್ಕೆ ಹೋಗಬೇಕು, ಪ್ರಾರ್ಥನೆಯಲ್ಲಿ ದೇವರನ್ನ ಮುಟ್ಟಬೇಕು. ನಾವು ಯಾವಲ್ಲಿ ತನಕ ದೇವರ ಆಳಕ್ಕೆ ಹೋಗೋದಿಲ್ವೋ ನಾವು ದೇವರ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಹೋದರರು ನನ್ನ ಬಳಿಗೆ ಬಂದು ಹೀಗೆ ಹೇಳ್ತಾ ಇದ್ರು, ನನಗೆ ಕೇಳಿದರು ನೀವು ಹೇಗೆ ಪ್ರಾರ್ಥಿಸ್ತೀರಿ ಎಂಬುದಾಗ ನಾನು ಹೇಳಿದೆ, ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಫಸ್ಟು ಪಾಪ ಅರಿಕೆ ಮಾಡ್ತೇನೆ. ನಾನು ಯಾಕೆ ಪಾಪ ಅರಿಕೆ ಮಾಡ್ತೀನಿ ಅಂದರೆ, ಈ ಪಾಪ ಅರಿಕೆ ನಾನು ಮಾಡುವ ತನಕ ನನ್ನ ಪಾಪಗಳು ನನ್ನಲ್ಲಿ ಇರೋದಾದರೆ ಅದು ಕಂಪ್ಲೀಟಾಗಿ ತೊಳೆಯಲ್ಪಡ್ತದೆ. ಯಾವಾಗ ನಾನು ಪಾಪಗಳಿಂದ ತೊಳೆಯಲ್ಪಡ್ತೇನೋ ಪರಿಶುದ್ಧನಾದ ದೇವರೊಟ್ಟಿಗೆ ಒಂದಾಗ್ತೇನೆ. ಯಾವಾಗ ಪಾಪಗಳಿಂದ ತೊಳೆಯಲ್ಪಡ್ತೇನೋ ಪರಿಶುದ್ಧನಾದ ದೇವರೊಟ್ಟಿಗೆ ಒಂದಾಗ್ತೇನೆ. ಪರಿಶುದ್ಧನಾದ ದೇವರೊಟ್ಟಿಗೆ ನಾನು ಒಂದಾಗದೆ ಹೋದರೆ ನಾನು ಖಂಡಿತವಾಗ್ಲೂ ಮತ್ತೆ ಪಾಪ ಅರಿಕೆ ಮಾಡ್ತೇನೆ, ಮತ್ತೆ ಪಾಪ ಅರಿಕೆ ಮಾಡ್ತೇನೆ, ಮತ್ತೆ ಪಾಪ ಅರಿಕೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಪಾಪಗಳು ಶುದ್ಧೀಕರಿಸಲ್ಪಡೋದಾದರೆ ನಾನು ಪರಿಶುದ್ಧನೊಟ್ಟಿಗೆ ಒಂದಾಗ್ತೇನೆ. ಪರಿಶುದ್ಧನೊಟ್ಟಿಗೆ ಒಂದಾಗೋದಾದರೆ ನಾನು ಯಾವ ಭಯನೂ ಇಲ್ಲ. ನಾನು ಗಂಟೆಗಟ್ಟಲೆ ಆತನ ಸನ್ನಿಧಿಯಲ್ಲಿ ಕಳೀಲಿಕ್ಕೆ ಸಾಧ್ಯ. ಆತನೊಟ್ಟಿಗೆ ನಾನು ಹಾಡ್ತೇನೆ, ಆತನ ಸ್ತುತಿಸ್ತೇನೆ, ಆತನ ಹೊಗಳ್ತೇನೆ, ಎಲ್ಲ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಅನುಭವ ಅನ್ನೋದು ಪ್ರಾರ್ಥನೆಯಲ್ಲಿ ದೊಡ್ಡ ಸಂಗತಿಯಾಗಿದೆ. ಎರಡನೇದಾಗಿ ಪ್ರಾರ್ಥನೆಯಲ್ಲಿರಬೇಕಂತ ಅಂಶ ಏನಪ್ಪ ಅಂತ ಹೇಳಿದ್ರೆ ನಂಬಿಕೆ. ನಮ್ಮ ಜೀವನದಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. ನಂಬಿಕೆಯನ್ನು ಬಿಟ್ಬಿಡ್ಬೇಡ್ರಿ. ಎಂಥ ಸಮಯದಲ್ಲೂ ಎಂಥ ಪರಿಸ್ಥಿತಿಯಲ್ಲಿ ನಂಬಿಕೆಯನ್ನು ಬಿಟ್ಬಿಡ್ಬೇಡ್ರಿ. ನಂಬಿಕೆಯನ್ನು ದೃಢವಾಗಿಟ್ಕೊಳ್ರಿ. ಭಾಳ ಸತಿ ಪ್ರಶ್ನೆ ಬರ್ತದೆ, ನಂಬಿಕೆಯನ್ನು ಯಾವಾಗ ಇಡಬೇಕು ಎಂಬುದಾಗಿ. ಭಾಳ ಜನ ಏನು ಮಾಡ್ತಾರಪ್ಪ ಅಂದರೆ ನಂಬಿಕೆಯನ್ನು ಸುಖವಾಗಿದ್ದಾಗ ನಂಬಿಕೆ ಇಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಪ್ರಶ್ನೆ ಬರ್ತದೆ, ಯಾವಾಗ ನಾವು ನಂಬಿಕೆ ಇಡಬೇಕು? ನೋಡಿ, ಭಾಳ ಜನ ನಾವು ಚೆನ್ನಾಗಿದ್ದಾಗ ನಂಬಿಕೆ ಇಡಬೇಕಂತ ಬಯಸ್ತಾರೆ. ದೇವರು ಎಲ್ಲಿ ನಮಗೆ ಹೇಳ್ಕೊಡ್ಲಿಲ್ಲ ನಾವು ಚೆನ್ನಾಗಿದ್ದಾಗ ನಂಬಿಕೆ ಇಡಬೇಕಂತೇಳಿ. ಯಾವಾಗ ನಂಬಿಕೆ ಇಡೋದನ್ನು ಕಲಿಸ್ಕೊಟ್ರು? ಶಿಷ್ಯರು ಆ ದೋಣಿಯಲ್ಲಿ ಸಿಲುಕಿ ಹಾಕಿಕೊಂಡಾಗ ಅವರು ದೇವರ ಹತ್ರ ಹೋಗಿ ಹೇಳಿದ್ರು, ಸ್ವಾಮಿ ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ನಿಮಗೆ ಚಿಂತೆ ಇಲ್ವೋ? ಯೇಸು ಕ್ರಿಸ್ತನು ಹೇಳಿದ್ನು, ಎದ್ದು ಹೋಗಿ ನನಗೆ ಚಿಂತೆ ಇದೆ ಅಂಥೇಳಿ ಆ ಸಮುದ್ರವನ್ನು ಶಾಂತ ಮಾಡಿ ಹಿಂತಿರುಗಿ ಬಂದ ಮೇಲೆ ಅವ್ರಿಗೆ ಹೇಳಿದ್ದ ವಿಷಯ ಏನಪ್ಪ ಅಂದರೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಭಯಪಟ್ರೆ? ಅಂದರೆ ಆ ಸುನಾಮಿ ಅದು ಕಂಪ್ಲೀಟಾಗಿ ಅಲೆಗಳಿಂದ ಮುಚ್ಚಲ್ಪಟ್ಟು, ಬೈಬಲ್ ವಾಕ್ಯ ಹೇಳ್ತದೆ ಅಲೆಗಳು ಅದಕ್ಕೆ ಬಡಿದು ಅಲೆಗಳಿಂದ ನೀರು ಒಳಗೆ ಬಂದು ಕಂಪ್ಲೀಟಾಗಿ ಮುಳುಗಿ ಹೋಗುವ ರೀತಿಯಲ್ಲಿ ಆ ದೋಣಿ ಆಗಿತ್ತು. ಅಂಥ ಸಮಯದಲ್ಲೂ ಸಹ ನಂಬಿಕೆ ಇಡಬೇಕೆಂಬುದಾಗಿ ಯೇಸು ಕ್ರಿಸ್ತನ್ ಕಲಿಸ್ಕೊಟ್ಟನು. ಅಂಥ ಟೈಮಲ್ಲೂ ಸಹ ನಾವು ನಂಬಿಕೆ ಇಡಬೇಕಂತೇಳಿ ಯೇಸು ಕ್ರಿಸ್ತನ್ ಕಲಿಸ್ಕೊಟ್ಟನು. 12 ವರ್ಷ ರಕ್ತ ಕುಸುಮ ರೋಗಿ ಆದಾಗ ಆಕೆಯ ಜೀವಿತವನ್ನು ನೋಡುವಾಗ ಕಂಪ್ಲೀಟಾಗಿ ಅವಳ ಆಸ್ತಿಯನ್ನು ಕಳ್ಕೊಂಡಿದ್ಲು. ಡಾಕ್ಟರ್ಗಳು ನೋಡಿದ್ರು, ಅವಳ ರೋಗ ಹೆಚ್ಚಾಗಿತ್ತು. ಅಂಥ ಸಮಯದಲ್ಲೂ ಸಹ ನಂಬಿಕೆ ಇಡಬೇಕೆಂಬುದನ್ನು ಯೇಸು ಕ್ರಿಸ್ತನ್ ಕಲಿಸ್ಕೊಟ್ನು. ಅಷ್ಟು ಮಾತ್ರ ಅಲ್ಲ, ಸ್ವಲ್ಪ ಮುಂದೆ ಹೋದರೆ ಒಂದು ಹುಡುಗಿ, 12 ವರ್ಷದ ಹುಡುಗಿ ಸತ್ತು ಹೋಗಿರ್ತಾಳೆ. ಅವನ ತಂದೆ ಬಂದು, ಯಾಯಿರನೆಂಬ ಅಧಿಕಾರಿ ಬಂದು, ಕರ್ತನೇ ನನ್ನ ಮಗಳು ಈಗ ತಾನೇ ಸಾಯ್ತಾ ಇದ್ದಾಳೆ, ನೀನು ಬಂದು ನನ್ನ ಮಗಳ ಮೇಲೆ ಕೈ ಇಡೋದಾದ್ರೆ ಆಕೆ ಬದುಕ್ತಾಳೆ, ಆಕೆ ಮೇಲೆ ಕೈ ಇಟ್ಟು ನೀನು ಕೈ ಇಡೋದಾದರೆ ಬದುಕ್ತಾಳೆ. ಆಯಿತು, ನಾನು ಬರ್ತೇನೆ, ಹೊರಟು ಹೋಗೋಣ. ಅದೇ ವಾಕ್ಯದಲ್ಲಿ ಹೋಗ್ತಿರುವಾಗ ಈ ರಕ್ತ ಕುಸುಮ ರೋಗ ಇದ್ದ ರೋಗಿ ಬಂದು ಯೇಸು ಕ್ರಿಸ್ತನ ಮುಟ್ಟಿ ಸ್ವಸ್ಥತೆ ಹೊಂದಿ ಹೋಗ್ತಾಳೆ. ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಬರ್ತಂದರೆ, ಮನೆ ಕಡೆಯಿಂದ ಒಂದು ನ್ಯೂಸ್ ಬರ್ತದೆ. ಏನು ನ್ಯೂಸ್ ಅಂದರೆ, ನಿನ್ನ ಮಗಳು ತೀರಿಕೊಂಡಳು, ಗುರುವಿಗೆ ತೊಂದರೆ ಕೊಡಬೇಡ. ಅಲ್ಲಿ ನಂಬಿದ್ನು. ಯಾವಾಗ? ಇನ್ನು ಮಗಳು ಜೀವಂತವಾಗಿದ್ದಾಗ ನಂಬಿದ್ನು. ಈಗ ಮಗಳು ಸತ್ತು ಹೋಗಿದ್ದಾಳೆ ಅಂತೇಳಿ ಈಗ ನ್ಯೂಸ್ ಬಂದಾಗ ಏನು ಮಾಡಬೇಕು? ಒಬ್ಬಳೇ ಮಗಳು, ಹೃದಯ ಭಾಳವಾಗಿ ಒಡೆಯಲ್ಪಟ್ಟಿದೆ, ಕಂಪ್ಲೀಟಾಗಿ ನಮ್ಮ ಮಕ್ಕಳಿಲ್ಲ ಅಂತೇಳಿ ಅವಳು ಕೂಗಾಡ್ಲಿಕ್ಕೆ ಚಾನ್ಸ್ ಇದೆ. ಯಾವಾಗ ಬಂದು ಹೇಳಿದ್ರು ಯೇಸು ಕ್ರಿಸ್ತನ ಬಳಿಲಿದ್ದಂಥ ಯಾಯಿರನಿಗೆ ಯೇಸು ಕ್ರಿಸ್ತನ ಹೇಳಿದ್ದೇನೆಂದರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಂದರೆ ನಿನ್ನ ಮಗಳು ಸತ್ತು ಹೋಗಿದೆ ಅಂತ ನೀನು ಕೇಳಿಸ್ಕೊಂಡಿದ್ದಿ, ಇಲ್ಲಿಗೂ ಸಹ ನೀನು ಭಯ ಬೀಳಬೇಡ, ನಂಬಿಕೆ ಈಗಲೂ ಇಡು. ನೀನು ನಂಬಿಕೆ ಈಗ ಇಟ್ಟರೂ ಸಹ ಆಕೆ ಬದುಕ್ತಾಳೆ. ನಂಬಿಕೆ ಇವಾಗಲೂ ಇಡಲಿಕ್ಕೆ ಸಾಧ್ಯತೆ ಇದೆ. ನಾವು ಜೀವಂತವಾಗಿದ್ದಾಗ ಹೇಗೆ ನಂಬಿಕೆ ಇಡ್ತೀವೋ ಹಾಗೆ ಮರಣ ಅನ್ನೋದು ಬರುವಾಗಲೂ ಸಹ ನಾವು ನಂಬಿಕೆ ಇಡಬೇಕೆನ್ನೋದನ್ನು ಕಲಿಸ್ಕೊಡ್ತಾರೆ. ಆ ನಂತರದಲ್ಲಿ ಯೇಸು ಕ್ರಿಸ್ತನ್ ಹೋಗಿ ತಲಿತಾಕೋಮ್, ಅಮ್ಮಣ್ಣಿ ಎದ್ದೇಳು ಅಂತ ಹೇಳಿದಾಗ ಆಕೆ ಎದ್ಲು ಅಂತೇಳಿ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಂದರೆ ಪ್ರಾಣ ಹೋದಾಗಲೂ ನಾವು ನಂಬಬೇಕು. ಅಷ್ಟು ಮಾತ್ರವಲ್ಲ, ಬರೀ ಅಷ್ಟಕ್ಕೆ ದೇವರು ಕಲಿಸು, ನಮ್ಮನ್ನು ಬಿಟ್ಬಿಡೋದಿಲ್ಲ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ ನಾವು ನೋಡ್ತೀವಿ ಏನಪ್ಪ ಅಂದರೆ, ಲಾಜರ್ನ ಮರಣದ ಕುರಿತಾಗಿ ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆಗೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸೋದಾದರೆ ಅಲ್ಲಿ ಲಾಜರ್ನು ಸತ್ತು ಹೋದನ್ನು ನಾವು ನೋಡ್ತೇವೆ. ಲಾಜರ್ನು ಸತ್ತು ಹೋದಾಗ ಯೇಸು ಕ್ರಿಸ್ತನಿಗೆ ವಿಷಯ ಬರ್ತದೆ, ನೀವು ಹೋಗಿ ಏನು ಮಾಡ್ರಪ್ಪ, ನೀನು ಬಂದು ನಿನ್ನ ಪ್ರಿಯನು ರೋಗದಲ್ಲಿ ಬಿದ್ದಿದ್ದಾನೆ, ಬಂದು ನೀನು ಸ್ವಸ್ಥ ಮಾಡು ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನ್ ಹೋಗೋದಿಲ್ಲ. 4 ದಿನಗಳ ಕಾಲ ಆತನು ಹೋಗೋದೇ ಇಲ್ಲ. ಹೋಗದೇ ಇದ್ದಾಗ ಯಾವಾಗ ಲಾಜರ್ನು ಸತ್ತನು ಎಂಬುದಾಗಿ ನ್ಯೂಸ್ ಬರ್ತದೋ, ಸರಿ ಈಗ ಹೋಗೋಣ ನಡ್ರಿ. ಯಾಕೆ ಹೋಗಬೇಕು? ಈಗ ನಾವು ಹೋಗಬೇಕು.
ಆತನ ಮರಣ ಏನಕ್ಕಾಗಿ ಬಂದಿದೆಯಪ್ಪ ಅಂದರೆ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಬಂದಿದೆ ಹೊರತು ನಿಮ್ಮ ನಂಬಿಕೆಯನ್ನು ಹಾಳು ಮಾಡುವುದಕ್ಕಲ್ಲ. ಅವರು ಹೋದ ಮೇಲೆ ನೋಡ್ರಿ, ಅವಳ ಅಂದರೆ ಲಾಜರ್ನ ದೊಡ್ಡ ಅಕ್ಕಳ ಅಂತ ಮಾರ್ತಳು ಬಂದು ಕೇಳ್ತಾಳೆ, ಅಗೋ ಕರ್ತನೇ, ನೀನು ಇದ್ದಿದ್ರೆ ನನ್ನ ತಮ್ಮನು ಅಥವಾ ನಿನ್ನ ಪ್ರಿಯ ದಾಸನು ಸಾಯ್ತಾ ಇರಲಿಲ್ಲ. ಆಗ ಯೇಸು ಕ್ರಿಸ್ತನ ಉತ್ತರ ಏನಂದರೆ, ನನ್ನ ಮೇಲೆ ನಂಬಿಕೆ ಇಡೋದಾದ್ರೆ ಸತ್ತವನು ಸಹ ಬದುಕ್ತಾನೆ. ಆಮೇಲೆ ಮರಿಯ ಬರ್ತಾಳೆ, ಮರಿಯ ಬಂದಾಗಲೂ ಅದೇ ಉತ್ತರ ಆಗ್ತದೆ. 40ನೇ ವಚನಕ್ಕೆ ಹೋಗುವಾಗ ಯೇಸು ಆಕೆಗೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡುವಿ. ಅಂದರೆ ಈ ವಾಕ್ಯ ಹೇಳೋದಕ್ಕಿಂತ ಮೊದಲೇನಾಯ್ತಪ್ಪ ಅಂತ ಹೇಳಿದ್ರೆ, ಸಮಾಧಿಯ ಬಳಿಗೆ ಹೋಗಿ ಸಮಾಧಿಯ ಕಲ್ಲನ್ನು ತೆಗೆದು ಆ ಸಮಾಧಿಯಿಂದ ಆ ಶವವನ್ನು ಹೊರತೆಗಿರಿ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ಗುರುವೇ 4 ದಿನವಾಯಿತು, ಈಗಾಗಲೇ ಶವ ಸಂಪೂರ್ಣವಾಗಿ ಕೊಳೆತು ವಾಸನೆ ಬರ್ತಾ ಇರ್ತದೆ. ಅಲ್ಲಿ ಶಿಷ್ಯಂದ್ರೆ ನಾವು ನೋಡುವಾಗ ಸಾಯುವ ಹಾಗಿದ್ದೇವೆ ಅಂತ ಹೇಳಿದ್ರು. ಸಾಯುವಂಥ ಪರಿಸ್ಥಿತಿ ಇದ್ದಾಗಲೂ ನಂಬಿಕೆ ಇಡ್ರಿ ಅಂತ ಯೇಸು ಕ್ರಿಸ್ತನ್ ಕಲಿಸ್ಕೊಟ್ಟ. ಆ ಹುಡುಗಿಯ ವಿಷಯಕ್ಕೆ ನಾವು ಬರುವಾಗ ಸತ್ತು ಹೋದಾಗಲೂ ನಂಬಿಕೆ ಇಡಬೇಕನ್ನೋದನ್ನು ಕಲಿಸ್ಕೊಟ್ಟ. ಇಲ್ಲಿ ಬಂದಾಗ ಅದು ಸತ್ತು ಕೊಳೆತು ನಾರುವಂಥ ಸ್ಥಿತಿ ಬಂದಾಗಲೂ ಸಹ ನಾವು ದೇವರ ಮೇಲೆ ನಂಬಿಕೆ ಇಡಬಹುದು ಎಂಬುದಾಗಿ ಈ ವಾಕ್ಯದಲ್ಲಿ ದೇವರು ಕಲಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ್ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಸತ್ತು 4 ದಿನ ಆಗಿದೆ, ಸರಿ, ಸತ್ತು 4 ದಿನಕ್ಕೆ ಒಂದು ದೇಹ ಏನಾಗಿರುತ್ತೆ ಎಂಬುದು ಗೊತ್ತುಂಟು. ಅದು ಕಂಪ್ಲೀಟಾಗಿ ಹುಳಗಳು ಹಿಡಿದಿರ್ತದೆ, ಅದು ದುರ್ವಾಸನೆ ಹಿಡಿದಿರ್ತದೆ, ಇನ್ನೆಂದಿಗೂ ಬದುಕಲಿಕ್ಕೆ ಯಾವುದೇ ರೀತಿಯ ಚಾನ್ಸಲ್ಲಿ ಇರಲಿಕ್ಕಿಲ್ಲ. ಒಂದು ವೇಳೆ ಜೀವ ಇದ್ದಾಗ ಏನಾದರೂ ಬಂದಿದ್ರೆ ಆಗಿರ್ಬೋದಾಗಿತ್ತು, ಒಂದು ವೇಳೆ ಪ್ರಾಣ ಹೋಗುವ ಸಮಯಕ್ಕೆ ಬಂದಿದ್ರೆ ಆಗಿರ್ಬೋದು, ಪ್ರಾಣ ಹೋದ್ಮೇಲೆ ಬಂದಿದ್ರಾದರೂ ಒಂದು ವೇಳೆ ಅವನು ಬದುಕಿಬಿಡ್ಬೋದಾಗಿತ್ತು. ಆದರೆ ಸತ್ತು 4 ದಿನ ಆಗಿದೆ. ಆದರೆ 40ನೇ ವಚನಕ್ಕೆ ಬಂದಾಗ, ಈಗ ನೀನು ನಂಬುವುದಾದ್ರೂ ಸಹ ದೇವರ ಮಹಿಮೆಯನ್ನು ಕಾಣ್ತೀಯ. ಅಂದರೆ ಸತ್ತು 4 ದಿನವಾದರೂ ನಾವು ನಂಬಿಕೆ ಇಡಬಹುದು. ಸತ್ತ ನಂತರ ಕೊಳೆತು ನಾರುವಂಥ ವಾಸನೆ ಸ್ಥಿತಿ ಇದ್ರೂ ಸಹ ನಾವು ದೇವರ ಮೇಲೆ ನಂಬಿಕೆ ಇಡಬಹುದು ಎಂಬುದಾಗಿ ಈ ವಾಕ್ಯ ಭಾಗಗಳು ನಮಗೆ ಸ್ಪಷ್ಟವಾಗಿ ಕಲಿಸಿಕೊಡ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಂಬಿಕೆ ಅನ್ನುವಂಥದ್ದು ನಮ್ಮ ರಾತ್ರಿ ಹಗಲು ನಮ್ಮ ಹೃದಯದ ಮಿಡಿತ ಆಗಿರಬೇಕು. ನಂಬಿಕೆಯನ್ನು ಯಾವಾಗಲೂ ಕಳ್ಕೊಳ್ಬಾರ್ದು. ಯಾವಾಗ ನಾವು ನಂಬಿಕೆಯನ್ನು ಕಳ್ಕೊಳ್ತೀವೋ ಆತ್ಮವಿಶ್ವಾಸ ಕಡಿಮೆ ಆಗಿಬಿಡ್ತದೆ. ಆತ್ಮವಿಶ್ವಾಸ ಯಾವಾಗ ಕಡಿಮೆ ಆಗ್ತದೋ ನಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಭಾಳ ಪ್ರಾಮುಖ್ಯ. ನಿನ್ನ ಜೀವನದಲ್ಲಿ ಸೋಲುಗಳು ಬರ್ತದೆ, ನಿನ್ನ ಜೀವನದಲ್ಲಿ ಹೋರಾಟಗಳು ಬರ್ತದೆ, ನಿನ್ನ ಜೀವನದಲ್ಲಿ ಕುಗ್ಗಿಸುವಂಥ ಮಾತುಗಳು ಬರ್ತದೆ. ಮೊಟ್ಟ ಮೊದಲನೇದಾಗಿ ನಿನ್ನ ಜೀವಿತದಲ್ಲಿ ಬರುವಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯರಿಂದ ಬರುವಂಥ ಕೆಳಗೆ ಹಾಕುವಂಥ ಮಾತುಗಳು, ನಿನ್ನ ಜೀವನದಲ್ಲಿ ಕೆಳಗೆ ಹಾಕುವಂಥ ಮಾತುಗಳು, ನಿನ್ನ ಜೀವನದಲ್ಲಿ ಕೆಳ ತಳ್ಳುವಂಥ ಮಾತುಗಳು ಎಲ್ಲ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಅಂಥವೆಲ್ಲವುಗಳು ನೀನು ಜಯಿಸಿ ಹೋಗಬೇಕಾದ್ರೆ ನಿನ್ನಲ್ಲಿ ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸ ಹೇಗೆ ಬರ್ತಂತ ನೋಡುವಾಗ ಅದು ನಂಬಿಕೆಯಿಂದ ಮಾತ್ರವೇ ಬರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಯಾವತ್ತಿಗೂ ನಾವು ನಂಬಿಕೆಯನ್ನು ಬಿಟ್ಟು ಕೊಡಬಾರ್ದು. ನಂಬಿಕೆಯನ್ನು ಬಿಟ್ಟು ಕೊಡುವಂಥ ಸಂಗತಿ ಯಾವಾಗಲೂ ಮಾಡಬಾರ್ದು. ಕೀರ್ತನೆ 23ರಲ್ಲಿ ನಾವು ಹೋಗುವಾಗ 23ನೇ ಕೀರ್ತನೆ 1ನೇ ವಚನಕ್ಕೆ ಹೋಗುವಾಗ ದಾವೀದನು ಹೀಗೆ ಹೇಳ್ತಾನೆ, ಯೆಹೋವನ ಕುರುಬನನ್ನು ಕೊರತೆ ಪಡೆನು. ಕೊರತೆ ಬರ್ತದೆ, ಆದರೆ ಕೊರತೆ ಪಡೋದಿಲ್ಲ. ಯಾಕೆ ಕೊರತೆ ಪಡೋದಿಲ್ಲ? ಕರ್ತನ ನನಗೆ ಕುರುಬನಾಗಿದ್ದಾನೆ, ಯೆಹೋವನ ನನಗೆ ಕುರುಬನಾಗಿದ್ದಾನೆ. ಯೆಹೋವನ ನನಗೆ ಕುರುಬನಾಗಿರೋದ್ರಿಂದ ನನಗೆ ಕೊರತೆ ಬರ್ತದೆ, ಅದನ್ನು ಆತನೇ ತೀರಿಸ್ತಾನೆ. ನಂಬಿಕೆ ಅರಕೆ ಯಾವಾಗಲೂ ನಂಬಿಕೆಯಿಂದ ಮಾತಾಡುವಂಥದ್ದು. ಒಬ್ಬ ಸೇವಕರು ಹೀಗೆ ಹೇಳಿದರು, ನಿಮ್ಮ ನಂಬಿಕೆಯನ್ನು ಯಾವಾಗಲೂ ಪ್ರಾಯೋಗಿಕವಾಗಿಡ್ರಿ, ನಿಮ್ಮ ನಂಬಿಕೆ ಯಾವಾಗಲೂ ಚಾಲ್ತಿಯಲ್ಲಿಡ್ರಿ. ಅಂದರೆ ನಾವು ಯಾವಾಗಲೂ ಏನು ಮಾಡ್ತೀವಿ, ನಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಡೋದಿಲ್ಲ, ಸ್ವಿಚ್ ಆನ್ ಮಾಡ್ತೇವೆ. ಸ್ವಿಚ್ ಆನ್ ಮಾಡಿದರೆ ಯಾವಾಗ ಬೇಕಾದ್ರೂ ನಾವು ಯಾರೊಟ್ಟಿಗೆ ಬೇಕಾದ್ರೂ ಮಾತಾಡ್ಬೋದು. ಅಂದರೆ ನಮ್ಮ ನಂಬಿಕೆಯನ್ನು ಯಾವಾಗಲೂ ಸ್ವಿಚ್ ಆನ್ ಮಾಡಿಡಬೇಕು, ಸ್ವಿಚ್ ಆಫ್ ಮಾಡಿಡಬಾರ್ದು. ಸ್ವಿಚ್ ಆನ್ಗೆ ಸ್ವಿಚ್ ಆಫ್ಗೆ ಏನು ಸಂಬಂಧ ಅಂದರೆ, ಸ್ವಿಚ್ ಆಫ್ ಆಗೋದಾದರೆ ನಿಮ್ಮ ಜೀವಿತದಲ್ಲಿ ಯಾರು ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕರೆಯನ್ನು ಕಡಿತಗೊಳಿಸಲ್ಪಡ್ತದೆ. ಸ್ವಿಚ್ ಆನ್ ಇದ್ರೆ ಏನಾಗ್ತದೆ, ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೂ ಸಂದರ್ಶಿಸಲಿಕ್ಕೆ ಸಾಧ್ಯ. ಹಾಗಾಗಿ ಒಬ್ಬ ಸೇವಕರು ಹೀಗೆ ಹೇಳ್ತಾರೇನಪ್ಪ ಅಂದರೆ, ನಿಮ್ಮ ನಂಬಿಕೆ ಯಾವಾಗಲೂ ಸ್ವಿಚ್ ಆನ್ ಆಗಿರಲಿ, ನಿಮ್ಮ ನಂಬಿಕೆ ಯಾವಾಗಲೂ ಚಾಲ್ತಿಯಲ್ಲಿರಲಿ. ಹೇಗೆ ಅಂತ ಹೇಳಿದ್ರೆ ಅವ್ರು ಹೀಗೆ ಪ್ರಾಕ್ಟೀಸ್ ಮಾಡ್ತಾರಂತೆ. 2 ಬಾಟಲ್ಗಳಲ್ಲಿ ಅನ್ನ ಇಟ್ಟು, ಒಂದು ಬಾಟ್ಲಿಗೆ ಹೇಳ್ತಾರೆ, ಆ ಅನ್ನಕ್ಕೆ ಹೇಳ್ತಾರೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ನಂಬುತ್ತೇನೆ, ನಿನಗೆ ಏನೂ ಆಗೋದಿಲ್ಲ, ನಿನಗೇನೂ ಆಗೋದಿಲ್ಲ ಅಂಥೇಳಿ. ಇನ್ನೊಂದು ಬಾಟ್ಲಿಗೆ ಹೇಳ್ತಾರಂತೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಹೇಳ್ತಿ, ನೀನು ಕೆಟ್ಟು ಹೋಗ್ತೀಯ ಅಂಥೇಳಿ. ಈ ರೀತಿಯಾಗಿ ಹೇಳ್ತಿರುವಾಗ 1 ವಾರ ತನಕ ಅದೇ ರೀತಿ ಹೇಳಿದ ಮೇಲೆ ಒಂದು ಬಾಟಲ್, ಯಾವ ಬಾಟಲಲ್ಲಿದ್ದಂಥ ಅನ್ನಕ್ಕೆ ದೇವರ ಹೆಸರಿನಲ್ಲಿ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿದ್ರು, ಆ ಅನ್ನ ಹಾಗೇ ಇತ್ತಂತೆ. ಇನ್ನೊಂದು ಬಾಟಲಲ್ಲಿದ್ದಂಥ ಅನ್ನಕ್ಕೆ ನೀನು ಕೆಟ್ಟು ಹೋಗ್ತೀಯ ಅಂತ ಹೇಳಿದ್ರಂತೆ, ಆ ಅನ್ನ ಕೆಟ್ಟು ಹುಳ ಹಿಡಿದು ಹೋಗಿತ್ತಂತೆ. ಅಂದರೆ ನಾವು ಯಾವಾಗಲೂ ಆ ರೀತಿಯಾಗಿ ಪ್ರಾಯೋಗಿಕವಾಗಿ ಆಲೋಚಿಸುವಂಥವರಾಗಿರಬೇಕು. ನಮ್ಮ ನಂಬಿಕೆಯನ್ನು ಚಾಲ್ತಿಯಲ್ಲಿಡಬೇಕು ಜನರೇ. ನಾವು ಯಾವಾಗ ಚಾಲ್ತಿಯಲ್ಲಿಡ್ತೀವೋ ನಮ್ಮ ಜೀವಿತದಲ್ಲಿ ಸವಾಲುಗಳು ಬಂದಾಗ ನಾವು ಜಯಿಸಲಿಕ್ಕೆ ಸಾಧ್ಯ, ಸವಾಲುಗಳು ಬಂದಾಗ ನಾವು ಎದುರಿಸಲಿಕ್ಕೆ ಸಾಧ್ಯ.
ಸಾಧ್ಯ. ಸವಾಲುಗಳು ಬಂದಾಗ ನಾವು ಎಲ್ಲವನ್ನು ಜಯಿಸಿ ದೊಡ್ಡ ಉತ್ತುಂಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾಕಂದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಂಡು, ಪ್ರೋತ್ಸಾಹಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೆಳಗೆ ಹಾಕುವಂಥದ್ದೇ ಸಮಸ್ಯೆಗಳು ಹೆಚ್ಚಾಗಿ ಬರ್ತದೆ. ಸೈತಾನ್ನ ಮುಖ್ಯ ಉದ್ದೇಶ ನಾವು ಕೆಳಗೆ ಹಾಕಬೇಕಂತೇಳಿ ನಾವು ಎದ್ದೇಳಬೇಕೆಂಬುದು ದೇವರ ಉದ್ದೇಶ. ಸೈತಾನ್ನ ಉದ್ದೇಶ ಕೆಳಗೆ ಹಾಕಬೇಕೆಂಬುದಾಗಿರೋದಾದರೆ ದೇವರ ಉದ್ದೇಶ ನಮ್ಮನ್ನು ಮೇಲೆತ್ತಬೇಕೆಂಬುದಾಗಿ. ಹಾಗಾಗಿ ನಂಬಿಕೆಯನ್ನು ನಾವು ಯಾವಾಗಲೂ ಕಾಪಾಡ್ಕೊಳ್ಳೋಣ. ಆತ್ಮಸ್ಥೈರ್ಯ ಅನ್ನೋದು ಬಿಟ್ಕೊಡೋದು ಬೇಡ. ಆತ್ಮಸ್ಥೈರ್ಯ ಅನ್ನೋದು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇರೋದಾದರೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ನಾನು ಈ ವಾಕ್ಯವನ್ನು ಮುಗಿಸ್ಲಿಕ್ಕಿದ್ದೇನೆ. ನಮ್ಮ ದೇಶದಲ್ಲಿ 2011ನೇ ಇಸ್ವಿಯಲ್ಲಿ ಒಬ್ಬ 23 ವಯಸ್ಸಿನ ಹುಡುಗಿ, ಅರುಣಿಮಾ ಸಿನ್ಹಾ ಅನ್ನುವಂಥ ಒಬ್ಬ ಹುಡುಗಿ ಲಕ್ನೋದಿಂದ ಡೆಲ್ಲಿಗೆ ಬರ್ತಾ ಇರುವಾಗ, ಡೆಲ್ಲಿ ಟ್ರೈನನ್ನು ಹತ್ಕೊಂಡು ಬರ್ತಾ ಇರುವ ಸಮಯದಲ್ಲಿ ಆಕೆಯನ್ನು ಕೆಲವು ಕಳ್ಳದ್ರು, ಅಂದರೆ ಟ್ರೈನಲ್ಲಿ ಬರ್ತಾ ಇರುವಾಗ ದರೋಡೆಕೋರರು ಆ ಟ್ರೈನನ್ನು ಹತ್ತಿ ಎಲ್ಲ ಜನರ ಹತ್ರ ಏನು ಮಾಡಿದ್ರು, ಬಂಗಾರವನ್ನೆಲ್ಲ ಕಸ್ಕೊಳ್ತಾ ಇದ್ರಂತೆ. ಈ ಅರುಣಿಮಾ ಸಿನ್ಹಾ ಅನ್ನುವಂಥ ಆ ಯವನಸ್ಥಿಯ ಬಳಿಯಲ್ಲಿ ಒಂದು ಚೈನ್ ಇತ್ತಂತೆ. ಆ ಚೈನ್ ಇದ್ದಾಗ ಆಕೆ ಒಬ್ಬ ಆಗಿನ ಟೈಮಲ್ಲಿ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಅವಳು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಅವಳು ಸ್ಪೋರ್ಟ್ಸ್ ಆಡುವಂಥವಳು ಆಗಿದ್ದರಿಂದ, ಅವಳು ಒಬ್ಬ ಆಟಗಾರ್ತಿ ಆಗಿರೋದ್ರಿಂದ ಆ ಚೈನನ್ನು ಕಿತ್ಕೊಳ್ಳಿಕ್ಕೆ ಅವ್ರು ಬಂದಾಗ 4-5 ಜನ ಬಂದು ಆಕೆಯನ್ನು ಕಸ್ಕೊಳ್ತಾ ಇದ್ದಾಗ ಅವಳು ಬಿಟ್ಕೊಡೋದಿಲ್ಲ. ಬಿಟ್ಕೊಡೋದೇ ಇದ್ದ ಕಾರಣ ಆಕೆನ ಏನು ಮಾಡಿಬಿಡ್ತಾರೆ ಅಂದರೆ, ಆ ಟ್ರೈನಿಂದ ತಳ್ಳಿ ಕೆಳಗೆ ಬೀಳಿಸ್ಬಿಡ್ತಾರೆ. ಆಕೆನ ಟ್ರೈನಿಂದ ತಳ್ಳಿದ ತಕ್ಷಣ ಪಕ್ಕದಲ್ಲೊಂದು ಟ್ರೈನ್ ಹೋಗ್ತಾ ಇರ್ತದೆ. ಆ ಟ್ರೈನಿಗೆ ಆಕೆ ಹೊಡ್ಕೊಂಡು ಈ ಕಡೆ ಹಳಿಯಲ್ಲಿ ಬಂದು ಬಿದ್ದುಬಿಡ್ತಾಳೆ. ಅಂದರೆ ಒಂದು ಹಳಿಯ ಮೇಲೆ ಒಂದು ಕಾಲಿರ್ತದೆ, ಇನ್ನು ಮಿಕ್ಕ ದೇಹವೆಲ್ಲ ಹಳಿಯಿಂದ ಕೆಳಗಿರ್ತದೆ. ಸ್ವಲ್ಪ ಸಮಯದ ನಂತರ ಆಕೆ ಪ್ರಜ್ಞೆ ತಪ್ಪಿರ್ತಾಳೆ. ಪ್ರಜ್ಞೆ ತಪ್ಪಿ ಆದಮೇಲೆ ಸ್ವಲ್ಪ ಸಮಯದ ನಂತರ ಒಂದು ಟ್ರೈನ್ ಬರ್ತದೆ. ಆ ಟ್ರೈನ್ ಆಕೆ ಕಾಲ ಮೇಲೆ ಹತ್ಕೊಂಡು ಹೋಗ್ತದೆ. ಕಂಪ್ಲೀಟಾಗಿ ಕಾಲು ಕಟ್ಟಾಗಿ ಹೋಗ್ತದೆ. ನಾನು ಹೇಳೋದು ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಆತ್ಮಸ್ಥೈರ್ಯ ಇದ್ದರೆ ಏನು ಬೇಕಾದರೂ ನಾವು ಮಾಡ್ಬೋದು ಅನ್ನೋದಕ್ಕೆ ಈ ಹುಡುಗಿ ಒಂದು ಬೆಸ್ಟ್ ಎಕ್ಸಾಂಪಲ್. 2011ನೇ ಇಸ್ವಿಯಲ್ಲಿ ಈಕೆಗೆ ಈ ಥರ ಆಗುವಾಗ ಅವಳು ಏನು ಮಾಡ್ತಾಳೆ ಅಂದರೆ, ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ 1-2 ತಾಸು ನಂತರದಲ್ಲಿ ಆಕೆಗೆ ಎಚ್ಚರವಾದಾಗ ಅವಳು ಎದ್ದೇಳಲಿಕ್ಕೆ ಪ್ರಯತ್ನಿಸ್ತಾಳೆ. ಹಿಂದಿನ ಎಲ್ಲ ಮೂಳೆಗಳು ಮುರ್ಕೊಂಡು ಹೋಗಿರ್ತದೆ. ಒಂದು ಕಾಲಲ್ಲಿ ಇರುವಂಥ, ಬಲಗಾಲಲ್ಲಿರುವಂಥ ಮೂಳೆಗಳೆಲ್ಲ ಮುರಿದು ಪ್ಯಾಂಟಿಂದ ಹೊರಗಡೆ ಬಂದಿರ್ತದೆ. ಎಡಗಾಲು ಪೂರ್ತಿ ಕಟ್ಟಾಗಿ ಹೋಗ್ಬಿಟ್ಟಿರ್ತದೆ. ಆಕೆ ಏನು ಮಾಡಬೇಕು ಗೊತ್ತಿಲ್ಲ. ರಾತ್ರಿಯೆಲ್ಲ ಕೂಗ್ತಾ ಇದ್ದಾಳೆ, ಯಾರಾದರೂ ಕಾಪಾಡ್ರಿ ಎಂಬುದಾಗಿ. 7-8 ತಾಸುಗಳ ಕಾಲ ಆ ಕತ್ತಲಲ್ಲಿ, ಆ ಟ್ರೈನ್ಗಳ ಮಧ್ಯದಲ್ಲಿ ಆಕೆ ಬಿದ್ದಿದ್ಲು. 48 ಟ್ರೈನ್ಗಳು ಆ ಕಡೆ ಈ ಕಡೆ ಪಾಸ್ ಆಗೋಯ್ತು. ಆದರೆ ಒಬ್ಬರು ಸಹ ಆಕೆ ಸಹಾಯಕ್ಕೆ ಬರಲಿಲ್ಲ. ರಾತ್ರಿಯೆಲ್ಲ ಬಂದು ಇಲಿಗಳು ಬಂದು ಆಕೆ ಮಾಂಸವನ್ನು ಕಚ್ಕೊಂಡು ತಿಂತಾ ಇತ್ತಂತೆ. ಬೆಳಗಿನ ಜಾವ ಹಳ್ಳಿಯ ಜನರು ಯಾರೋ ಬಂದು ನೋಡಿ, ಅಯ್ಯೋ ಆಕ್ಸಿಡೆಂಟ್ ಆಗಿದೆಯಲ್ಲ ಅಂತೇಳಿ ಆಕೆಯನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲಿಕ್ಕೆ ಹೋದಾಗ, ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದ್ರು. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ, ಲಕ್ನೋ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಆಕೆಯನ್ನು ಚಿಕಿತ್ಸೆ ಕೊಡಲಿಕ್ಕೋಸ್ಕರ ಡಾಕ್ಟ್ರುಗಳು ಬಂದಾಗ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಇವಳಿಗೆ ಪ್ರಜ್ಞೆಯನ್ನು ತಪ್ಪಿಸುವಂಥ ಆ ಚುಚ್ಚುಮದ್ದು ನಮ್ಮ ಹತ್ರ ಇಲ್ಲ. ಹೇಗೆ ಈಕೆಯನ್ನು ನಾವು ಕಾಲು ತೆಗಿಲಿಕ್ಕೆ ಸಾಧ್ಯ? ಯಾಕಂದರೆ ಕಾಲು ಕಟ್ ಮಾಡಬೇಕು. ಈಗ ಆಲ್ರೆಡಿ ಎಲ್ಲ ರಕ್ತ ಹೋಗ್ಬಿಟ್ಟಿದೆ. ಅವಳಿಗೆ ಏನಾದರೂ ಮಾಡಿ ಈಕೆಯನ್ನು ಬದುಕಿಸ್ಬೇಕಂದಾಗ ಅವಳಿಗೆ ಸ್ವಲ್ಪ ಎಚ್ಚರವಾದಾಗ ಅವಳು ಹೇಳ್ತಾಳೆ, ಸರ್, ನಾನು ರಾತ್ರಿಯೆಲ್ಲ ನೋವಿನಲ್ಲಿ ಅಲ್ಲಿ ಬಿದ್ದಿದ್ದೆ. ಅವಾಗ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಈಗ ನೀವು ನನ್ನ ಕಾಲು ಕಟ್ ಮಾಡಿ ನನಗೆ ಉಪಕಾರ ಮಾಡಬೇಕಂತಿದ್ದೀರಿ. ಈಗ ಯಾಕೆ ಸರ್ ನೀವು ತೊಂದರೆಗೊಳಗಾಗ್ತೀರಾ? ಆ ಇಂಜೆಕ್ಷನ್ ಇಲ್ಲಾಂದ್ರೂ ಪರವಾಗಿಲ್ಲ, ನಾನು ಎಚ್ಚರವಾಗೇ ಇರ್ತೇನೆ. ನೀವು ನನ್ನ ಕಾಲನ್ನ ಕಟ್ ಮಾಡಿರಿ. ಆಕೆ ಎಚ್ಚರವಾಗಿರುವಾಗಲೇ ಆಕೆ ಕಾಲನ್ನು ಕಟ್ ಮಾಡಿ ಆ ಡಾಕ್ಟ್ರುಗಳೆಲ್ಲ ಸ್ವಲ್ಪ ರಕ್ತವನ್ನು ಕೊಟ್ಟು ಆಕೆನ ಹೇಗೋ ಮಾಡಿ ಬದುಕಿಸ್ಬಿಡ್ತಾರೆ. 23 ದಿನಗಳಾಗ್ತದೆ. 23 ದಿನಗಳಾದಮೇಲೆ ಡೆಲ್ಲಿಯಲ್ಲಿರುವಂಥ ಹಾಸ್ಪಿಟಲ್ಗೆ ಆಕೆನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ನಂತರ ಅಲ್ಲಿ ನ್ಯೂಸ್ ಪೇಪರಲ್ಲಿ ಹೀಗೆ ಬರ್ತದೆ, ಏನಂತ ಹೇಳಿ ಬರ್ತಂದರೆ, ಅರುಣಿಮಾ ಸಿನ್ಹಾ ಅನ್ನುವಂಥ ಈ ಹುಡುಗಿಯು ಮನೆಯಿಂದ ಓಡಿ ಹೋಗುವಾಗ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು. ಅರುಣಿಮಾ ಸಿನ್ಹಾ ಅನ್ನುವಂಥ ಈ ಹುಡುಗಿಯು ಟ್ರೈನಲ್ಲಿ ಹೋಗ್ತಾ ಇರುವಾಗ ಟಿಕೆಟನ್ನು ತಗೊಳ್ಳಿಲ್ಲ. ಆದ್ದರಿಂದ TTR ಬಂದದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆಕೆ ಏನು ಮಾಡಿದ್ಲು, ಟ್ರೈನಿಂದ ಹಾರಿದ್ಲು. ಇನ್ನು ಕೆಲವರು ಹೀಗೆ ಮಾಡಿದರು, ಲವ್ ಫೇಲ್ಯೂರ್ ಆದ್ದರಿಂದ ಆಕೆ ಈ ರೀತಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ರು ಅಂತೇಳಿ. ಆದರೆ ಇವ್ರ ಫ್ಯಾಮಿಲಿಯವರೆಲ್ಲರೂ ಹೇಳಿದರು ಏನಂದರೆ, ನನ್ನ ಮಗಳು ಆ ಥರ ಅಲ್ಲ. ಆಕೆಯೂ ಹೇಳಿದ್ಲು, ನಾನು ಆ ಥರದವಳಲ್ಲ ಎಂಬುದಾಗಿ. ಆ್ಯಕ್ಚುಲಿ ಆಕೆಗೆ ಅನ್ಯಾಯ ಆಗಿದ್ದರಿಂದಲೇ ಜನರು ತಳ್ಳಿದ್ದು ಆಕೆಯನ್ನು. ಆದರೆ ಆಕೆಯ ಸ್ವರ ಯಾರಿಗೂ ಕೇಳಿಸ್ಲಿಲ್ಲ. ಯಾವಾಗ ಜನರು ಆಕೆಯ ಸ್ವರವನ್ನು ಕೇಳಿಸ್ಕೊಳ್ಳಿಲ್ವೋ ಆಕೆಯ ಹೃದಯದಲ್ಲಿ ಒಂದು ಛಲ ಬರಲಿಕ್ಕೆ ಪ್ರಾರಂಭಿಸ್ತು. ಏನು ಛಲ ಬರಲಿಕ್ಕೆ ಪ್ರಾರಂಭಿಸ್ತು ಅಂದರೆ, ಹೇಗೋ ನನ್ನ ಕಾಲು ಕಟ್ಟಾಗಿದೆ, ಹೇಗೋ ನನ್ನ ಬೆನ್ಮೂಳೆಗಳೆಲ್ಲ ಮುರಿದು ಹೋಗಿದೆ, ಹೇಗೋ ಬಲಗಾಲಿಗೆ ನನಗೀಗ ಕೃತಕವಾದಂಥ ಕಾಲನ್ನು ಹಾಕಿದ್ದಾರೆ, ಇನ್ನು ಮೇಲೆ ನಾನೊಂದು
ಕೆಲಸ ಮಾಡ್ತೀನಿ. ಏನಂದರೆ, ಯಾವ ಜನರು ಇವತ್ತು ನಾನು ಬಿದ್ದಾಗ ಮಾತಾಡ್ತಾ ಇದ್ದಾರೋ, ನಾನು ಒಂದಿನ ಸಾಧನೆ ಮಾಡಿ ಅವರೆಲ್ಲರ ಬಾಯನ್ನು ಮುಚ್ಚುತ್ತೇನೆ, ನಾನೊಂದು ಸಾಧನೆ ಮಾಡಿ ಅವರ ಬಾಯನ್ನು ಮುಚ್ಚುತ್ತೇನೆ ಅಂತೇಳಿ ಆಕೆ ಆಲೋಚನೆ ಮಾಡಿಕೊಂಡು ಏನು ಮಾಡಿದ್ಲು ಅಂದರೆ, ಸಾಧನೆ ಮಾಡಬೇಕೆಂಬುದ ಬಯಸಿದ್ಲು. 4 ತಿಂಗಳುಗಳ ಕಾಲ ಬೆಡ್ ರೆಸ್ಟಲ್ಲಿದ್ದು ಆ ನಂತರದಲ್ಲಿ ಆಕೆ ಹಿಮಾಲಯ ಅಥವಾ ಮೌಂಟ್ ಎವರೆಸ್ಟ್ ಬೆಟ್ಟವನ್ನು ಹತ್ತಬೇಕಂತೇಳಿ ಆಲೋಚನೆ ಮಾಡಿದ್ಲು. ಕಾಲೇ ಇಲ್ಲ ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಲಿದಂದರೆ ಸಾಧಾರಣ ವಿಷಯ ಅಲ್ಲ. ಕರೆಕ್ಟಾಗಿ ನಿಜ ಹೇಳಬೇಕಂದ್ರೆ 2011ರಲ್ಲಿ ಆಕೆಗೆ ಆಕ್ಸಿಡೆಂಟ್ ಆಯಿತು. 2013ನೇ ಇಸ್ವಿಯಲ್ಲಿ ಆಕೆ ಪ್ರಿಪೇರ್ ಆಗಿ ಆಕೆ ಮೌಂಟ್ ಎವರೆಸ್ಟ್ನ ಹತ್ತಲಿಕ್ಕೆ ಪ್ರಾರಂಭಿಸ್ತಾಳೆ. ಮೌಂಟ್ ಎವರೆಸ್ಟ್ನ ಹತ್ತಲಿಕ್ಕೆ ಆಕೆ ಪ್ರಾರಂಭಿಸಿದಾಗ ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಒಂದು ಕಡೆ ಕೃತಕವಾದಂಥ ಕಾಲು, ಇನ್ನೊಂದು ಕಡೆ ರಾಡ್ ಹಾಕಿರುವಂಥ ಕಾಲು. 2 ಕಾಲು ಚೆನ್ನಾಗಿದ್ದವರೇ ಹತ್ತಲಿಕ್ಕೆ ಅಸಾಧ್ಯ. ಆದರೆ ಈಕೆ ಹೇಗೆ ಹತ್ತಲಿಕ್ಕೆ ಸಾಧ್ಯ? ಎಲ್ಲ ಜನರು ಹೇಳಿದ್ರು, ನಿನಗೆ ಹುಚ್ಚಿಡಿದಿದೆಯಾ, ಈ ರೀತಿ ಮಾಡಬಾರ್ದು ಅಂತೇಳಿ. ಆದರೆ ಆಕೆ ಬಲವಾಗಿ ದೃಢವಾಗಿ ಅವಳು ಆಲೋಚನೆ ಮಾಡ್ತಿದ್ಲು. ಏನಪ್ಪ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ದೃಢ ಸಂಕಲ್ಪ ಆಕೆ ಮಾಡಿದ್ಲು. ನೋಡ್ರಿ, ಯಾವಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೋ ಆಗ ನಾವು ಆ ಬಲವಾದ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ದೇವರ ಮಕ್ಕಳ ಅಂತ ನಮಗೆ ಕುಗ್ಗಿಸುವಂಥ ಅನೇಕ ಕಾರ್ಯಗಳು ನಮ್ಮ ಮಧ್ಯೆ ನಡೀತದೆ. ಆದರೆ ಕುಗ್ಗದೆ ನಾವು ಮುಂದೆ ಸಾಗಬೇಕಾದ್ರೆ ಆತ್ಮವಿಶ್ವಾಸ ಅನ್ನೋದು ಬಹಳ ಪ್ರಾಮುಖ್ಯ. ಈಕೆಗೆ ಅದೇ ಮಾತನ್ನು ಹೇಳ್ತಾ ಇರುವಾಗ ಆಕೆ ಏನು ಹೇಳಿದ್ಲು ಅಂದರೆ, ನನ್ನ ಅಂಗವಿಕಲತೆಯನ್ನು ನೋಡಿ ನೀವು ಹೇಳ್ತಾ ಇದ್ದೀರಿ ನನಗೆ ಆಗೋದಿಲ್ಲ ಅಂಥೇಳಿ. ಒಂದು ಕಾಲಲ್ಲಿ ರಾಡ್ ಹಾಕಿದ್ದಾರೆ, ಇನ್ನೊಂದು ಕಾಲಲ್ಲಿ ಕಾಲು ಕಟ್ಟಾಗಿದೆ, ಅದಕ್ಕೆ ಪ್ಲಾಸ್ಟಿಕ್ ಕಾಲನ್ನು ಹಾಕಿದ್ದೀರಿ, ಅದಕ್ಕೆ ನನಗೆ ಹೇಳ್ತಾ ಇದ್ದೀನಿ ನೀವು ಅಂಗವಿಕಲ ಅಂತೇಳಿ. ಇಲ್ಲ, ಶರೀರದಲ್ಲಿ ಅಂಗವಿಕಲ ಆದವನು ಅಂಗವಿಕಲನಲ್ಲ. ಯಾರು ತಲೆಯಲ್ಲಿ ಯೋಚನೆ ಮಾಡೋದ್ರಲ್ಲಿ ಅಂಗವಿಕಲನಾಗಿರ್ತಾನೋ ಅವನೇ ನಿಜವಾದ ಅಂಗವಿಕಲ. ಯಾವನೇ ಆಗಿರ್ಬೋದು, ಶರೀರದಲ್ಲಿರುವಂಥ ಅಂಗವಿಕಲತೆಯನ್ನು ನೀವು ವಾಸಿ ಮಾಡಿಬಿಡ್ಬೋದು, ತಲೆಯಲ್ಲಿರುವಂಥ ಯೋಚನೆಯಲ್ಲಿರುವಂಥ ಅಂಗವಿಕಲತೆಯನ್ನು ವಾಸಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆಕೆಗೆ ಅಂಗವಿಕಲತೆ ದೇಹದಲ್ಲಿತ್ತೇ ಹೊರತು ಅವಳ ಬುದ್ಧಿಯಲ್ಲಿರಲಿಲ್ಲ, ಅವಳ ಆತ್ಮಸ್ಥೈರ್ಯದಲ್ಲಿರಲಿಲ್ಲ. ಆಕೆ ಪ್ರಾರಂಭಿಸಿ 2013ನೇ ಇಸ್ವಿಯಲ್ಲಿ ಆಕೆ ಏನು ಮಾಡ್ತಾಳೆ ಅಂದರೆ, ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಪ್ರಾರಂಭಿಸ್ತಾಳೆ. ಮೌಂಟ್ ಎವರೆಸ್ಟ್ನ ಹತ್ತುವಾಗ ಅದರಲ್ಲಿ 3-4 ಸ್ಟೇಜ್ ಇರ್ತದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜಲ್ಲಿ ಬರುವಾಗ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಮೌಂಟ್ ಎವರೆಸ್ಟ್ನ ಪೂರ್ತಿಯಾಗಿ 18 ತಾಸುಗಳಲ್ಲಿ ತುದಿಗೆ ಹತ್ತಿ ಇಳಿದು ಬರ್ತಾರೆ. ಏಕೆ 1ನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜ್ ಹತ್ತಿದ್ಲು. ಆದರೆ 4ನೇ ಸ್ಟೇಜ್ ಹೋಗೋ ಭಾಳ ಅಪಾಯಕರವಾದ ಸ್ಥಳ. ಅಲ್ಲಿ ಪೂರ್ತಿಯಾದಂಥ ಐಸ್ನಲ್ಲೇ ಆಕೆ ಹೋಗಬೇಕು. ಹೋಗ್ತಾ ಇರಬೇಕಾದ್ರೆ ಆಕೆಯನ್ನು ಕರೆದುಕೊಂಡು ಹೋಗುವಂಥ ಗೈಡ್ ಹೇಳ್ತಾನೆ, ಅಮ್ಮ ನಿನಗೆ ಆಗೋದಿಲ್ಲ, ದಯಮಾಡಿ ಇಲ್ಲಿಗೆ ತಿರುಗಿಬಿಡು, ನಿನ್ನ ಜೀವ ಅಂತ ಇರೋದಾದರೆ ಮುಂದೆ ಯಾವತ್ತಾದ್ರೂ ಹತ್ಬೋದು. ಆಕೆ ಹೇಳ್ತಾಳೆ, ಇಲ್ಲ, ನಾನು ಹತ್ತಬೇಕು. ಇಲ್ಲ, ನಿನ್ನ ಕಾಲು ಕೆಲಸ ಮಾಡೋದಿಲ್ಲ ಅಂತ ಹೇಳುವಾಗ, ಇಲ್ಲ ನನ್ನ ಕಾಲು ಕೆಲಸ ಮಾಡ್ತದೆ, ಹತ್ತಬೇಕು ಅಂಥೇಳಿ ಆಕೆ ಪ್ರಾರಂಭಿಸ್ತಾಳೆ. ಶೂವನ್ನು ಹಾಕ್ಕೊಂಡು ಆ ಐಸನ್ನು ಗುದ್ದಿಕೊಂಡು ಅವಳು ಹತ್ತುತ್ತಾ ಇರಬೇಕಾದ್ರೆ ಕಾಲಿಂದ ಈ ರೀತಿಯಾಗಿ ಹೊಡೆದ್ರೆ ಕಾಲೇ ತಿರ್ಕೊಂಡ್ಬಿಡ್ತಿತ್ತಂತೆ. ಆ ಕಾಲನ್ನು ಮತ್ತೆ ಸರಿಪಡಿಸ್ಕೊಂಡು ಅವಳು ಮೇಲೆ ಹತ್ತಲಿಕ್ಕೆ ಪ್ರಯತ್ನಿಸ್ತಿದ್ಲಂತೆ. ಆಗ ಗೈಡ್ ಹೇಳಿದಂತೆ, ಈಗಲಾದರೂ ನೀನು ಹಿಂತಿರುಗಿ ಹೋಗು, ನಿನ್ನ ಜೀವ ಅನ್ನೋದಿರೋದಾದ್ರೆ ಯಾವತ್ತಾದ್ರೂ ನೀನು ಈ ಬೆಟ್ಟ ಹತ್ತಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದಾಗ, ನನ್ನ ಕಾಲು ನನ್ನ ಮಾತು ಕೇಳಲೇಬೇಕು, ನನ್ನ ಕಾಲು ನನ್ನ ಮಾತು ಕೇಳ್ತದೆ, ನೀವು ಮುಂದೆ ನಡೀರಿ ಅಣ್ಣ, ನಾನು ಹಿಂದೆ ಬರ್ತೀನಿ ಎಂಬುದಾಗಿ ಅವಳು ಪ್ರಾರಂಭಿಸ್ತಾಳೆ. ಹೀಗೆ ಅವಳು ಏನು ಮಾಡ್ತಾರೆ, 28 ತಾಸಿನಲ್ಲಿ ಆ ಕಾಲನ್ನ ಹತ್ತುತ್ತಾ ಮುಂದೆ ಹೋಗುವಾಗ, ಹಿಮಾಲಯ ಅಥವಾ ಮೌಂಟ್ ಎವರೆಸ್ಟ್ನ ಹತ್ತುವಾಗ ಹಿಮಗಡ್ಡೆಯಲ್ಲಿ ಹೋಗಬೇಕಾದ್ರೆ 3 ವಿಧದ ರಂಗು ಆ ಜನರಲ್ಲಿ ಪ್ರಾರಂಭವಾಗ್ತದೆ. ಯಾವಾಗ ಕೈ ರೆಡ್ ಆಗ್ತದೋ ಅದರ ಅರ್ಥ ಅಲ್ಲಿರುವಂಥ ಆ ತಣ್ಣನೆಯ ಸತ್ವವನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಅಲ್ಲಿಂದ ಯಾವಾಗ ಅದು ಹಳದಿ ಕಲರ್ಗೆ ತಿರುಗ್ತದೋ ಅದರ ಅರ್ಥ ಅದು ಏನಾದರೂ ಭಾಳ ಸೀರಿಯಸ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ. ಕಪ್ಪು ಬಣ್ಣ ಆದರೆ ಕಟ್ ಮಾಡಿ ತೆಗಿಬೇಕು ಅಂತೇಳಿ. ಈಕೆಗೆ ಹೋಗ್ತಾ ಇರುವಾಗಲೇ ಬಣ್ಣ ಬದಲಾಗ್ಲಿಕ್ಕೆ ಪ್ರಾರಂಭಿಸ್ತಂತೆ, ರಕ್ತ ಬರ್ಲಿಕ್ಕೆ ಪ್ರಾರಂಭಿಸ್ತಂತೆ. ಆಗ ಆಕೆ ಹೇಳ್ತಾ ಇದ್ದಾಳೆ, ಈಗೋ ನನಗೆ ಈ ಥರ ಆಗ್ತಾಯಿದೆ, ಏನು ಮಾಡ್ಬೇಕಂತೇಳಿ. ಆಗ ಆಕೆ ಗೈಡ್ ಹೇಳಿದಂತೆ, ಇಲ್ಲ ಇನ್ಮೇಲೆ ನಾವು ವಾಪಸ್ ಹೋಗ್ಬೇಡ ಅಂತೇಳಿ. ಆಕೆ ಹೇಳಿದಂತೆ, ಸತ್ರು ಪರವಾಗಿಲ್ಲ, ನಾವು ಹೋಗ್ಬೇಕು ತುದಿಗೆ. ಅವಳು 28 ತಾಸುಗಳಾದಮೇಲೆ ರಾತ್ರಿ 10ವರೆಗೆ ಹೋಗಿ ಆ ಟಾಪಲ್ಲಿ ಇಟ್ಕೊಂಡು, ಆ ಟಾಪಲ್ಲಿ ಒಂದು ನಮ್ಮ ಭಾರತ ದೇಶದ ಫ್ಲಾಗನ್ನು ಇಟ್ಕೊಂಡು ಅವಳು ಹೇಳ್ತಾಳೆ, ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಅಣ್ಣ ನನಗೊಂದು ಫೋಟೋ ತೆಗಿ. ಅವನು ಹೇಳ್ತಾನೆ, ನೀನು ಹುಚ್ಚಿಡ್ದಿದೆಯಾ, ಯಾಕಂದರೆ ನಿನಗೆ ಇರುವಂಥ ಆಕ್ಸಿಜನ್ ಈಗ ಮುಗಿದು ಹೋಗ್ತದೆ, ಇನ್ನು ಸ್ವಲ್ಪ ಹೊತ್ತು ನೀನು ಆಕ್ಸಿಜನ್ ಮುಗಿದೋದ್ರೆ ನೀನು ಸತ್ತು ಹೋಗ್ತೀಯಾ, ನಿನ್ನ ಜೀವ ಇದ್ದರೆ ಇಂಥ ಫೋಟೋಗಳನ್ನ ಎಷ್ಟು ಬೇಕಾದ್ರೂ ತೊಗೊಳ್ಬೋದು, ಬಾ ಕೆಳಗೆ ಹೋದಾಗ, ಅಣ್ಣ ಬರೋದಂತೂ ನಾನು ಬಂದಿದ್ದೇನೆ, ಹೋಗುವಾಗ ನನ್ನ ನಂಬಿಕೆ ಎಲ್ಲ ಏನಾಗ್ತದೋ ಗೊತ್ತಿಲ್ಲ, ಆದರೆ ನಾನು ಹೋಗುವಾಗ ನೀನು ನನ್ನ ಫೋಟೋ ತೊಗೊಂಡು ಹೋಗಬೇಕು. ಫೋಟೋ ತೆಗೆದಾದ್ಮೇಲೆ ನನಗೊಂದು ವಿಡಿಯೋ ಬಂದಾಗ ಇನ್ನೂ ಕೋಪ ಬರ್ತದೆ ಅವನಿಗೆ. ಇಲ್ಲ ಪರವಾಗಿಲ್ಲ, ವಿಡಿಯೋ ಮಾಡಿ, ನಾನು ಒಂದು ವೇಳೆ ಜೀವಂತವಾಗಿ ಬರೆದಿದ್ರೂ ಪರವಾಗಿಲ್ಲ, ನಮ್ಮ ದೇಶದವ್ರಿಗೆ ಗೊತ್ತಾಗಬೇಕು, 2 ಜನರಿಗೆ ಗೊತ್ತಾಗಬೇಕು. ಒಂದೇದೇನಪ್ಪ ಅಂದರೆ, ಯಾರು ಕೆಳಗಿರುವಂಥ ಜನರನ್ನ ತಪ್ಪಾಗಿ ಬರಿಬಾರ್ದು ಎಂಬುದಾಗಿ ನ್ಯೂಸ್ನವ್ರಿಗೆ ಗೊತ್ತಾಗಬೇಕು. 2ನೇದಾಗಿ ಯವನಸ್ಥರಿಗೆ ಗೊತ್ತಾಗಬೇಕು, ನೀವು ಸಾಧಾರಣವಾದವರಲ್ಲ, ನೀವು ಏನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಆ ಜನರಿಗೆ ಸಂದೇಶ ತಗೊಂಡು ಹೋಗಬೇಕು ಅಂತೇಳಿ ಹೇಳ್ತಾರೆ. ಹೇಳಿದ ಮೇಲೆ ಆಕೆ ಇಳಿಲಿಕ್ಕೆ ಪ್ರಾರಂಭಿಸ್ತಾರೆ, ವಿಡಿಯೋ ತೆಗಿತಾರೆ, ಇಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಅವಳ ಆಕ್ಸಿಜನ್ ಮುಗಿದು ಹೋಗ್ತದೆ.
ಆಕ್ಸಿಜನ್ ಮುಗಿದು ಹೋದ ತಕ್ಷಣವೇ ಆಕೆ ಎಚ್ಚರ ತಪ್ಪಿ ಬಿದ್ದುಬಿಡ್ತಾಳೆ. ಅಲ್ಲಿ ತನಕ ಆಕೆ ಗೈಡ್ ಹೇಳ್ತಾ ಇರ್ತಾರೆ ನೀನು ವಾಪಸ್ ಹೋಗ್ಬೇಕಂತೇಳಿ. ಆದರೆ ಆಗ ಒಂದು ಮಾತು ಹೇಳ್ತಾರೆ, ಈಗ ನೀನು ಸಾಯಬಾರ್ದು. ಯಾಕೆ ಗೊತ್ತಾ, ನೀನು ಸಾಧಿಸಬೇಕಂತ ಸಾಧನೆಯನ್ನು ಸಾಧಿಸಿದ್ದಿ, ಈಗ ನೀನು ಸಾಯಬಾರ್ದು, ಈಗ ನೀನು ಬದುಕಲೇಬೇಕು, ಎದ್ದೇಳು ಅರುಣಿಮಸೇನ, ಎದ್ದೇಳು ಎಂಬುದಾಗಿ ಹೇಳುವಾಗ ಆಕೆಗೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆಕೆ ಕಂಪ್ಲೀಟಾಗಿ ನಿತ್ರಾಣಳಾಗಿ ಬಿದ್ದು ಹೋಗಿರ್ತಾರೆ. ಅದೇ ಟೈಮಲ್ಲಿ ಬ್ರಿಟಿಷ್ ದೇಶದ ಅಥವಾ ಬ್ರಿಟನ್ ದೇಶದ ಒಬ್ಬ ಬ್ರಿಟಿಷನು ಬಂದು ಅವನು 2 ಆಕ್ಸಿಜನ್ನ ಬಲೂನ್ ಇಟ್ಕೊಂಡ್ಬಂದು ಒಂದನ್ನು ಹಾಕ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ಮೇಲೆ ಹತ್ತಲಿಕ್ಕೆ ಆಗದೇ ಇರೋದಿಲ್ಲ. ಆಗ ಏನು ಮಾಡ್ತಾನಂದರೆ ಒಂದು ಆಕ್ಸಿಜನ್ ಮಿಷನ್ನ ಅಲ್ಲೇ ಬೀಸಾಡಿ ಹೊರಟು ಹೋಗ್ತಾನೆ. ಅದನ್ನು ಈ ಗೈಡ್ ನೋಡೋಗಿ ಅದನ್ನು ಓಡಿ ಹೋಗಿ ತಗೊಂಡು ಬಂದು ಈಕೆ ಕೊಡ್ತಾನೆ. ಆಗ ಆಕೆ ಒಂದು ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆ ಅಂದರೆ ಆಕೆಗೆ ಸತ್ಯದೇವರು ಯಾರಂತ ಗೊತ್ತಿಲ್ಲ, ಆಕೆ ಒಬ್ಬ ಅನ್ಯಳು. ಆಕೆ ಹೇಳ್ತಾಳೆ, ಓ ಉಪ್ಪರ್ವಾಲೆ ಅಂದರೆ ಮೇಲಿರುವಂಥ ದೇವರೇ, ನಿನ್ನ ಹೆಸರಿನಲ್ಲಿ ನಿನ್ನ ಲೀಸ್ಟಲ್ಲಿ ನನ್ನ ಪ್ರಾಣ ಹೋಗ್ಬೇಕಂತ ಇವತ್ತು ಇರೋದಾದರೆ ತೆಗೆದುಬಿಡು. ಒಂದು ವೇಳೆ ನಿನ್ನ ಲೀಸ್ಟಲ್ಲಿ ನನ್ನ ಹೆಸರಿಲ್ಲದೆ ಹೋದರೆ ನನಗೆ ಜೀವ ಕೊಡು, ಹೋಗಿ ಅನೇಕ ಜನರಿಗೆ ನಾನು ಮಾದರಿಯಾಗಿರ್ತೇನೆ, ಅನೇಕ ಜನರಿಗೆ ನಾನು ಸಾಕ್ಷಿಯಾಗಿರ್ತೇನೆ ಅಂತೇಳಿ ಆಕೆ ತನ್ನ ಜೀವಿತವನ್ನು ದೇವರಿಗೆ ಹೇಳ್ಕೊಳ್ತಾಳೆ. ಆ ನಂತರದಲ್ಲಿ ಆ ಗೈಡ್ ತೊಗೊಂಬಂದು ಯಾವಾಗ ಆಕ್ಸಿಜನ್ ಕೊಡ್ತಾರೋ ಕೆಳಗಿಳಿದು ಬರ್ತಾಳೆ. ಇವತ್ತಿಗೆ ಅವಳು ಪ್ರಪಂಚದಲ್ಲಿ 4 ಬೆಟ್ಟಗಳನ್ನ, ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಫೇಮಸ್ ಬೆಟ್ಟಗಳನ್ನು ಹತ್ತಿ ಮುಗಿಸ್ಬಿಟ್ಲು. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಆತ್ಮಸ್ಥೈರ್ಯ ಅನ್ನೋದು ನಮಗಿಲ್ಲದೆ ಹೋದರೆ, ಕೇಳಿಸ್ಕೊಳ್ರಿ, ಅರುಣಿಮಾ ಸಿನ್ಹಾ ಅನ್ನುವಂಥ ಆ ಒಬ್ಬ ಅಂಗವಿಕಲ ಹುಡುಗಿ, ಈಗ ಅವಳಿಗೆ 26 ವಯಸ್ಸು. ಅವಳ ಸ್ವಬಲದಲ್ಲಿ, ಸ್ವಶಕ್ತಿಯಲ್ಲಿ, ಆತ್ಮಗೌರವ, ಆತ್ಮಬಲದಲ್ಲಿ ಅವಳು ಅಂಥ ಸಾಧನೆಯನ್ನು ಮಾಡೋದಾದರೆ, ನಾವು ನಮ್ಮಲ್ಲಿರುವಂಥ ಆ ಒಂದು ಸ್ಥೈರ್ಯವನ್ನು ಕಳೆದುಕೊಳ್ಳದೆ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಹೋಗುವಾಗ ನಾವೆಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಸಹ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಾವು ಎದುರು ನೋಡಲಿಕ್ಕೆ ಸಾಧ್ಯ. ಯಾಕಂದರೆ ಲೋಕದಲ್ಲಿರುವಂಥ ಮಾನವನ ಬಲ ಅಂಥ ಸಾಧನೆಗಳು ಮಾಡೋದಾದರೆ, ದೇವರ ಬಲ ಹೊಂದಿಕೊಂಡಂಥ ನಾವಿನ್ನೆಷ್ಟು ಮಾಡಲಿಕ್ಕೆ ಸಾಧ್ಯ. ನಮ್ಮ ಜೀವಿತದ ಮುಖಾಂತರವಾಗಿ, ನಮ್ಮ ಮುಖಾಂತರವಾಗಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ. ಕೇವಲ ದೇವರಿಗೆ ಬೇಕಾಗಿದ್ದೇನೆಂದ್ರೆ, ನಾನು ಎಲ್ಲ ಮಾಡಲಿಕ್ಕೆ ಸಮರ್ಥನು, ಎಲ್ಲವನ್ನು ತಕೊಳ್ಳಿಕ್ಕೆ ನೀನು ಸಮರ್ಥನು. ಎಲ್ಲವನ್ನು ಮಾಡಲಿಕ್ಕೆ ನಾನು ಸಮರ್ಥನು, ಎಲ್ಲವನ್ನು ತಕೊಳ್ಳಿಕ್ಕೆ ನೀನು ಸಮರ್ಥನು. ನಾನು ಎಲ್ಲ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಎಲ್ಲ ತಕೊಳ್ಳಿಕ್ಕೆ ನೀನು ಸಿದ್ಧನಿದೆಯೋ. ದೇವರನ್ನ ಹಿಡಿದುಕೊಂಡಂತ ನಮ್ಮ ಜೀವಿತದಲ್ಲಿ ದೇವರು ಉತ್ತುಂಗಕ್ಕೆ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ಹಾಗಾಗಿ ಈ ದಿನ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ಈ ದಿನ ನಿಮ್ಮನ್ನು ಉತ್ತೇಜಿಸ್ತೇನೆ, ಈ ದಿನ ನಿಮ್ಮನ್ನು ಬಲಪಡಿಸಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂದರೆ, ದೇವರ ಬಲದಲ್ಲಿ ನಾವು ಸಾಗಿ ಹೋಗೋಣ, ದೇವರ ಬಲದಲ್ಲಿ ಬಲವಾಗಿ ನಿಂತ್ಕೊಳ್ಳೋಣ. ಎಂದಿಗೂ ಕುಗ್ಗುವುದು ಬೇಡ, ಜಗ್ಗುವುದು ಬೇಡ, ಅಳುಕೋದು ಬೇಡ. ನಮ್ಮ ದೇವರು ನಮ್ಮ ಮುಂದೆ ನಡೆಯುವವನಾಗಿದ್ದಾನೆ. ನಮ್ಮ ಬಲವು ಪರಲೋಕದಲ್ಲಿದೆ. ಭೂಲೋಕದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಾಗೂ ಆ ಬಾಗಿಲುಗಳು ತೆರೆಯಲ್ಪಡ್ತದೆ. ಆ ಬಾಗಿಲುಗಳು ತೆರೆಯಲ್ಪಟ್ರೆ ಅಸಾಧ್ಯವಾದ ಭೂಮಿಯಲ್ಲಿ ಸಾಧ್ಯವಾದ ಕಾರ್ಯಗಳನ್ನು ಮಾಡಿ ಮುಗಿಸ್ತದೆ. ಎಲ್ಲ ಬಾಗಿಲುಗಳು ಮುಚ್ಚಲಿಕ್ಕೆ ಸಾಧ್ಯ ಇದೆ, ಆ ಬಾಗಿಲು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆ ಬಾಗಿಲು ನಿನಗಾಗಿ ತೆರೆಯಲ್ಪಟ್ಟದೆ, ನಿಮಗಾಗಿ ತೆರೆದಿಡಲ್ಪಟ್ಟದಾಗಿದೆ. ಆತನನ್ನು ಹಿಡ್ಕೊಳ್ರಿ, ಬಲವಾಗಿ ಹಿಡ್ಕೊಳ್ರಿ. ನಿಮಗಿರುವಂಥ ಸಹಾಯದಲ್ಲಿ ಮುಂದೆ ಸಾಗಿ ಹೋಗ್ರಿ ಎಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಪ್ರೋತ್ಸಾಹಿಸುವನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಕಣ್ಣುಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಕಣ್ಣುಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನೀನೇ ಒಳ್ಳೆಯವನು ಕರ್ತನೆ. ನಿನ್ನ ಅದ್ಭುತವಾದ ವಾಕ್ಯ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೇವ್ರೆ. ನಿನ್ನ ಆಲೋಚನಾ ಅತಿಶಯಗಳಿಂದ ನಮ್ಮನ್ನು ತುಂಬಿಸಿದ್ದೇವ್ರೆ. ಹೌದು ಕರ್ತನೆ, ಲೋಕದಲ್ಲಿರುವಂಥ ಜನರೇ ದೊಡ್ಡ ದೊಡ್ಡ ಕಾರ್ಯಗಳು ಮಾಡುವಾಗ ನಿನ್ನ ನಂಬಿಕೆ ಇಟ್ಟಂತ ನಾವಿನ್ನೆಷ್ಟೋ ಮಾಡಲಿಕ್ಕೆ ಸಾಧ್ಯ ಇದೆ ದೇವರೇ. ನಿನ್ನ ಮಕ್ಕಳ ಅಂತ ನಮ್ಮ ಜೀವಿತದಲ್ಲಿರುವಂಥ ಅಡ್ಡಿಗಳನ್ನೆಲ್ಲ ತೆಗೆದು ಹಾಕುದೇವ್ರೆ. ಪರಲೋಕದ ಸಹಾಯವಾದ ನಿನ್ನ ಸಹಾಯವನ್ನು ನಮ್ಮ ಮೇಲೆ ಸುರಿಯ ಮಾಡುದೇವ್ರೆ. ನಿನ್ನ ಸಹಾಯವನ್ನು ನಮಗೆ ಅನುಗ್ರಹಿಸು ಕರ್ತನೆ. ನಿನ್ನ ಸಹಾಯದೊಂದಿಗೆ ನಾವು ಸಾಗಿ ಹೋಗ್ಲಿಕ್ಕೆ ಕೃಪೆ ಕೊಡು. ನಿನ್ನ ಸಹಾಯದೊಂದಿಗೆ ನಾವು ಬದುಕಲಿಕ್ಕೆ ಕೃಪೆ ಕೊಡು. ನಿನ್ನ ಸಹಾಯದೊಂದಿಗೆ ನಾವು ಉತ್ತೇಜಿಸಲ್ಪಡುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಹೇಳಿ ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ, ನಿನ್ನ ಅತಿಶಯ, ನಿನ್ನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೃಪೆ ಕೊಡು. ನಿನ್ನ ವಾಕ್ಯ ಕೇಳಿಸ್ಕೊಂಡು ಎಲ್ಲ ನಿನ್ನ ಮಕ್ಕಳನ್ನ ಆಸ್ವಾದಿಸು. ಅವನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತೆ. ಯೇಸು ಕರ್ತನ ಹೆಸರಿನಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.